ಇದುವರೆಗೂ ಕೂಡ ನಾವು ಯಾವುದೇ ಒಂದು ಆಸೆನ ಪದೇ ಪದೇ ಪೂರೈಸಿಕೊಂಡ್ರೆ ಅದ್ರ ಮೇಲೆ ಅವಲಂಬನೆ ಬರುತ್ತೆ. ನಮಗೆ ಸಹನಶೀಲತಾ ಶಕ್ತಿ ಬರುತ್ತೆ. ಜೊತೆಗೆ ಅತೃಪ್ತಿ ಅನ್ನೋದು ಕೂಡ, ಅಶಾಂತಿ ಅನ್ನೋದು ಕೂಡ ಮನಸ್ಸಿನಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದ್ರ ಕಡೆ ಓದಿದ್ವಿ. ತದನಂತರ ಈಗ ಒಳ್ಳೆ ಸಂಸ್ಕಾರಗಳಿದೆ, ಕೆಟ್ಟ ಸಂಸ್ಕಾರಗಳಂತಿದೆಯಾ, ಒಳ್ಳೆ ಆಲೋಚನೆಗಳು, ಕೆಟ್ಟ ಆಲೋಚನೆಗಳಂತಿದೆಯಾ. ಇಲ್ಲಿ ಧನಾತ್ಮಕ ಋಣಾತ್ಮಕ ಅಂತ ಹೇಳಿದಾಗ ಒಳ್ಳೆದಕ್ಕೆ ಧನಾತ್ಮಕ ಅಂತ ಹೇಳ್ತೀವಿ, ಋಣಾತ್ಮಕ ಅಂದ್ರೆ ನಕಾರಾತ್ಮಕವಾಗಿರೋದಕ್ಕೆ ಋಣಾತ್ಮಕ ಅಂತ ಹೇಳ್ತೀವಿ. ಇವೆರಡರಲ್ಲಿ ಏನಾದ್ರು ಇದೆಯಾ, ವ್ಯತ್ಯಾಸ ಇದೆಯಾ? ಇವೆರಡನ್ನ ನಾವು ಹ್ಯಾಂಡಲ್ ಮಾಡುವಂತ ರೀತಿ, ಇದರಲ್ಲಿ ಏನಾದ್ರು ವ್ಯತ್ಯಾಸ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ದಾಜಿಯವರು ವಿವರಣೆ ಕೊಡ್ತಾ, ಎಲ್ಲ ಸಂಸ್ಕಾರಗಳು ಒಳಗಡೆ ಅದರ ಬಗ್ಗೆ ನಮ್ಗೆ ಯಾವುದೇ ಭಾವ ಇರಲಿ, ಧನಾತ್ಮಕ ಭಾವ ಅಥವಾ ಋಣಾತ್ಮಕ ಭಾವ, ಅವೆಲ್ಲವೂ ನೀರಿನ ಸುಳಿಗಳಂತೆ ನಮ್ಮನ್ನು ಒಳಗಡೆ ಎಳ್ಕೊಳ್ಳುತ್ತೆ, ಸೆಳೆದುಕೊಳ್ಳುತ್ತೆ ಅಂತ ನಮಗೆ ವಿವರ ಕೊಡ್ತಾ ಇದ್ದಾರೆ. ಉದಾಹರಣೆಗೆ, ಒಬ್ಬ ಹುಡುಗನು ಹುಡುಗಿಯೊಬ್ಬಳನ್ನು ನೋಡಿ ಮರಳಾಗುತ್ತಾನೆ. ಅವನ ಮನಸ್ಸು ತನ್ನೆಲ್ಲಾ ಗಮನವನ್ನು ಅವಳ ಮೇಲಿಡುತ್ತದೆ. ಅವಳ ಬಗ್ಗೆ ಯೋಚಿಸುವುದನ್ನು ಅವನು ನಿಲ್ಲಿಸಲಾರೆ. ಆಕೆಯ ಬಗ್ಗೆ ಯೋಚಿಸುವುದು ಆತನಿಗೆ ಸಂತೋಷವನ್ನು ತರುತ್ತದೆ. ಆದರೆ ಆತ ಅದಾಗಲೇ ವಿವಾಹಿತನಾಗಿದ್ದರೆ ಆಗ ಅದು ಅವನು ತೊಂದರೆಗೊಳಗಾಗುತ್ತಾನೆ ಎಂದೆ ನಾನು. ಆ ಹುಡುಗಿಯ ಯೋಚನೆಯು ಒಂದು ನೀರ ಸುಳಿಯ ಆಗಿದೆ. ಆತ ವಿವರಿಸಲಾಗದಂತೆ ಆಕೆಯ ದಿಕ್ಕಿನಲ್ಲಿ ಸೆಳೆಯಲ್ಪಡುತ್ತಾನೆ. ಆದರೂ ತಾನು ತನ್ನನ್ನು ಇಂಥದೊಂದು ಲೋಲುಪತೆಗೆ ಬಿಡಲಾಗದು ಎಂಬುದು ಅವನಿಗೆ ಗೊತ್ತು. ಹಾಗಾಗಿ ಮಹಾಪ್ರಯಾಸದಿಂದ ಆತ ತನ್ನ ಆಕರ್ಷಣೆಯ ಪ್ರವಾಹದಕ್ಕೆ ಎದುರಾಗಿ ಹೋರಾಡುತ್ತಾನೆ. ಆತನ ಮನಸ್ಸು ಆಕೆಯ ವಿಚಾರದಲ್ಲಿ ನೆಲೆಯಾಗ ಬಯಸುತ್ತದೆ, ಅದು ನೆಲೆಯಾಗಲು ಪ್ರಯತ್ನಿಸುತ್ತದೆ, ಆದರೆ ಅದು ತಪ್ಪು ವಿಷಯದಲ್ಲಿ ನೆಲೆಯಾಗುತ್ತಿರುತ್ತದೆ. ಅನೇಕ ಬಾರಿ ನಾವು ನಮ್ಮ ಬದುಕಿಗಾಗಲಿ ಬೇರೆಯವರ ಬದುಕಿಗಾಗಲಿ ಉಪಯುಕ್ತವಿಲ್ಲದ ಯೋಚನೆಯ ಪಾಶಗಳಲ್ಲಿ ಸಿಲುಕಿಕೊಳ್ಳುತ್ತೇವೆ. ಯೋಚನಾ ಸರಪಣಿ ಅಂತ ಹೇಳ್ತೀವಿ. ಯೋಚನೆಯ ಪಾಶ ಅಂದ್ರೆ ಯೋಚನಾ ಸರಪಣಿ. ವಸ್ತುಶಃ ಯೋಚನೆಯ ಈ ಪಾಶಗಳು ನಮ್ಮ ಬದುಕಿನಲ್ಲಿ ವಿನಾಶಕಾರಿ ಶಕ್ತಿಗಳಾಗಬಲ್ಲವು. ಆದ ಕಾರಣ ನಾವು ಮನಸ್ಸನ್ನು ನಿಯಂತ್ರಣಗೊಳಿಸಬೇಕಾಗುತ್ತದೆ. ಇದು ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ತಾನೆ, ಮನಸ್ಸನ್ನ ನಾವು ಬುದ್ಧಿಯಿಂದ ನಿಯಂತ್ರಣ ಮಾಡಬೇಕಂತ. ಆದ್ರೆ ನಮ್ಮ ಧ್ಯಾನದಲ್ಲಿ ಬರೀ ಬುದ್ಧಿಯ ಸಾಧನವನ್ನು ನಾವು ಉಪಯೋಗಿಸಲ್ಲ. ಬುದ್ಧಿನ ಆತ್ಮದ ಪರಿವಿಧಿಗೆ ನಾವು ಅಳವಡಿಸ್ಕೊಳ್ತೀವಿ. ಸೊ ಆತ್ಮ ಏನ್ ಮಾಡುತ್ತೆ, ಬುದ್ಧಿನ ಕಂಟ್ರೋಲ್ ಮಾಡುತ್ತೆ. ಬುದ್ಧಿ ಏನ್ ಮಾಡುತ್ತೆ, ನಮ್ಮ ಮನಸ್ಸು ಅಥವಾ ಯೋಚನಾ ತರಂಗವನ್ನು ಕಂಟ್ರೋಲ್ ಮಾಡುತ್ತೆ. ಧ್ಯಾನಾಭ್ಯಾಸದಿಂದ ನಾವು ಇದನ್ನು ಸಾಧಿಸುತ್ತೇವೆ. ನಮ್ಮ ಮನಸ್ಸುಗಳು ಸ್ವಾಭಾವಿಕವಾಗಿ ಒಂದು ಉಪಯುಕ್ತ ವಿಷಯದತ್ತ, ಪರಿವರ್ತನಾತ್ಮಕವಾದ ವಿಷಯದತ್ತ ಆಕರ್ಷಿತವಾಗುವಂತ ರೀತಿಯಲ್ಲಿ ನಾವು ಧ್ಯಾನ ಸಾಧನೆ ಮಾಡಬೇಕು. ಇಲ್ಲೊಂದು ನಿಮಗೆ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ನೀವು ಸಾಧನೆ ಮಾಡ್ತಿರೋದು ಸರಿಯಾಗಿದೆ ಅನ್ನೋದಕ್ಕೆ ನಿಮಗೆ ಗೊತ್ತಾಗ್ಲಿಕ್ಕೆ ಇದೊಂದು ಮಾರ್ಗದರ್ಶಕ. ಏನದು? ಧ್ಯಾನ ಅಭ್ಯಾಸದಿಂದ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿ ಒಂದು ಉಪಯುಕ್ತ ವಿಷಯದತ್ತ, ಪರಿವರ್ತನಾತ್ಮಕವಾದ ವಿಷಯದತ್ತ ಮನಸ್ಸು ಆಕರ್ಷಿತವಾಗುತ್ತಿದೆ ಅನ್ನೋದನ್ನು ನೀವು ನೋಡ್ಕೊಳ್ತು ಅಂದ್ರೆ ನೀವು ಮಾಡದಿರ್ತಕ್ಕಂಥ ಸಾಧನೆ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇದೆ. ನೀವು ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಮುಂಚೆ ಯಾವ ದಿಕ್ಕಿನಲ್ಲಿ ಮನಸ್ಸು ಹೋಗ್ತಾ ಇತ್ತು ಅದೇ ದಿಕ್ಕಿನಲ್ಲೇ ಮನಸ್ಸು ಹೋಗ್ತಿದ ಅಂದ್ರೆ ಧ್ಯಾನದಲ್ಲಿ ನಿಮ್ಗೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಒಂದು ಸಮರ್ಥ ಪದ್ಧತಿಯು ನೀಡಬಲ್ಲ ಲಾಭವಿದು. ಮನಸ್ಸನ್ನು ಸಂತೃಪ್ತಿಯ ಪರಮ ಮೂಲದತ್ತ ತಿರುಗಿಸುವ ಮೂಲಕ ಧ್ಯಾನವು ಮನಸ್ಸನ್ನು ನಿಯಂತ್ರಣಗೊಳಿಸುತ್ತದೆ. ಹಾಗಾದ್ರೆ ಮನಸ್ಸನ್ನು ನಾವೇನ್ ಮಾಡ್ತೀವಿ, ಅಧ್ಯಾತ್ಮದ ಕಡೆ ತಿರುಗಿಸಿದಾಗ ನಾವು ಅವಾಗಲೇ ಯೋಚನೆ ದಾಜಿಯವರು ಹೇಳಿದ್ರು, ದೊಡ್ಡ ಮೀನು ಸಣ್ಣ ಮೀನನ್ನ ಹೇಗೆ ನುಂಗು ಹಾಕತ್ತೋ, ದೊಡ್ಡ ಆಸೆ ಪೂರ್ತಿಗಾಗಿ ನಾವು ಶ್ರಮ ಪಟ್ಟರೆ ಸಣ್ಣ ಆಸೆ ಪೂರ್ತಿ ತನಗೆ ತಾನಾಗೆ ಆ ದೊಡ್ಡ ಆಸೆಯಲ್ಲಿ ಕರಗಿ ಹೋಗುತ್ತೆ. ಹಾಗಾಗಿ ಧ್ಯಾನದ ವಸ್ತುವು ಅತಿ ಮುಖ್ಯವಾದುದು ನಾನು ವ್ಯಾಖ್ಯಾನಿಸಿದೆ. ಹೌದು, ವಸ್ತು ವಿಷಯವು ಧ್ಯಾನ ನಮ್ಮ ಮೇಲೆ ಉಂಟು ಮಾಡುವ ಪರಿಣಾಮವನ್ನು ನಿರ್ಧರಿಸುತ್ತದೆ. ಸೊ ನಿಮ್ಗೆ ಧ್ಯಾನದಲ್ಲಿ ಏನ್ ಪರಿಣಾಮ ಆಗ್ತಿದೆ ಅನ್ನೋದು ನಿಮಗೆ ನೋಡ್ತೀರಾ, ಅಭ್ಯಾಸ ಮಾಡ್ತಾ ಇದ್ದೀರಾ, ಆದ್ರೆ ಧ್ಯಾನದಿಂದ ಆಗ್ಬೇಕಾಗಿರ್ತಕ್ಕಂಥ ಪರಿವರ್ತನೆಗಳು ನಿಮಗೆ ಕಾಣ್ತಾ ಇಲ್ಲ. ಏನ್ ಮಾಡೋದು ಅಂದ್ರೆ ನೀವು ಧ್ಯಾನದ ವಸ್ತು ವಿಷಯನ ಸರಿಯಾಗಿ ಗ್ರಹಿಸಿದ್ದೀರಾ ಅಂತ ಫಸ್ಟ್ ನೋಡ್ಕೋಬೇಕು. ಧ್ಯಾನದ ವಸ್ತು ವಿಷಯನ ನಾವು ಸರಿಯಾಗಿ ಗ್ರಹಿಸಲಿಲ್ಲ ಅಂದ್ರೆ ಅದರಿಂದ ಉಂಟಾಗಬೇಕಾಗಿರೋ ಪರಿಣಾಮಗಳು ಕೂಡ ನಾವು ಅನುಭವಿಸಲ್ಲ. ನೀವು ನೀರನ್ನು ಕುಡಿಯಿರಿ ಅಥವಾ ವಿಸ್ಕಿಯನ್ನು ಕುಡಿಯಿರಿ, ಕುಡಿಯುವ ಕ್ರಿಯೆ ಒಂದೇ.
ಪರಿಣಾಮ ಮಾತ್ರ ವಿಭಿನ್ನ, ಏಕೆಂದರೆ ವಸ್ತು ವಿಭಿನ್ನವಾಗಿರುತ್ತದೆ. ಅದೇ ರೀತಿ ನೀವು ಯಾವ ವಸ್ತುವನ್ನೇ ಧ್ಯಾನಿಸಿರಿ, ಧ್ಯಾನಿಸುವ ಕೆಲಸ ಒಂದೇ. ವಿಭಿನ್ನ ವಸ್ತುಗಳು ವಿಭಿನ್ನ ಫಲಿತಾಂಶವನ್ನು ನೀಡುತ್ತದೆ. ಒಂದು ಅಸೀಮ ವಸ್ತು ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತದೆ? ವಿಚಾರವು ಮನಸ್ಸನ್ನು ಅಡ್ಡಿಪಡಿಸುತ್ತದೆ, ಆದರೆ ಅದು ಹೃದಯವನ್ನು ಅಡ್ಡಿಪಡಿಸುವುದಿಲ್ಲ. ಹೃದಯವು ಅಂತರ್ಬೋಧೆಯುಳ್ಳದ್ದು. ಅದು ಮನಸ್ಸಿನ ಅನೇಕ ಮಿತಿಗಳನ್ನು ಹಂಚಿಕೊಳ್ಳುವುದಿಲ್ಲ. ಇಲ್ಲಿ ನಿಮಗೆ ದಾಜಿಯವರು ಒಂದು ಕ್ಲೂ ಕೊಡ್ತಾ ಇದ್ದಾರೆ, ನಾವು ಯಾಕೆ ಹೃದಯದ ಕಡೆ ಗಮನ ಕೊಟ್ಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ ಅಂತ. ಮನಸ್ಸಿನ ಇತಿಮಿತಿಗಳು ಹೃದಯಕ್ಕಿಲ್ಲ. ಯಾಕೆಂದ್ರೆ ಹೃದಯಕ್ಕೆ ತನ್ನದೇ ಆದಂತ ಅಂತರ್ಬೋಧೆಯುಂಟು. ಅಂದ್ರೆ ಹೃದಯ ನಿಮಗೆ ಒಂದು ಕ್ಲೂ ಕೊಡುತ್ತೆ ಒಳಗಡೆಯಿಂದ, ಆದ್ರೆ ಮನಸ್ಸು ತನ್ನ ಇತಿಮಿತಿನಲ್ಲೇ ಕೆಲಸ ಮಾಡುತ್ತೆ. ಮನಸ್ಸನ್ನು ನಾವು ಯಾವ ರೀತಿ ಟ್ರೈನ್ ಮಾಡಿದ್ದೀವೋ ಅದೇ ಇತಿಮಿತಿನಲ್ಲಿ ಕೆಲಸ ಮಾಡುತ್ತೆ. ಆದ್ರೆ ಹೃದಯ ಆ ಥರ ಅಲ್ಲ. ಹೃದಯ ಭಗವಂತನ ಅಲೈನ್ಮೆಂಟ್ ಆಗಿರತಕ್ಕ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಾವು ಹೃದಯದ ಮಾತನ್ನು, ಪಿಸು ಧ್ವನಿಯನ್ನ ಕೇಳಲಿಕ್ಕೆ ನಾವು ನಮ್ಮ ಸಂವೇದನೆಯನ್ನ ಬೆಳೆಸ್ಕೋಬೇಕು. ಅಸೀಮ ವಸ್ತು ಎಂದ್ರೆ ಏನು? ಈಗ ಸೀಮಾತೀತ ಅಂತೀವಿ. ಅಸೀಮ ವಸ್ತು ಅಂದ್ರೆ ಸೀಮಾತೀತ ವಸ್ತು ಅಂತ, ಎಲ್ಲೇ ಇಲ್ಲದ್ದು ಅಂದ್ರೆ ಈ ಮಿತಿ ಇಲ್ಲದ್ದು ಅನ್ನೋ ಒಂದು ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ. ಅಸೀಮ ವಸ್ತು. ಮೂಲ ಎಂದರು ದಾಜಿ. ಅಸೀಮ ವಸ್ತು ಅಂದ್ರೆ ಮೂಲ, ಸಾಕ್ಷಾತ್ ದೈವತ್ವ. ಮೂಲದ ಆಕಾರ ದೈವತ್ವವನ್ನು ಮನಸ್ಸಿನಿಂದ ಹುಡುಕುವುದು ಎಂದರೆ ಅದನ್ನು ಬಾಹ್ಯದಲ್ಲಿ ಹುಡುಕುವುದು. ಸೊ ಈಗ ದೈವ ಎಲ್ಲ ಕಡೆ ಇದೆ ಅಂತ ಹೇಳ್ತಾರೆ, ನಮ್ಮ ಒಳಗೂ ಇರ್ಬೇಕಲ್ವಾ? ಸೊ ನಮ್ಮ ಒಳಗಡೆ ಇರ್ತಕ್ಕಂಥದ್ದು ಹುಡುಕೋದು ಸುಲಭನಾ ಅಥವಾ ಹೊರಗಡೆ ಇರ್ತಕ್ಕಂಥದ್ದನ್ನು ಹುಡುಕೋದು ಸುಲಭನಾ? ಆಗ ನಾವು ತೀರಾ ಮೆದುಳಿಗೆ ಸಂಬಂಧಿಸಿದ್ದಾಗಿರುತ್ತದೆ, ತೀರಾ ಅಮೂರ್ತವಾಗುತ್ತದೆ. ದೈವತ್ವವನ್ನು ಮನಸ್ಸಿನಿಂದ ಹುಡುಕಿದ್ರೆ ಅದು ಪ್ರಸ್ತುತವಲ್ಲ, ಅದು ನಮಗೆ ಮನಸ್ಸಿನಿಂದ ಗ್ರಹಿಸುವಂತ ವಸ್ತು ಅಲ್ಲ. ದೈವತ್ವನ ಅದನ್ನ ನಾವು ಹುಡುಕ್ಬೇಕಂದ್ರೆ ಹೃದಯದಿಂದನೇ ಹುಡುಕ್ಬೇಕು. ನಾವು ಏಕಾಗ್ರತೆಗೆ ಪ್ರಯತ್ನಿಸಿದರೆ ನಾವು ಏಕಾಗ್ರತೆಯಾಗುವ ವಸ್ತು ಕಾಣುವುದಿಲ್ಲ. ನಾವು ಅದನ್ನು ಗ್ರಹಿಸಲು ಪ್ರಯತ್ನಿಸಿದರೆ ಅದು ನಮ್ಮಿಂದ ನುಸುಳಿಕೊಳ್ಳುತ್ತದೆ. ಅದು ಆಂತರ್ಯದಲ್ಲಿ ಕಂಡುಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ನಮ್ಮ ಹೃದಯದಲ್ಲಿ ಕಂಡುಕೋಬೇಕಾಗಿರ್ತಕ್ಕಂಥದ್ದು. ರೆಕಾರ್ಡಿಂಗ್ ಆಗ್ತಾ ಇದೆ ಅನ್ಸುತ್ತೆ ಸಿಸ್ಟರ್. ಅದರ ಚೇತೋಹಾರಿಯಾದ ಮೇಲುಗಾಳಿ ನಮ್ಮನ್ನು ಪ್ರಥಮವಾಗಿ ತಲುಪಿದಾಗ ಅದು ಭಾವನೆಯ ಮೂಲಕ ಬರುತ್ತದೆ. ಸೊ ಹೃದಯದಲ್ಲಿರತಕ್ಕಂಥ ದೈವತ್ವದ ಗಾಳಿ ನಮ್ಮೆಡೆಗೆ ಬೀಸಿದಾಗ ಅದು ನಮಗೆ ಹೇಗೆ ಗೊತ್ತಾಗುತ್ತೆ? ಭಾವನೆಯ ಮುಖಾಂತರ, ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಫೀಲಿಂಗ್ಸ್ ಮುಖಾಂತರ ಗೊತ್ತಾಗುತ್ತೆ. ನಮ್ಮಲ್ಲಿ ಆಗ್ತಕ್ಕಂಥ ಭಾವನೆಗಳ ಬದಲಾವಣೆ ಏನಿದೆ ಅದು ನಮ್ಮಲ್ಲಿ ದೈವತ್ವ ನಮ್ಮೆಡೆಗೆ ಬೀಸ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಇದನ್ನೇ ನಾವು ಸ್ಪಿರಿಚುವಲ್ ಅನಾಟಮಿನಲ್ಲಿ ಎಕ್ಸ್ಪ್ಯಾನ್ಷನ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳೋದು. ಹಾಗಾದ್ರೆ ಮೊದಲನೇ ಬಿಂದುವಿನಲ್ಲಿ ನಿಮಗೆ ದೈವತ್ವ ನಿಮ್ಮೆಡೆಗೆ ಗಾಳಿ ಬೀಸಿದಾಗ ಮೊದಲನೇ ಬಿಂದುವಿನಲ್ಲಿ ಇರತಕ್ಕಂಥ ಭಾವನೆಗಳೆಲ್ಲ ವ್ಯಕ್ತವಾಗಬೇಕು. ಅದೇ ರೀತಿಯಾಗಿ ಬೇರೆ ಬೇರೆ ಬಿಂದುಗಳಲ್ಲಿ ದೈವತ್ವದ ಗಾಳಿ ನಮ್ಮೆಡೆಗೆ ಬೀಸಿದಾಗ ಆ ಬಿಂದುಗಳಲ್ಲಿ ಇರತಕ್ಕಂಥ ಭಾವನೆಯು ನಮ್ಮಲ್ಲಿ ವ್ಯಕ್ತವಾಗಬೇಕು. ಆಲೋಚನೆ ಸಂಕುಚಿತವಾಗಿರುತ್ತದೆ, ಆದರೆ ಭಾವನೆ ವಿಶಾಲವಾಗಿರುತ್ತದೆ. ಅದು ಸಮಗ್ರವಾದುದು, ಅದು ವಿಚಾರವನ್ನು ಒಳಗೊಂಡಿರುತ್ತದೆ. ಈಗ ಇನ್ನೊಂದು ಇಲ್ಲಿ ಕ್ಲೂ ಕೊಡ್ತಾ ಇದ್ದಾರೆ. ನಾವು ಭಾವನೆ ಅಂದಿದ ತಕ್ಷಣ ಭಾವನೆ ಬೇರೆ ವಿಚಾರ ಬೇರೆ ಅಂತ ಅನ್ಕೊಂಡ್ಬಿಡ್ತೀವಿ. ಪ್ರಜ್ಞೆಯಲ್ಲಿ ಅಡಕವಾಗಿರ್ತಕ್ಕಂಥ ಭಾವನೆಗಳು ವಿಚಾರವನ್ನು ಸಹ ಒಳಗೊಂಡಿರುತ್ತದೆ. ಇದು ತುಂಬಾ ಮುಖ್ಯ. ನಮಗೆ ಮನಸ್ಸಿಗೆ ಎಷ್ಟೊಂದು ವಿಚಾರಗಳಲ್ಲಿ ಸ್ಪಷ್ಟತೆ ಬರುತ್ತೆ ಅಂತ ಅನಿಸುತ್ತೆ ಧ್ಯಾನ ಮಾಡ್ತಾ ಮಾಡ್ತಾ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಭಾವನೆಗಳು ಬಂತು ಅಂದ್ರೆ ಸ್ಪಷ್ಟತೆ ಯಾಕೆ ಬರಬೇಕು? ಸ್ಪಷ್ಟತೆ ಯಾಕೆ ಬರುತ್ತೆ ಅಂದ್ರೆ ಪ್ರತಿಯೊಂದು ಭಾವನೆ ಕೂಡ ಅದರಲ್ಲಿ ವಿಚಾರಗಳನ್ನು ಒಳಗೊಂಡಿರುತ್ತದೆ. ಯಾವ ರೀತಿಯಾದಂಥ ವಿಚಾರ? ನಿಮ್ಮನ್ನು ಸಹಜತೆ ಎಡೆಗೆ ತೆಗೆದುಕೊಂಡು ಹೋಗುವ ವಿಚಾರ. ಹಾಗಾದ್ರೆ ಈ ವಿಚಾರ ನಮ್ಗೆ ಏನ್ ಮಾಡುತ್ತೆ? ಈ ವಿಚಾರ ನಮಗೆ ಎಲ್ಲಿ ಸರಿಯಾಗಿ ಮಾಡ್ತಿದೀವಿ, ಎಲ್ಲಿ ಸರಿಯಾಗಿ ಜೀವನ ಮಾಡ್ತಿಲ್ಲ, ಎಲ್ಲಿ ತಪ್ಪು ಮಾಡ್ತಿದ್ವಿ ಅನ್ನೋದನ್ನ ನಮ್ಗೆ ದ್ಯೋತಕಪಡಿಸುತ್ತೆ. ಆದರೆ ಅದು ಯೋಚಿಸುವಿಕೆಯ ಅತೀತವಾಗಿದೆ. ಇನ್ ಅದರ್ ವರ್ಡ್ಸ್, there are two realms of thoughts. You can get the thoughts from the level of the mind, you can get the thoughts from the level of the consciousness. So please remember this. The feelings that is there in the consciousness also has information in it, information in the form of thoughts.
So you can get thoughts from these two realms, either from the mind or from the consciousness, through feelings. ಸೊ ನಮಗೆ ಯೋಚನೆ ಎರಡು ಸ್ತರದಿಂದ ಬರ್ಲಿಕ್ಕೆ ಸಾಧ್ಯ ಇದೆ. ಮನಸ್ಸಿನ ಸ್ತರದಿಂದ ಬರತಕ್ಕಂಥ ಯೋಚನೆಗಳೆಲ್ಲ ಕೂಡ ಸಾಮಾನ್ಯವಾಗಿ ನಮ್ಮ ಸಂಸ್ಕಾರಗಳಿಂದ ಪ್ರೇರಿತವಾಗಿ ಬರ್ತದೆ. ಆದರೆ ಪ್ರಜ್ಞಾ ಸ್ತರದಲ್ಲಿ ಬರ್ತಕ್ಕಂಥ ಯೋಚನೆಗಳು ನಮ್ಮ ಭಾವನೆಗಳಲ್ಲಿ ಅಡಕವಾಗಿರ್ತಕ್ಕಂಥ ಯೋಚನೆಗಳು ಪ್ರಕಟ ಆಗುತ್ತೆ. ಹಾಗಾಗಿ ಎಷ್ಟೋ ಸತಿ ನಮಗೆ ಧ್ಯಾನದಲ್ಲಿ ಎಷ್ಟೊಂದು ವಿಚಾರಗಳು ಸ್ಪಷ್ಟ ಆಗುತ್ತೆ. ಯಾಕೆಂತಂದ್ರೆ ಆ ಧ್ಯಾನದಲ್ಲಿ ಬರ್ತಕ್ಕಂಥ ಭಾವಗಳಲ್ಲೇ ಇರತಕ್ಕಂಥ ವಿಚಾರಗಳು ನಮಗೆ ಆ ಸ್ಪಷ್ಟತೆಯನ್ನು ಕೊಡುತ್ತೆ. ಅದು ನಮ್ಮೆಲ್ಲ ಅಂತಃ ಸಾಮರ್ಥ್ಯಗಳನ್ನು ಒಳಗೊಂಡಿರುತ್ತದೆ. ಆದರೆ ಅವುಗಳಿಗೂ ಅತೀತವಾಗಿರುತ್ತದೆ. ಭಾವನೆಯ ಮೂಲಕ ಆಳವಾದ ಸತ್ಯಗಳು ಅನಾವರಣಗೊಳ್ಳುತ್ತದೆ. ಸೊ ಇಟ್ ಈಸ್ ಇನ್ ದ ಫೀಲಿಂಗ್ಸ್ ದಟ್ ಯು ಕ್ಯಾನ್ ಆಕ್ಚುಲಿ ಅನ್ರಾವೆಲ್ ಆಲ್ ದ ಟ್ರೂತ್ಸ್. ದೈವತ್ವವನ್ನು ಅರಿಯಲಾಗದು, ಆದರೆ ಅದರ ಉಪಸ್ಥಿತಿಯನ್ನು ಅನುಭವಿಸಬಹುದು. ದೈವತ್ವದ ಉಪಸ್ಥಿತಿಯಲ್ಲಿ ನಮಗೆ ಬರ್ತಕ್ಕಂಥ ಯೋಚನೆಗಳು ನಮ್ಮನ್ನ ಹೊಸ ಮನುಷ್ಯರನ್ನಾಗಿ ಮಾಡುತ್ತದೆ. ಇದುವರೆಗೂ ನಾವು ಮನಸ್ಸಿನಲ್ಲಿದ್ದ ಸಂಸ್ಕಾರಗಳ ರೀತಿ ಜೀವನ ಮಾಡ್ತಿದ್ವಿ, ಆ ರೀತಿಯಾದಂಥ ಮನುಷ್ಯರಾಗಿದ್ದೀವಿ. ಈಗ ದೈವತ್ವ ನಮಗೆ ಗಾಳಿ ಬೀಸಿದ ತಕ್ಷಣ ಭಾವನೆ ಪ್ರಕಟ ಆಗುತ್ತೆ. ಭಾವನೆಯಲ್ಲಿ ವಿಚಾರ ಅಡಕ ಆಗಿದೆ. ವಿಚಾರ ಅಡಕ ಆಗಿದ್ದು ನಮ್ಮನ್ನ ದೈವತ್ವದ ಹಾದಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ. ಆ ಉಪಸ್ಥಿತಿಯಲ್ಲಿ ನೀವು ನಿಮ್ಮ ಪಿತ್ತಕೋಶದಲ್ಲಿ ಅಥವಾ ನಿಮ್ಮ ಹಿಮ್ಮಡಿಯಲ್ಲಿ ಅನುಭವಿಸಿವಿರಾ? ಅದನ್ನು ನೀವು ಭುಜಗಳು ಅಥವಾ ಮೊಣಗೈ ಗಂಟಿನ ಮೂಲಕ ಅನುಭವಿಸಬಲ್ಲಿರಾ? ಇಲ್ಲ. ಹೃದಯವು ಭಾವನೆಯ ಅಂಗ, ಹಾಗಾಗಿ ನಾವು ಅದನ್ನು ಹೃದಯದಲ್ಲಿ ಭಾವಿಸುತ್ತೇವೆ. ಸೊ ಹಾರ್ಟ್ ಇಸ್ ದ ಸೀಟ್ ಆಫ್ ದ ಫೀಲಿಂಗ್. ತಾವತ್ತು ಓದಿದ್ವಿ, ಇದನ್ನು 3 ಸೆಂಟೆನ್ಸ್ ಹೇಳಿದ್ವಿ. ಹಾರ್ಟ್ ಇಸ್ ದ ಸೀಟ್ ಆಫ್ ದ ಸೋಲ್, ಸೋಲ್ ಇಸ್ ದ ಸೀಟ್ ಆಫ್ ದ ಕಾನ್ಶಿಯಸ್ನೆಸ್, ಕಾನ್ಶಿಯಸ್ನೆಸ್ ಇಸ್ ದ ಸೀಟ್ ಆಫ್ ದ ಫೀಲಿಂಗ್. ಸೊ ಆತ್ಮವು ಹೃದಯದಲ್ಲಿ ಅಡಕವಾಗಿರುತ್ತೆ, ಪ್ರಜ್ಞೆಯು ಆತ್ಮದಲ್ಲಿ ಅಡಕವಾಗಿರುತ್ತೆ, ನಮ್ಮ ಭಾವನೆಯು ಪ್ರಜ್ಞೆಯಲ್ಲಿ ಅಡಕವಾಗಿರುತ್ತೆ. ಹಾಗಾಗಿ ನಾವು ಧ್ಯಾನದಲ್ಲಿ ಭಾವನೆಗಳ ಕಡೆಗೆ ಗಮನ ಕೊಡ್ತೀವಿ. ನೀವು ಧ್ಯಾನದಲ್ಲಿ ಸಾಕಷ್ಟು ಮಟ್ಟಿಗೆ ಸಂವೇದನಾ ಶಕ್ತಿ ಬೆಳೆಸ್ಕೊಳ್ತಾ ಇದ್ದೀರಂದ್ರೆ ಭಾವನೆಗಳನ್ನ ಗ್ರಹಿಸುವಂತ ಸಂವೇದನಾ ಶಕ್ತಿ ಬೆಳೆಸ್ಕೊಂಡ್ರೆ ಅತ್ಯಂತ ಉಪಯುಕ್ತ, ನಿಮಗೆ ಅತ್ಯಂತ ಉಪಯೋಗಕಾರಿ. ಬೇರೆ ಏನನ್ನು ಬೇಕಾದ್ರೆ ಗಮನಿಸ್ಬೋದು ಅರಿವಿನಿಂದ. ನಾವು ಯೋಚನೆ ಬರ್ತಾ ಇದ್ಯಾ ಇಲ್ವಾ, ಮನಸ್ಸು ಸೆಟ್ಲ್ ಆಗಿದ್ಯಾ ಇಲ್ವಾ, ನಮಗೆ ಅಬ್ಸಾರ್ಪ್ಷನ್ ಇದೆಯಾ ಇಲ್ವಾ, ಮನಸ್ಸು ಹೊರಗಡೆ ಹೋಗ್ತಾ ಇದೆಯಾ ಇಲ್ವಾ, ಹೊರಗಡೆ ಶಬ್ದಗಳು ನಮಗೆ ತೊಂದರೆ ಮಾಡ್ತಿದ್ಯಾ ಇಲ್ವಾ, ಏನೇನೋ ಚಿತ್ರಗಳೆಲ್ಲ ಬರ್ತಿದೆ ಅದು ನಮ್ಗೆ ತೊಂದರೆ ಮಾಡ್ತಿದ್ಯಾ ಇಲ್ವಾ, ಇವೆಲ್ಲವನ್ನೂ ಗಮನಿಸಬಹುದು. ಆದ್ರೆ ಇದು ಯಾವುದೂ ಕೂಡ ನನಗೆಲ್ಲೋ ವೈಬ್ರೇಷನ್ ಆಯ್ತು, ನನಗೆಲ್ಲೋ ಫೋರ್ಸ್ ಆಯ್ತು, ನನಗೆ ಎಳೆದಂಗಾಯ್ತು, ಸೆಳೆಯಲ್ಪಟ್ಟೆ, ನನಗೆ ಒತ್ತದಂಗಾಯ್ತು, ಇವೆಲ್ಲವೂ ಕೂಡ ನಮಗೆ ಧ್ಯಾನದ ಅನುಭವಗಳೇ ಆದ್ರೂ ಕೂಡ ನಮಗೆ ಧ್ಯಾನದಲ್ಲಿ ಸ್ಪಷ್ಟತೆಯನ್ನು ಕೊಡಲ್ಲ. ನಮಗೆ ಧ್ಯಾನದಲ್ಲಿ ಏನಾಗ್ತಿದೆ ಅಂತ ಸರಿಯಾಗಿ ಗ್ರಹಿಸುವಂತ ಸಂವೇದನಾ ಶಕ್ತಿ ಬೇಕಂದ್ರೆ ಭಾವನೆಗಳನ್ನ ಗ್ರಹಿಸೋದನ್ನ ನಾವು ಕಲಿಬೇಕು. ಭಾವನೆಗಳನ್ನ ನಾವು ಗ್ರಹಿಸೋದನ್ನ ಕಲಿತ್ರೆ ಭಾವನೆಯಲ್ಲಿ ಅಡಕವಾಗಿರುವ ವಿಚಾರಗಳನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕಾಲಕ್ರಮೇಣದಲ್ಲಿ ಭಾವನೆಯಲ್ಲಿ ವಿಚಾರಗಳನ್ನ ನಾವು ಗ್ರಹಿಸೋದು ಸಾಧ್ಯ ಆಯ್ತಂತಂದ್ರೆ ನಾವು ಜೀವನದಲ್ಲಿ ಆರಾಮವಾಗಿ ಬದಲಾವಣೆ ಹೊಂದುತ್ತಾ ಹೋಗ್ತೀವಿ. ನಮ್ಮ ಜೀವನ ಆಧ್ಯಾತ್ಮಿಕಮಯವಾಗ್ತಾ ಹೋಗುತ್ತೆ. ಈ ಆಂತರಿಕ ಉಪಸ್ಥಿತಿಯನ್ನು ಅರಿಯಲು ನಮಗೆ ಧ್ಯಾನ ಹೇಗೆ ನೆರವೇಯುತ್ತದೆ ನಾನು ಕೇಳಿದೆ. ಅದರೊಂದಿಗೆ ಐಕ್ಯವಾಗಲು ಅದು ಹೇಗೆ ನಮಗೆ ನೆರವು ನೀಡುತ್ತದೆ? ಇದನ್ನು ಪತಂಜಲಿಯ ಯೋಗ ಸೂತ್ರಗಳು ಚೆನ್ನಾಗಿ ವಿವರಿಸಲಾಗಿದೆ ಎಂದರು ದಾಜಿ. ಋಷಿ ಪತಂಜಲಿ ಬರೆದಿದ್ದು ಎನ್ನಲಾದ ಯೋಗ ಸೂತ್ರಗಳು ಯೋಗದ ಕೆಲವು 3 ತತ್ವಗಳನ್ನು ವಿಶದೀಕರಿಸುವ ಪ್ರಾಚೀನ ಬೋಧನೆಯಾಗಿದೆ. ಅನೇಕರು ಯೋಗ ಎಂಬ ಪದವನ್ನು ಶಾರೀರಿಕ ವ್ಯಾಯಾಮಗಳಿಗೆ ಒಂದು ಸಂಚಯಕ್ಕೆ ಸಂಬಂಧಿಸಿದರು. ಅದು ಯೋಗದ ಒಂದು ಶಾಖೆ ಮಾತ್ರ. ಯೋಗ ಒಂದು ಧ್ಯಾನಾತ್ಮಕ ಪ್ರವೇಶ ಮಾರ್ಗವಾಗಿದ್ದು ಅದರ ಉದ್ದೇಶವು ಜೀವಾತ್ಮನನ್ನು ಪರಮಾತ್ಮನೊಂದಿಗೆ ಒಂದುಗೂಡಿಸುವುದಾಗಿದೆ. ಯೋಗದ ಈ ಅಂಶವೇ ಯೋಗ ಸೂತ್ರಗಳ ವಸ್ತುವಾಗಿದ್ದು ಅದರಲ್ಲಿ ಪತಂಜಲಿಯು 8 ಅಂಗಗಳಿರುವ ಒಂದು ಪಥವನ್ನು ಮಂಡಿಸಿರುವರು. ಅದನ್ನು ಒಟ್ಟಾಗಿ ಅಷ್ಟಾಂಗ ಯೋಗ ಎನ್ನಲಾಗಿದೆ. ಈ 8 ಸೋಪಾನಗಳು ಹೀಗಿವೆ. ಇದು ಕೂಡ ನಿಮಗೆ ಪ್ರಶ್ನೆ ಬರುತ್ತೆ, ಯಾವ್ಯಾವುದು 8 ಸೋಪಾನ, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ, ಅದು ಕೂಡ ಬರ್ಬೋದು. ಸೊ ಈ ಆರ್ಡರ್ ಏನಿದೆಯಲ್ಲ, ಈ ಆರ್ಡರ್ನು ನೆನಪಿನ ಇಟ್ಕೊಳ್ಳೋದು ಬೆಟ್ರು. ಸೊ ಮೊದಲು ಯಮ, ತದನಂತರ ನಿಯಮ, ಆಮೇಲೆ ಆಸನ,
ಆಮೇಲೆ ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ, ಆಮೇಲೆ ಧಾರಣ, ನಂತರ ಧ್ಯಾನ, ಕಡೆಯಲ್ಲಿ ಸಮಾಧಿ. ಅಷ್ಟಾಂಗ ಯೋಗದ ಈ ಎಲ್ಲ 8 ಸೋಪಾನಗಳು ಮುಖ್ಯವಾಗಿವೆ ಎಂದರು ದಾಜಿ. ಮತ್ತು ನಾವು ಅವುಗಳಲ್ಲಿ ಪ್ರತಿಯೊಂದನ್ನು ಸೂಕ್ತ ಸಮಯದಲ್ಲಿ ಚರ್ಚಿಸೋಣ. ಸದ್ಯಕ್ಕೆ ನಾನು ಕೊನೆಯ 4 ಅಂಗಗಳಿಗೆ ಗಮನ ಕೊಡಬಯಸುತ್ತೇನೆ. ಅವು ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 4 ಅಂಗಗಳು ನಾವು ಧ್ಯಾನದ ಆಳಕ್ಕೆ ಪ್ರವೇಶಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಈ ಅಂಗಗಳು ಒಂದಕ್ಕಿಂತ ಇನ್ನೊಂದು ವಿಶಿಷ್ಟವಾಗಿದ್ದರೂ ಅವೆಲ್ಲ ಪ್ರತ್ಯೇಕವಲ್ಲ. ಬದಲಾಗಿ ಅದು ಒಂದರ ಒಳಗೊಂಡು ಹರಿಯುತ್ತದೆ. ಸೊ ಒಂದರೊಳಗೆ ಇನ್ನೊಂದು ಹರಿಯುತ್ತದೆ. ಅವುಗಳು ಒಂದು ಚಲನೆಯ, ಅಂದರೆ ನಮ್ಮ ಅಸ್ತಿತ್ವದ ಆಳಗಳಿಗೆ ಒಂದು ಪ್ರಯಾಣದ 4 ಅಂಶಗಳಾಗಿವೆ. ಹಾಗಾದ್ರೆ ನಾವು ಧ್ಯಾನದಲ್ಲಿ ಎಲ್ಲಿಗೆ ಹೋಗ್ತೀವಿ? ನಮ್ಮ ಅಸ್ತಿತ್ವದ ಮೂಲ ಅಸ್ತಿತ್ವ ಇದೆಯಲ್ಲ, ನಮ್ಮ ಮೂಲ ಅಸ್ತಿತ್ವದ ಎಡೆಗೆನೆ ನಾವು ಹೋಗ್ತೀವಿ. ನಾವು ಮೂಲ ಅಸ್ತಿತ್ವದ ಎಡೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ಚಲನೆ ಇದೆ. ಚಲನೆ ಇದೆ ಅಂದ್ರೆ ನಾವು ಯಾವುದ್ರ ಮುಖಾಂತರ ಚಲನೆ ಮಾಡ್ಕೊಂಡು ಹೋಗ್ತೀವಿ? ನಮ್ಮ ಪ್ರಜ್ಞೆ ಮುಖಾಂತರ, ನಮ್ಮ ಪ್ರಜ್ಞೆಯಲ್ಲಿ ಅಡಕವಾಗಿರತಕ್ಕಂಥ ಸಂಸ್ಕಾರಗಳ ಮುಖಾಂತರ ನಮ್ಮ ಚಲನೆಯನ್ನು ಮಾಡ್ಕೊಂಡು ಹೋಗ್ತೀವಿ. ಸೊ ಪ್ರಜ್ಞೆಯ ಹೊರಗಿನ ಸ್ತರದಲ್ಲಿ ನಾವಿದ್ದೀವಿ. ಕಾಲಕ್ರಮೇಣದಲ್ಲಿ ಪ್ರಜ್ಞೆಯ ಮೂಲಕ್ಕೆ ಹೋಗ್ತೀವಿ. ಪ್ರಜ್ಞೆಯ ಮೂಲದಲ್ಲಿ ಏನಿದೆ? ನಮ್ಮ ಮೂಲ ಅಸ್ತಿತ್ವ ಅಡಕವಾಗಿದೆ. ನಾವು 5ನೇ ಸೋಪಾನವಾದ ಪ್ರತ್ಯಾಹಾರದಿಂದ ಆರಂಭಿಸೋಣ. ಪ್ರತ್ಯಾಹಾರ ಎಂದರೆ ಸ್ವತಃ ಹಿಂತೆಗೆದುಕೊಳ್ಳುವುದು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ, ಇದು ನಿಮ್ಗೆ 1 ಮಾರ್ಕ್ ಕ್ವೆಶ್ಚನ್. ಪ್ರತ್ಯಾಹಾರವೆಂದರೆ ಸ್ವತಃ ಹಿಂದೆ ತೆಗೆದುಕೊಳ್ಳುವುದು, ಒಳಗಡೆ ತಿರುಗಿಸುವುದು ಎಂದರ್ಥ. ನಮ್ಮನ್ನು ಸುತ್ತುವರೆದಿರುವ ಹಲವಾರು ಚಿತ್ತ ವಿಕ್ಷೇಪಗಳಿಂದ ನಮ್ಮನ್ನು ಹಿಂತೆಗೆದುಕೊಂಡು ಒಳಗಡೆಗೆ ತಿರುಗಿಸಿ ಆಂತರ್ಯದಲ್ಲಿ ನಮ್ಮನ್ನು ಕೇಂದ್ರೀಕರಿಸುವುದು. ಸೊ 2 ಭಾಗ ಇದೆ. ಹೊರಗಡೆ ಇರ್ತಕ್ಕಂಥ ಎಲ್ಲ ವಿಚಾರಗಳಿಂದ ನಮ್ಮ ಮನಸ್ಸನ್ನು ಹಿಂದಕ್ಕೆ ತಗೊಂಡು, ಇಟ್ಸ್ ಕಾಲ್ಡ್ ಎಸ್ ಇಂಗ್ಲಿಷ್ ನಲ್ಲಿ ಸೆಲ್ಫ್ ವಿಡ್ರಾವಲ್ ಅಂತ ಹೇಳ್ತೀವಿ. ಸೊ ಸೆಲ್ಫ್ ವಿಡ್ರಾವಲ್ ಅಂದ್ರೆ ಹೊರಗಡೆ ಇರ್ತಕ್ಕಂಥ ಎಲ್ಲ ವಿದ್ಯಮಾನಗಳಿಂದ ನಮ್ಮ ಮನಸ್ಸನ್ನು ಹಿಂದಕ್ಕೆ ತಗೊಂಡು ನಾವು ಒಳಗಡೆ ಹೋಗೋದು. ಯು ಶುಡ್ ಸೆಂಟರ್ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ. ತುಂಬಾ ಸತಿ ಪದಗಳನ್ನ ಉಪಯೋಗಿಸ್ತೀವಿ. ಪ್ಲೀಸ್ ಸೆಂಟರ್ ಯುವರ್ ಸೆಲ್ಫ್ ಅಂತ. ಸೆಂಟರ್ ಯುವರ್ ಸೆಲ್ಫ್ ಅಂದ್ರೆ ನಿಮ್ಮ ಎಲ್ಲ ಹೊರಗಡೆ ಹರಿತಾ ಇರ್ತಕ್ಕಂಥ ಮನಸ್ಸಿನ ಗಮನವನ್ನು ಹಿಂತೆಗೆದುಕೊಂಡು ಅದನ್ನ ನಿಮ್ಮ ಮೇಲೆ ಕೇಂದ್ರೀಕರಿಸೋದು. ಎಲ್ಲಿ ಕೇಂದ್ರೀಕರಿಸೋದು ಅಂತ ಯಾರಾದ್ರೂ ಕೇಳ್ತು ಅಂದ್ರೆ ನಿಮ್ಮ ಪ್ರಜ್ಞೆ ಮೇಲೆ ಕೇಂದ್ರೀಕರಿಸೋದು. ಬಹಳಷ್ಟು ಸಮಯ ನಮ್ಮ ಗಮನವು ಬಾಹ್ಯದಲ್ಲಿ ಇರುತ್ತದೆ. ಸಾಮಾನ್ಯವಾಗಿ ನಮ್ಮ ಪ್ರಜ್ಞೆಯು ನಾವು ಪಂಚೇಂದ್ರಗಳ ಮೂಲಕ ಗ್ರಹಿಸಬಲ್ಲ ಅದೇನೇ ಇರಲಿ ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಪಂಚೇಂದ್ರಗಳು ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ನಮ್ಮ ಗಮನ ಹೋಗುತ್ತೆ, ಪ್ರಜ್ಞೆ ಹೋಗುತ್ತೆ. ನಾವು ಕೇಳುತ್ತೇವೆ, ನೋಡುತ್ತೇವೆ, ಸ್ಪರ್ಶಿಸುತ್ತೇವೆ, ಮೂಸುತ್ತೇವೆ, ರುಚಿ ನೋಡುತ್ತೇವೆ, ಅಷ್ಟೇ. ಈ ಬಾಹ್ಯ ಗಮನದಲ್ಲೇನೂ ತಪ್ಪಿಲ್ಲ. ಅದು ನಮ್ಮ ಉಳಿವಿಕೆಗೆ ಮುಖ್ಯವಾಗಿದೆ. ನಮ್ಮ ಇಂದ್ರಿಯಗಳು ಒಂದು ಪಥಸೂಚಿ ವ್ಯವಸ್ಥೆಯಾಗಿದೆ. ಅವು ನಮಗೆ ಜೀವನದ ಮೂಲ ಅವಶ್ಯಕತೆಗಳಾದ ಆಸನ, ವಸನ, ವಸತಿ ಇತ್ಯಾದಿಗಳನ್ನು ಪಡೆಯಲು ನೆರವೇರುತ್ತದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ನಮ್ಮ ಇಂದ್ರಿಯಗಳು ಒಂದು ಪಥಸೂಚಿ ವ್ಯವಸ್ಥೆಯಾಗಿದೆ. ಇಂದ್ರಿಯಗಳು ಡ್ಯಾಶ್ ಆಗಿದೆ ಅಂತ ಕೇಳಬಹುದು, ಅಥವಾ ನಮ್ಮ ಇಂದ್ರಿಯಗಳು ಡ್ಯಾಶ್ ಆಗಿದೆ ಅಂತ ಕೇಳಬಹುದು, ಅಥವಾ ಡ್ಯಾಶ್ ಒಂದು ಪಥಸೂಚಿ ವ್ಯವಸ್ಥೆಯಾಗಿದೆ ಅಂತ ಕೂಡ ಕೇಳಬಹುದು. ನಾವು ಜೀವನದ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಅತ್ಯುತ್ಸಾಹ ತೋರುತ್ತೇವೆ. ನಾವು ಪ್ರಾಪಂಚಿಕ ವಿಫಲತೆಯನ್ನು ಗಳಿಸಬಹುದು, ಬೇರೆಯವರ ಪ್ರೀತಿ ಆಧಾರಗಳನ್ನು ಗಳಿಸಬಹುದು. ಆದರೆ ಅಂಥ ವಿಷಯಗಳು ನಮ್ಮನ್ನು ಅತ್ಯಂತ ಆಳದ ಸ್ತರದಲ್ಲಿ ಸಾರ್ಥಕ ಅಥವಾ ತೃಪ್ತಿಗೊಳಿಸಲಾರದು. ಇಟ್ ಡಸ್ ನಾಟ್ ಗಿವ್ ಯು ಸ್ಯಾಟಿಸ್ಫ್ಯಾಕ್ಷನ್. ಅವು ಹೃದಯವನ್ನು ನಿಜವಾಗಿ ತೃಪ್ತಿಪಡಿಸಲಾರದು. ನಾವೆಷ್ಟೇ ಸಾಧಿಸಲಿ ಅಥವಾ ಗಳಿಸಲಿ, ಅವಶ್ಯಕವಾದ ಯಾವುದೋ ಒಂದು ನಮ್ಮಲ್ಲಿ ಇಲ್ಲವೆಂಬುದನ್ನು ನಾವು ಮತ್ತು ಕಂಡುಕೊಳ್ಳುತ್ತೇವೆ. ಅಂತಿಮವಾಗಿ ನಮ್ಮ ಪ್ರಾಪಂಚಿಕ ಆಸೆಗಳ ಪೂರೈಸುವಿಕೆಯು ನಮ್ಮನ್ನು ಸಾರ್ಥಕಗೊಳಿಸುವುದಿಲ್ಲ. ನೋ ಅಮೌಂಟ್ ಆಫ್ fulfillment of desires in this world is going to make us content and satisfied. ಸೊ ನಾವು ಪ್ರಾಪಂಚಿಕ ವಿಚಾರಗಳಲ್ಲಿ, ಆಸೆಗಳಲ್ಲಿ ಎಷ್ಟೇ ಪೂರ್ತಿ ಮಾಡಿದ್ರು ಕೂಡ ಅದು ನಮಗೆ ತೃಪ್ತಿನೂ ಕೊಡಲ್ಲ, ಸಾರ್ಥಕತೆನೂ ಕೊಡಲ್ಲ. ಅದನ್ನು ನಾವು ಮಣಗಾಣ್ತೀವಿ. ಹೃದಯ ಸಂಪೂರ್ಣವಾಗಿ ಬೇರೆಯಾಗಿರುವ, ಇನ್ನೂ ತುಂಬಾ ಆಳದಲ್ಲಿರುವ ಮತ್ಯಾವುದಕ್ಕೋ ಹಂಬಲಿಸುತ್ತಿದೆ ಎನ್ನುವುದನ್ನು ಮಣಗಾಣುತ್ತೇವೆ. ನೀವು ಇದರ ಬಗ್ಗೆ ಈಗಾಗಲೇ ಹೇಳಿದ್ದೀರಿ ಎಂದೆ. ನಾನು ಪರಿಪೂರ್ಣತೆಗಾಗಿ ಆತ್ಮದ ಹಂಬಲವನ್ನು ನೀವು ಉಲ್ಲೇಖಿಸಿದ್ದೀರಿ. ಆಗ್ಲೇ ದಾಜಿ ಹೇಳಿದ್ರು, ವಾಟ್ ಈಸ್ ದ ಬಿಗ್ ಡಿಸೈರ್ ಅಂದ್ರೆ ದ ಇಂಟೆನ್ಸ್ ಡಿಸೈರ್ ಆಫ್ ದ ಸೋಲ್ ಟು ಮರ್ಜ್ ಆರ್ ರೀಎಸ್ಟಾಬ್ಲಿಷ್ ಇಟ್ಸ್ ಕನೆಕ್ಷನ್ ವಿತ್ ಡಿವೈನ್. ದಟ್ ಈಸ್ ದ ಒರಿಜಿನಲ್ ಡಿಸೈರ್ ಅಂತ ಅವಾಗಲೇ ಹೇಳಿದ್ರು. ಮೂಲ ಆಸೆ ಅಂದ್ರೆ ಅದು. ಹೌದು ಎಂದರು ದಾಜಿ. ಆದರೆ
ಈ ಪರಿಕಲ್ಪನೆಯು ತೀರಾ ಭೌತಿಕವಾದುದು. ಇದು ಬರೀ ನಮ್ಮ ಮನಸ್ಸಿನಲ್ಲಿ ಬುದ್ಧಿ ಲೆವೆಲಲ್ಲಿ ಇದ್ರೆ ಪ್ರಯೋಜನ ಇಲ್ಲ. ಅದು ನಮ್ಮ ಹೃದಯಗಳೊಡನೆ ಅನಾವರಣೆಯಾಗಲು ತೀರಾ ಅಮೂರ್ತವಾದುದು. ಐಕ್ಯತೆಗಾಗಿರುವ ಆ ಮೂಲಭೂತ ಹಂಬಲವನ್ನು ನಾವು ಸ್ವತಃ ಕಂಡುಕೊಳ್ಳಬೇಕಾಗುತ್ತದೆ. ನಾವು ಹಾಗೂ ಮಾಡುವ ತನಕ ಅದು ಸಾಮಾನ್ಯವಾಗಿ ದಿಕ್ಚ್ಯುತಿಗೊಳ್ಳುತ್ತದೆ ಮತ್ತು ನಾವು ಆಂತರಿಕ ಪೂರೈಕೆಯನ್ನು ಪ್ರಾಪಂಚಿಕ ಸ್ತರಗಳಲ್ಲಿ ಅನ್ವೇಷಿಸುತ್ತೇವೆ ಮತ್ತು ನಮ್ಮ ಅನ್ವೇಷಣೆ ಬಾಹ್ಯದಲ್ಲೇ ಉಳಿಯುತ್ತದೆ. ನಾವು ವಸ್ತುಗಳ ಗಳಿಕೆ ಮತ್ತು ಬಳಕೆಯಲ್ಲಿ ಮುಳುಗಿ ಬಿಡುತ್ತೇವೆ. ಯಾಕೆಂತಂದ್ರೆ ವಸ್ತುಗಳಲ್ಲಿ ನಾವು ಆ ತೃಪ್ತಿನ ಮತ್ತು ಸಾರ್ಥಕತೆಯನ್ನು ಕಾಣ್ತಾ ಇದ್ದೀವಿ, ವಸ್ತುಗಳಲ್ಲಿ ನಮ್ಗೆ ಅದು ಸಿಗ್ತಾ ಇಲ್ಲ. ಸೊ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುಗೆ ಹೋಗ್ತೀವಿ, ಒಂದು ಅನುಭವದಿಂದ ಮತ್ತೊಂದು ಅನುಭವಕ್ಕೆ ಹೋಗ್ತೀವಿ. ಅನುಭವ ಕೂಡ ಬಾಹ್ಯದಲ್ಲಿ ಆಗ್ತಕ್ಕಂಥ ಅನುಭವಗಳನ್ನ ಬೇರೆ ಬೇರೆ ಮಾಡ್ತೀವಿ. ಇವತ್ತು ಈ ಊರಿಗೆ ಹೋಗಿದ್ವಿ, ನಾಳೆ ಈ ಊರಿಗೆ ಹೋಗೋಣ. ನಾಳೆ ಈ ಊರಿಗೆ ಹೋಗ್ತಿದ್ವಿ, ನಾಡಿದ್ದು ಈ ಊರಿಗೆ ಹೋಗೋಣ ಅಂತ ಹೇಳಿ ಟೂರಿಸಂ ಎಲ್ಲ ಜಾಸ್ತಿ ಆಗಿದೆ ಅಲ್ಲ ಎಲ್ಲ ಕಡೆನೂ. ಟೂರಿಸಂ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಜನಗಳು ಸಾರ್ಥಕತೆಯನ್ನ ಬಾಹ್ಯ ವಸ್ತುಗಳಲ್ಲಿ, ಬಾಹ್ಯ ಪ್ರಯಾಣದಲ್ಲಿ, ಬಾಹ್ಯ ಜಾಗಗಳಲ್ಲಿ ಹುಡುಕ್ತಾ ಇದ್ದಾರೆ. ಅದು ಅವ್ರಿಗೆ ಸಿಗ್ತಾ ಇಲ್ಲ. ನಾವು ಸತತವಾಗಿ ಪಡೆಯುವುದರ ಸತತ ಪ್ರಚೋದನೆಯ ವ್ಯಸನಿಗಳಾಗಿರುತ್ತೇವೆ. ಉದಾಹರಣೆಗೆ ಎಷ್ಟೊಂದು ಜನ ಪ್ರತಿ ಕ್ಷಣ ತಮ್ಮ ಸ್ಮಾರ್ಟ್ ಫೋನ್ಗಳನ್ನು ಬಳಸುವುದನ್ನು ನೀವು ನೋಡುತ್ತೀರಿ. ಧ್ಯಾನದಲ್ಲಿ ನಾವು ತಾತ್ಕಾಲಿಕವಾಗಿ ನಮ್ಮನ್ನು ಇಂಥ ವಿಷಯಗಳಿಂದ ಹಿಂತೆಗೆದುಕೊಳ್ಳುತ್ತೇವೆ. ಇದು ಪ್ರತ್ಯಾಹಾರದ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ, ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಹಾಗೆ ನಾವು ಧ್ಯಾನದಲ್ಲಿ ಸ್ಮಾರ್ಟ್ ಫೋನ್ ಕಡೆ ನಾವು ಕೊಡ್ತಿದ್ದಂತೆ ಗಮನನ ಹಿಂತೆಗೆದುಕೊಳ್ತೀವಿ, ಅದು ಪ್ರತ್ಯಾಹಾರದ ಒಂದು ಭಾಗ. ಜೀವನದ ಸತತ ಚಲನವಲನಗಳಿಂದ ನಾವು ಒಂದು ವಿರಾಮವನ್ನು ತೆಗೆದುಕೊಳ್ಳುತ್ತೇವೆ. ಹಾಗಾದ್ರೆ ನಮಗೆ ಪ್ರತ್ಯಾಹಾರದಿಂದ ಏನ್ ಬರುತ್ತೆ? ವಿರಾಮ ಬರುತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸು ಎಲ್ಲೂ ಓಡ್ತಾ ಇಲ್ಲ. ನಾವು ಅದರ ಪ್ರಲೋಭನೆಗಳಿಂದ, ಅದರ ತಳಮಳಗಳಿಂದ ಮತ್ತು ಅದರ ಒತ್ತಡಗಳಿಂದ ನಾವು ವಿಮುಖರಾಗುತ್ತೇವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ನಾವು ನಮ್ಮ ಹೊರಗೆ ಹುಡುಕುವುದನ್ನು ನಿಲ್ಲಿಸುತ್ತೇವೆ. ಇದು ಪ್ರತ್ಯಾಹಾರ. ಪ್ರತ್ಯಾಹಾರವೆಂದರೆ ಒಳಗೆ ಹುಡುಕುವುದು ಅಥವಾ ಹೊರಗೆ ಹುಡುಕುವುದು ಅಂತ ಕೇಳಬಹುದು. ಪ್ರತ್ಯಾಹಾರವೆಂದರೆ ಹೊರಗೆ ಹುಡುಕುವುದನ್ನು ನಿಲ್ಲಿಸುವುದಕ್ಕೆ ನಾವು ಪ್ರತ್ಯಾಹಾರ ಅಂತ ಹೇಳ್ತೀವಿ. ಪ್ರತ್ಯಾಹಾರದಲ್ಲಿ ನಾವು ಅಂತರಾಳಕ್ಕೆ ಇಳಿಯುತ್ತೇವೆ. ಭಗವದ್ಗೀತೆ ನಮಗೆ ಒಂದು ಸೂಚನಾತ್ಮಕ ಸಂಕೇತವನ್ನು ಕೊಡುತ್ತದೆ. ಒಂದು ಆಮೆ ತನ್ನ ಕೈಕಾಲುಗಳನ್ನು ಎಲ್ಲಾ ದಿಕ್ಕುಗಳಿಂದ ಹಿಂತೆಗೆದುಕೊಳ್ಳುವಂತೆ ಯೋಗಿಯು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ಹಿಂತೆಗೆಯುತ್ತಾನೆ. ಆತನ ಪ್ರಜ್ಞೆ ಸುಸ್ಥಿರವಾಗಿ ಸ್ಥಾಪಿತವಾಗಿರುತ್ತದೆ. ನಾವು ಆಂತರ್ಯದಲ್ಲಿ ಕೇಂದ್ರೀಕೃತವಾಗಿರುತ್ತೇವೆ. ಸೊ ಆಮೆಯ ಎಕ್ಸಾಂಪಲ್, ಆಮೆ ಹಾಗೆ ತಲೆ ಮತ್ತು ಕೈಕಾಲನ್ನ ಹಿಂದಕ್ಕೆ ಸೆಳ್ಕೊಳ್ಳುತ್ತೋ ಹಾಗೆ ಹೊರಗಡೆ ಇರತಕ್ಕಂಥ ವಸ್ತುಗಳಿಂದ ನಮ್ಮ ಮನಸ್ಸಿನ ಗಮನವನ್ನು ನಾವು ನಮ್ಮ ಪ್ರಜ್ಞೆ ಮೇಲೆ ಕೇಂದ್ರೀಕರಿಸಿದಾಗ ಅದನ್ನು ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಪ್ರತ್ಯಾಹಾರ ನಿಮಗೆ ಇನ್ನಷ್ಟು ಅರ್ಥವಾಗಬೇಕಿದ್ದರೆ ಅದರ ಸಂಸ್ಕೃತ ಪದದ ಉತ್ಪತ್ತಿಯನ್ನು ಪರಿಶೀಲಿಸಬೇಕು. ನಾವು ಪ್ರತ್ಯಾಹಾರ ಎಂಬ ಪದವನ್ನು ಪ್ರತಿ ಮತ್ತು ಆಹಾರ ಎಂಬ ಸಂಸ್ಕೃತದ ಎರಡು ಮೂಲಗಳಿಂದ ರಚಿಸುತ್ತೇವೆ. ಪ್ರತಿ ಎಂದರೆ ವಿರುದ್ಧ ಎಂದರ್ಥ ಮತ್ತು ಆಹಾರ ಎಂದರೆ ಒಳಗೆ ಸೇರಿಸುವಂಥದ್ದು. ಪ್ರತ್ಯಾಹಾರದಲ್ಲಿ ನಾವು ಬಳಸುವ ವಸ್ತುಗಳನ್ನು ಹೊರಗಡೆ ಹುಡುಕುವುದನ್ನು ನಿಲ್ಲಿಸುತ್ತೇವೆ. ಇನ್ನೊಂದು ರೀತಿಯಲ್ಲಿ ನಾವು ಹೊರಗಡೆ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನ ನಾವೇನು ಗ್ರಹಿಸ್ತಾ ಇರ್ತೀವಲ್ಲ ಅದನ್ನೆಲ್ಲ ತಿಂತಾ ಇದ್ದೀವಿ ಅಂತ ಉಪನಿಷತ್ ಅದನ್ನ ಭುಂಜಿಸ್ತಾ ಇದ್ದೀವಿ ಅಂತ ಹೇಳುತ್ತೆ. ಪ್ರತಿಯೊಂದು ವಸ್ತು ನಾವು ಅನ್ಕೋಬಹುದು ನಾವು ಬರೀ ಊಟ ಮಾಡ್ತೀವಿ, ನೀರು ಮಾತ್ರ ಕುಡಿತೀವಿ, ಅದು ಮಾತ್ರ ಒಳಗಡೆ ಹೋಗುತ್ತೆ ಅಂತ. ಇಲ್ಲ, ಉಪನಿಷತ್ ಏನು ಹೇಳುತ್ತೆ? ಮನಸ್ಸು ಇಂದ್ರಿಯಗಳ ಮುಖಾಂತರ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ವಸ್ತುಗಳನ್ನು ಅದು ಭುಂಜಿಸ್ತಾ ಇದೆ ಅಂತ ಹೇಳುತ್ತೆ. ತಿಂತಾ ಇದೆ, ಕುಡಿತಾ ಇದೆ ಅಂತ ಹೇಳ್ತು ಉಪನಿಷತ್ತು. ಮನಸ್ಸಿನ ಮುಖಾಂತರ ತಿಂತೀವಿ, ದೇಹದ ಮುಖಾಂತರ ತಿಂತೀವಿ. ಮನಸ್ಸಿನ ಮುಖಾಂತರ ನಾವು ಬಾಹ್ಯ ವಸ್ತುಗಳಿಂದ ವಿಚಾರಗಳನ್ನು ತಿಂತೀವಿ. ಬಾಹ್ಯ ವಸ್ತುಗಳಲ್ಲಿ ಏನೇನು ಅದರ ಗುಣಗಳಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇಲ್ಲಿ ನಾವು ತಿನ್ನೋದನ್ನು ನಿಲ್ಲಿಸ್ತಾ ಇದ್ದೀವಿ. ಪ್ರತ್ಯಾಹಾರ ಅಂದ್ರೆ ಆಹಾರ ತಿಂತಾ ಇದ್ವಿ, ಹೊರಗಡೆ ಇರ್ತಕ್ಕಂಥ ವಸ್ತುಗಳ ಆಹಾರ ತಿಂತಾ ಇದ್ವಿ, ಈಗ ಅದಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೀವಿ. ಅದಕ್ಕೆ ನಾವು ಪ್ರತ್ಯಾಹಾರ ಅಂತ ಹೇಳ್ತೀವಿ. ಆಹಾರ ತಿಂತಿದ್ರೆ ವಿರುದ್ಧವಾಗಿ ಹೋಗ್ತಾ ಇದೀವಿ, ಪ್ರತ್ಯಾಹಾರ. ನಾವು ಬಳಸುವ ವಸ್ತುಗಳನ್ನು ಹೊರಗಡೆ ಹುಡುಕುವುದನ್ನು ನಿಲ್ಲಿಸುತ್ತೇವೆ. ಆಂತರ್ಯಕ್ಕೆ ಹೋಗುವ ಮೂಲಕ ನಮ್ಮನ್ನು ನಮ್ಮ ಇರುವಿನ ಕೇಂದ್ರದಲ್ಲಿ ನೆಲೆಯಾಗಿಸುವುದರಿಂದ ನಾವು ಸತತ ಪ್ರಚೋದನೆಗಾಗಿ, ಸತತ ಒಳ ತೆಗೆದುಕೊಳ್ಳುವುದಕ್ಕಾಗಿ ಇರುವ ಆಸೆಯನ್ನು ಸೋಲಿಸುತ್ತೇವೆ. ನಾವು ಎಷ್ಟು ಸಂತೃಪ್ತರಾಗುತ್ತೇವೆ ಎಂದರೆ ನಾವು ಅದನ್ನು ಮರೆತೇ ಬಿಡುತ್ತೇವೆ. ಸೊ ಒಂದ್ಸತಿ ಹೋಗಿ ಒಳಗಡೆ ಮುಳುಗಿದ ತಕ್ಷಣನೇ ನಮ್ಗೆ ಅಲ್ಲಿ ಒಂದಿಷ್ಟು ಸಂತೃಪ್ತಿ ಸಿಗುತ್ತೆ. ಹಾಗಾಗಿ ನಾವು ಒಳಗಡೆ ಹೋಗಿದ್ದೀವಿ ಅನ್ನೋದು ಕೂಡ ಮರೆತು ಹೋಗ್ತೀವಿ.
ನಾವು ಇದನ್ನು ಸಾಧಿಸುವುದು ಹೇಗೆ? ಪ್ರತ್ಯಾಹಾರವನ್ನು ನಮ್ಮನ್ನು ಯಾವುದೋ ಒಂದು ಒಳಗಡೆ ಸೆಳೆಯಬೇಕಾಗುತ್ತದೆ. ನಾವು ಬಲವಂತವಾಗಿ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಒಳಗಡೆ ಏನೋ ಸೆಳಿಬೇಕಾಗುತ್ತೆ. ದಾಜಿ ಹೇಳಿದರು, ಇದನ್ನು ಬಲವಂತದಿಂದ ಸಾಧಿಸಲಾಗದು. ಇಲ್ಲವಾದರೆ ನಾವು ಸೆಣಸಾಡುತ್ತಲೇ ಕೊನೆಗೊಳ್ಳುತ್ತೇವೆ. ನೋಡಿ, ಅನೇಕ ವೇಳೆ ಏನಾಗುತ್ತದೆ ಅಂದರೆ ಜನರು ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನಿಸಲು ಪ್ರಯತ್ನಿಸುತ್ತಾರೆ, ಆದರೆ ಅವರಿಗೆ ಒಳಗಡೆ ಏನು ಸಿಗುವುದಿಲ್ಲ. ಹೃದಯಕ್ಕೆ ಬೀಗ ಬಡಿದಂತಿರುತ್ತದೆ, ತಲುಪಲು ಸಾಧ್ಯವಾಗುವುದಿಲ್ಲ. ಕೆಲವು ನಿಮಿಷಗಳ ಕಾಲ ಪ್ರಯತ್ನಿಸಿ ಅವರು ನಿರಾಶರಾಗುತ್ತಾರೆ. ನನಗೆ ಏನು ಅನಿಸುತ್ತಿಲ್ಲ ಎನ್ನುತ್ತಾರೆ. ನಂತರ ಅವರು ಬಿಟ್ಟು ಕೊಡುತ್ತಾರೆ ಅಥವಾ ಸತತ ಪ್ರಯತ್ನ ಮಾಡುತ್ತಾರೆ ಮತ್ತು ಹೃದಯದ ಮೇಲೆ ಏಕಾಗ್ರವಾಗಲು ತಮ್ಮನ್ನು ಬಲವಂತಪಡಿಸುತ್ತಾರೆ. ಆದರೆ ಆಗ ಅವರು ನಿಜವಾಗಿ ಧ್ಯಾನ ಮಾಡುತ್ತಿರುವುದಿಲ್ಲ. ಅದು ಕೇವಲ ಏಕಾಗ್ರತೆ. ಅವೆರಡೂ ಒಂದೇ ಅಲ್ಲ. ನಾವು ನಿನ್ನೆ ಪಾಠ ಮಾಡಬೇಕಾದ್ರೆ ನಾವು ನೋಡಿದ್ವಿ, ಧ್ಯಾನದ ಕ್ಲಾಸು ಏಕಾಗ್ರತೆ ಬೇರೆ ಮತ್ತೆ ಧ್ಯಾನ ಬೇರೆ. ಏಕಾಗ್ರತೆಯಲ್ಲಿ ಪ್ರಯತ್ನ ಇರುತ್ತೆ, ಧ್ಯಾನದಲ್ಲಿ ಪ್ರಯತ್ನ ಇರಲ್ಲ. ಸೊ ಹಾಗಾಗಿ ಅಪ್ರಯತ್ನವಾಗಿ ನಾವು ಕೇಂದ್ರೀಕರಿಸಿದಾಗ ಅದನ್ನ ಧ್ಯಾನ ಅಂತ ಕರಿತೀವಿ. ಪ್ರಯತ್ನಪೂರ್ವಕವಾಗಿ ನಾವು ಕೇಂದ್ರೀಕರಿಸಿದಾಗ ಅದನ್ನ ನಾವು ಏಕಾಗ್ರತೆ ಅಂತ ಕರಿತೀವಿ. ಸೊ ಹಾಗಾಗಿ ಒಳಗಡೆ ಹೋಗಿ ಏನೂ ನಮಗೆ ಗ್ರಹಿಕೆ ಆಗ್ತಿಲ್ಲ ಅಂತಂದ್ರೆ ನಮಗೆ ಧ್ಯಾನದ ರುಚಿ ಹತ್ತಿಲ್ಲ ಅಂತ ಆಯ್ತು. ನಮಗೆ ಧ್ಯಾನದ ರುಚಿ ಹತ್ತಬೇಕಾದ್ರೆ ಒಳಗಡೆ ಏನೋ ಗ್ರಹಿಕೆ ಆಗ್ಬೇಕು, ಅದು ನಮ್ಮನ್ನು ಸೆಳೆಯಬೇಕು. ಮೊದಲು ಬಹಳಷ್ಟು ಅಭ್ಯಾಸಿಗಳಿಗೆ ನಮ್ಗೇನು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಕಾಲಕ್ರಮೇಣದಲ್ಲಿ ತಿಳಿಯುತ್ತೆ, ಕಾಲಕ್ರಮೇಣದಲ್ಲಿ ಅದರ ರುಚಿ ಗ್ರಹಿಕೆ ಆಗುತ್ತೆ ಅಂತ ನಾವು ಸ್ವಲ್ಪ ಮಟ್ಟಿಗೆ ಅವರಿಗೆ ಸಮಾಧಾನ ಮಾಡಬೇಕು, ವಿವರಣೆ ಕೊಡಬೇಕು. ನಮ್ಮ ಸಿಸ್ಟಮ್ನಲ್ಲಿ ಒಂದು ಪ್ರಮುಖವಾದಂತ ಒಂದು ಅಂಶ ಅಂದ್ರೆ ನಾವು ಏನ್ ಶುದ್ಧೀಕರಣ ಮಾಡ್ತೀವಿ, ಶುದ್ಧೀಕರಣ ಮಾಡಿದ ತಕ್ಷಣ ನಮಗೆ ಹಗುರತೆ ಅನುಭವ ಆಗುತ್ತೆ. ಬಹಳಷ್ಟು ಮಂದಿ ಹಗುರತ ನನಗೆ ಮನಸ್ಸು ಸೆಟ್ಲ್ ಆಯ್ತು, ಒಂಥರ ಹಗುರ ಆಯ್ತು ಅಂತ ಹೇಳ್ತಾರೆ. ಮೊದಲನೇ ಸಿಟ್ಟಿಂಗ್ ನಲ್ಲೇ ಹೇಳ್ತಾರೆ. ನಾವು ಕಾಲಕ್ರಮೇಣದಲ್ಲಿ ಮೂರನೇ ಸಿಟ್ಟಿಂಗ್ ಕೊಟ್ಟಾಗ ಟ್ರಾನ್ಸ್ಮಿಷನ್ ಏನ್ ಕೊಡ್ತೀವಿ, ಆ ಟ್ರಾನ್ಸ್ಮಿಷನ್ ವಿಲ್ ಗಿವ್ ಎ ಫೀಲಿಂಗ್ ಆಫ್ ನೈಸಿಟಿ. ಏನೋ ಚೆನ್ನಾಗಿದೆಯಲ್ಲ ಇಲ್ಲಿ ಅನ್ನೋ ಒಂದು ಭಾವನೆ ತಂದು ಕೊಡುತ್ತೆ. ಅಂದ್ರೆ ಅವರಿಗೆ ಆ ಧ್ಯಾನದ ರುಚಿ ಹತ್ತಲಿಕ್ಕೆ ಶುರು ಆಗಿದೆ. ಇನ್ನು ಅವರ ಆಂತರ್ಯದಲ್ಲಿ ಏನಿದೆ ಅದಿನ್ನೂ ಗ್ರಹಿಕೆ ಆಗ್ತಾ ಇಲ್ಲ. ಪ್ರಜ್ಞೆಯಲ್ಲಿ ಅಡಕವಾಗಿರುವ ಭಾವನೆಗಳು ಇನ್ನೂ ಅಷ್ಟು ಗ್ರಹಿಕೆ ಆಗ್ತಾ ಇಲ್ಲ. ಭಾವನೆಗಳಲ್ಲಿ ಇರತಕ್ಕಂಥ ವಿಚಾರಗಳು ಗ್ರಹಿಕೆ ಆಗ್ತಾ ಇಲ್ಲ. ಆದರೆ ಏನೋ ಒಂದು ಅವರಿಗೆ ವ್ಯತ್ಯಾಸ ಇದೆ, ದೇರ್ ಇಸ್ ಎ ಡಿಫರೆನ್ಸ್ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ದಿಸ್ ಇಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಮೆಡಿಟೇಷನ್. ಎಷ್ಟೋ ಸತಿ ನಾವು ಒಂದು ಅಭ್ಯಾಸಿ ನನಗೆ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ, ನೀವು ಆಯ್ತು ನಿಮಗೆ ಏನು ಅನುಭವ ಬಂತು ಅದನ್ನೇ ವಿವರಣೆ ಕೊಡಿ. ಮೊದಲು ಏನ್ ಮಾಡಿದ್ರಿ, ಮಧ್ಯದಲ್ಲಿ ಏನ್ ಮಾಡಿದ್ರಿ, ಕಡೆಯಲ್ಲಿ ಏನ್ ಮಾಡಿದ್ರಿ ಅಂತ ಅವ್ರನ್ನ ಕೇಳಿದಾಗ ಅವ್ರು ಒಂದಿಷ್ಟು ವಿವರಣೆ ಕೊಡ್ತಾರೆ. ಆಕ್ಚುಲಿ ಅವ್ರಿಗೆ ಎಷ್ಟೊಂದು ವಿಚಾರ ಗೊತ್ತಾಗಿರುತ್ತೆ, ಅರಿವಿಗೆ ಬಂದಿರುತ್ತೆ. ಆದ್ರೆ ಅವ್ರು ಹೇಳ್ಬೇಕಾದ್ರೆ ನಂಗೇನು ಗೊತ್ತಾಗಿಲ್ಲ ಅಂತ ಹೇಳಿರ್ತಾರೆ. ಯಾಕಂದ್ರೆ ಅವ್ರು ಏನಂತಾರೆ ಅಂದ್ರೆ ಅವ್ರ ಮನಸ್ಸಿನಲ್ಲಿ ಏನೋ ನಿರೀಕ್ಷಣೆ ಇಟ್ಕೊಂಡಿರ್ತಾರೆ, ಹಿಂಗಿರುತ್ತೆ ಅಂತ. ಅದು ಹಂಗಾಗದೇ ಇದ್ದಾಗ ನನಗೇನು ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಎಷ್ಟೋ ಸತಿ ಅವ್ರು ಏನು ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ಆ ಏನು ಗೊತ್ತಾಗಿಲ್ಲ ಅನ್ನೋದರ ವಿಚಾರದ ಬಗೆಗೆ ನಾವು ಸ್ವಲ್ಪ ಮಟ್ಟಿಗೆ ಬೆಳಕು ಚೆಲ್ಲಬೇಕು. ನಾವು ಒಳಗಡೆ ನೋಡುವಾಗ ನಮಗೇಕೆ ಏನು ಸಿಗುವುದಿಲ್ಲ ಎಂದು ನಾನು ಕೇಳಿದೆ. ಆ ಸೂಕ್ಷ್ಮ ಮಟ್ಟದಲ್ಲಿ ಏನನ್ನಾದರೂ ಗ್ರಹಿಸಲು ಅನುಮತಿಸುವ ಆಂತರಿಕ ಸೂಕ್ಷ್ಮತೆಯನ್ನು ನಾವು ಅಭಿವೃದ್ಧಿ ಪಡಿಸಿಕೊಂಡಿಲ್ಲ. ವಿ ಹ್ಯಾವ್ ನಾಟ್ ಡೆವಲಪ್ ಸೆನ್ಸಿಟಿವಿಟಿ. ನಾವಿರ್ತಕ್ಕಂಥ ಸ್ತರ, ಒಳಗಡೆ ಇರ್ತಕ್ಕಂಥ ಪ್ರಜ್ಞೆಯ ಸ್ತರ, ಎರಡರಲ್ಲೂ ವ್ಯತ್ಯಾಸ ಇದೆ. ಆವಾಗ ನಮಗೆ ಗ್ರಹಿಕೆ ಆಗಲ್ಲ. ದಾಜಿ ಹೇಳಿದರು, ನಾವು ಕೆಂಪು ಬಣ್ಣವನ್ನು ಗುರುತಿಸಲು ಪ್ರಯತ್ನಿಸುವ ಕುರುಡ ವ್ಯಕ್ತಿ ಇದ್ದಂತೆ. ದೈವತ್ವ ಈಗಾಗಲೇ ನಮ್ಮೊಳಗಿದೆ, ಆದರೆ ನಾವು ಅದನ್ನು ಗುರುತಿಸಲಾರೆವು. ನಾವು ಅದರ ಸಂವೇದನೆಯನ್ನು ಹೊಂದುತ್ತಿಲ್ಲ. ಆದ ಕಾರಣ ನಮ್ಮ ಮೇಲೆ ಅದು ಪರಿಣಾಮಕಾರಿಯಾಗಿರುವುದಿಲ್ಲ. ನಾವು ಆ ಮಿತಿಯನ್ನು ಮೀರಿ ಮೇಲೇರುವುದು ಹೇಗೆ ಎಂದು ಪ್ರಶ್ನಿಸಿದೆ. ದಾಜಿ ಹೇಳಿದರು, ಹುಟ್ಟುವ ವಿಧಾನದಲ್ಲಿ ನಮ್ಮ ಧ್ಯಾನಕ್ಕೆ ಯೌಗಿಕ ಪ್ರಾಣಹುತಿಯು ನೆರವು ನೀಡುತ್ತದೆ ಮತ್ತು ಅದೇ ಅದರ ವಿಶೇಷತೆಯಾಗಿದೆ. ಸೊ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಹಾರ್ಟ್ಫುಲ್ನೆಸ್? ಅದು ಬರಬಹುದು. ಪ್ರಾಣಹುತಿ ಈಸ್ ದ ಸ್ಪೆಷಾಲಿಟಿ. ಪ್ರಾಣಹುತಿಯು ಈ ಹುಟ್ಪೂರ್ವಕತಾ ವಿಧಾನದಲ್ಲಿ ಒಂದು ವಿಶೇಷವಾದಂಥ ವಿಚಾರ. ಅದು ಕೂಡ ನಮಗೆ ಎಕ್ಸಾಮ್ನಲ್ಲಿ ಬರ್ಬೋದು. ಯೌಗಿಕ ಪ್ರಾಣಹುತಿಯು ವಿಶಾಲವಾಗಿದೆ. ಮುಂದೆ ಅದರ ಅನುಭವ ಹೊಂದುವ ವಿಧಾನವನ್ನೂ ಸೇರಿದಂತೆ ಅದನ್ನು ಸವಿಸ್ತಾರವಾಗಿ ವಿಚಾರ ಮಾಡೋಣ. ಸದ್ಯಕ್ಕೆ ಗಾಢವಾದ ಧ್ಯಾನಕ್ಕೆ ಪ್ರಾಣಹುತಿ ಒಂದು ವೇಗವರ್ಧಕ ಎಂಬುದನ್ನು ನಾವು ತಿಳಿಯೋಣ.
ಧ್ಯಾನಕ್ಕೆ ಡ್ಯಾಶ್ ವೇಗವರ್ಧಕ ಅಂತ ಬರಬಹುದು. ಧ್ಯಾನಕ್ಕೆ ಪ್ರಾಣಹುತಿಯು ವೇಗವರ್ಧಕ. ಇಟ್ಸ್ ಎ ಕ್ಯಾಟಲಿಸ್ಟ್. ದೈವತ್ವವನ್ನು ಕೇವಲ ನಂಬುವುದಷ್ಟೇ ಅಲ್ಲದೆ ನಾವು ಅದರ ಅನುಭವವನ್ನು ಹೊಂದುವಂತೆ ಮಾಡಲು ಅದು ನಮಗೆ ಅನುವು ಮಾಡಿಕೊಡುತ್ತದೆ. ಅದು ಕೂಡ ಆ ಲೈನು ಅಂಡರ್ಲೈನ್ ಮಾಡಿ, ಅದು ಕೂಡ ಎಕ್ಸಾಮ್ನಲ್ಲಿ ಬರಬಹುದು. ನಿಮಗೆ ಪ್ರಾಣಹುತಿಯು ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ, ದೈವತ್ವವನ್ನು ಅನುಭವಿಸಲು ನಮಗೆ ಅದು ಸಹಾಯ ಮಾಡುತ್ತದೆ. ನಮ್ಮೊಳಗೆ ದೈವಿ ಅನುಭವವನ್ನು ತುಂಬುವ ಮೂಲಕ ಪ್ರಾಣಹುತಿಯು ನಂಬಿಕೆಯ ಅಗತ್ಯವನ್ನು ಮೀರಿ ಹೋಗುತ್ತದೆ. ನೀವು ಏನನ್ನಾದರೂ ಸ್ವತಃ ಅನುಭವಿಸುವಾಗ ಇಲ್ಲಿ ದೈವತ್ವ ಮತ್ತು ನಂಬಿಕೆ, ಪ್ರಾಣಹುತಿ, ನಂಬಿಕೆ ಇವೆರಡರ ನಡುವೆ ಇರತಕ್ಕಂಥ ಸಾಮ್ಯತೆಯನ್ನು ವಿವರಿಸ್ತಾ ಇದ್ದಾರೆ. ಇದನ್ನ ಈ ಪ್ಯಾರಾಗ್ರಾಫ್ ಅಲ್ಲಿ ಇದೆ, 29ನೇ ಪೇಜಲ್ಲಿ ಜ್ಞಾಪಕ ಇಟ್ಕೊಳ್ರಿ. ನೀವು ಏನನ್ನಾದರೂ ಸ್ವತಃ ಅನುಭವಿಸಿದಾಗ ಮುಂದೆ ನಂಬಿಕೆ ಅಪ್ರಸ್ತುತವಾಗುತ್ತದೆ. ಆದ ಕಾರಣ ಪ್ರಾಣಹುತಿಯು ನೀವು ಸತ್ಯಕ್ಕೆ, ಅಂತರಾಳದ ಪರಮ ಸತ್ವದ ಉಪಸ್ಥಿತಿಗೆ ಜಾಗೃತರಾಗುವಂತೆ ಮಾಡುವ ಒಂದು ಸಾಧನ. ಇದು ಕೂಡ ಕೇಳಬಹುದು. ಪ್ರಾಣಹುತಿಯು ಡ್ಯಾಶ್ ಅಂತರಾಳಕ್ಕೆ ನಿಮ್ಮನ್ನು ಉಪಸ್ಥಿತಿಗೆ ಜಾಗೃತಗೊಳಿಸುವ ಒಂದು ಸಾಧನ. ಸರಿಯೋ ತಪ್ಪು ಅಂತ ಕೂಡ ಕೇಳಬಹುದು. ತತ್ಫಲವಾಗಿ ಧ್ಯಾನ ಈಗ ಹರ್ಷದಾಯಕ, ಜೀವಂತ ವಿಷಯವಾಗುತ್ತದೆ. ದೇರ್ ಇಸ್ ಎ ಲೈಫ್ ಇನ್ ಮೆಡಿಟೇಷನ್. ಆ ಲೈಫ್ ಬೇಕು ನಮಗೆ, ಅದು ಲೈಫ್ ಗ್ರಹಿಕೆ ಆಗಬೇಕು. ಆ ಜೀವತ್ವವನ್ನು ನಾವು ಗಳಿಸ್ಕೊಂಡಾಗ, ಅದರ ಗ್ರಹಿಕೆ ನಮಗಾದಾಗ ಧ್ಯಾನದಲ್ಲಿ ಯು ಸ್ಟಾರ್ಟ್ ಬಿಕಮಿಂಗ್ ಮೋರ್ ಇಂಟ್ರೆಸ್ಟೆಡ್, ಬಿಕಾಸ್ ಯು ಫೀಲ್ ದೇರ್ ಇಸ್ ಮೋರ್ ಟು ಇಟ್. ಮುಂದೆ ಏನಾಗುತ್ತೆ, ಇವತ್ತು ಈ ರೀತಿ ಅನಾವರಣಗೊಳ್ತು, ನಾಳೆ ಯಾವ ರೀತಿ ಅನಾವರಣಗೊಳ್ಳುತ್ತೆ, ನಾಡಿದ್ದು ಯಾವ ರೀತಿ ಅನಾವರಣಗೊಳ್ಳುತ್ತೆ ಅನ್ನೋ ಕುತೂಹಲ ಮೂಡುತ್ತೆ. ಆ ಕುತೂಹಲ ಮೂಡುತ್ತಿದ್ದಂಗೆನೆ ನಮಗೆ ಆ ಧ್ಯಾನದಲ್ಲಿ ಆ ಜೀವತ್ವದ ಸತ್ವ ನಮಗೆ ಬರುತ್ತೆ. ಆ ಜೀವತ್ವದ ಸತ್ವದಲ್ಲಿ ನಾವು ದೈವತ್ವವನ್ನು ಕಾಣ್ತೀವಿ. ಮುಂದೆ ಅದೆಂದೂ ಒಂದು ನೀರಸ ಅಭ್ಯಾಸವಾಗುವುದಿಲ್ಲ. ಮುಂದೆಂದೂ ನಾವು ಧ್ಯಾನವನ್ನು ಯೋಚನೆಗಳು ಮತ್ತು ಶಾರೀರಿಕ ಸಂವೇದನೆಗಳೊಂದಿಗೆ ಉದ್ದಾಡುತ್ತಾ ಕಳೆಯುವುದಿಲ್ಲ. ಇನ್ನು ಮುಂದಕ್ಕೆ ಯೌಗಿಕ ಪ್ರಾಣಹುತಿ ನಮಗೆ ಆ ಆಂತರಿಕ ಸಾನ್ನಿಧ್ಯದೊಂದಿಗೆ ಲಯವಾಗಲು ಮತ್ತು ಬಹುತೇಕ ಅದಕ್ಕೆ ಸದೃಶವಾಗಲು ನೆರವನ್ನು ನೀಡುತ್ತದೆ. ಪ್ರಾಣಹುತಿಯು ಅಂದ್ರೆ ಈ ಪೇಜ್ನಲ್ಲಿ ಪ್ರಾಣಹುತಿ ಏನೇನೆಲ್ಲ ಕೆಲಸ ಮಾಡುತ್ತೆ ಅಂತ ಬರೆದಿದ್ದಾರೆ. ಸೊ ನಿಮಗೆ ಪ್ರಾಣಹುತಿ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಬಂದಾಗ ಈ ಪೇಜ್ನಲ್ಲಿ ನೀವು ನೋಡಬೇಕಾಗತ್ತೆ. ಪ್ರಾಣಹುತಿಯು ಸ್ವತಃ ದೈವತ್ವವಾಗಿದ್ದು ಕೈಯಲ್ಲೊಂದು ಆಮಂತ್ರಣವನ್ನು ಹಿಡಿದುಕೊಂಡು ನಿಮ್ಮ ಮನೆಗೆ ಬಾಗಿಲಿಗೆ ಬರುತ್ತಿದೆ. ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ಹೇಳ್ತೀವಿ, ಸಾಮಾನ್ಯವಾಗಿ ಉದಾಹರಣೆ. ಏನಪ್ಪ ಉದಾಹರಣೆ ಅಂದ್ರೆ, ಮೈಸೂರಿಂದ ಬಂದಿದೆ ಬಸ್ಸು, ಬೆಂಗಳೂರು ಬಂದಿದೆ. ನೀವು ಬೆಂಗಳೂರಲ್ಲಿದ್ದೀರಾ, ನೀವು ಮೈಸೂರು ಬಸ್ ಹತ್ತು ಕೂತ್ಕೊಂಡ್ರೆ ಆ ಬಸ್ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಮೈಸೂರಿಗೆ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಮೈಸೂರಿಂದ ಬಂದಂತ ಬಸ್ಸು ವಾಪಸ್ ಮೈಸೂರಿಗೆ ಹೋಗುತ್ತೆ. ಸೊ ಪ್ರಾಣಹುತಿ ಮೂಲದಿಂದ ಬಂದಿರತಕ್ಕಂಥ ಬಸ್ಸು. ನಾವು ನಮ್ಮ ಧ್ಯಾನದ ಮೂಲಕ ಆ ಪ್ರಾಣಹುತಿಯ ಬಸ್ಸನ್ನು ಏರಿ ಕೂತ್ಕೊಂಡ್ರೆ ಪ್ರಾಣಹುತಿ ಎಲ್ಲಿಗೆ ಬಂದಿದ್ಯೋ ಅಲ್ಲಿಗೆ ವಾಪಸ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಎಲ್ಲಿ ಕರ್ಕೊಂಡು ಹೋಗುತ್ತೆ? ನಮ್ಮ ಮೂಲಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮನ್ನು ಉದ್ಯಾನಕ್ಕೆ ಆಹ್ವಾನಿಸುವ ಗುಲಾಬಿಯ ಪರಿಮಳದಂತೆ ದೈವಿಕತೆಯ ಸುಗಂಧವು ನಮ್ಮನ್ನು ಒಳಸೆಳೆಯುತ್ತದೆ. ಅದು ಅಷ್ಟು ಸಂಮೋಹಕ ಮತ್ತು ಆಕರ್ಷಣೀಯವಾಗಿರುತ್ತದೆ. ಯಾಕೆ ನಮ್ಗೆ ಅದು ಇಷ್ಟ ಆಗುತ್ತೆ ಅಂದ್ರೆ, ಅದು ತುಂಬಾ ಆಕರ್ಷಣೀಯ, ಸಂಮೋಹಕ. ಅದೇ ನಮ್ಮ ಹೃದಯದೊಂದಿಗೆ ಮಾತನಾಡುತ್ತದೆ ಮತ್ತು ನಮ್ಮನ್ನು ಇನ್ನಷ್ಟು ಸ್ವತಃ ನಮ್ಮೊಳಗೆ ಸೆಳೆದುಕೊಳ್ಳುತ್ತದೆ. ಇದು ಧ್ಯಾನದ ಗಾಢತಮ ಸ್ತರಗಳಿಗೆ ನಮ್ಮ ಹಾದಿಯನ್ನು ಸಿದ್ಧಿಗೊಳಿಸುತ್ತದೆ. ಇದು ಎಷ್ಟು ಸ್ವಾಭಾವಿಕವಾಗಿ ಸಂಭವಿಸುತ್ತದೆ ಎಂದರೆ ನಾವು ಯಾವುದೇ ಪರಿಶ್ರಮ ಪಡಬೇಕಾಗಿಲ್ಲ. ಆದ್ದರಿಂದಲೇ ಬಾಬೂಜಿಯವರು ಈ ಹೃತ್ಪೂರ್ವಕತಾ ಪಥವನ್ನು ಸಹಜ ಮಾರ್ಗ ಎಂದು ಕರೆದರು. ಹೃತ್ಪೂರ್ವಕ ಪದ್ಧತಿ ಯಾಕೆ ಸಹಜ ಮಾರ್ಗ ಅಂತ ಕರೆಯಲ್ಪಡುತ್ತೆ ಅಂತ ಕೂಡ ಪ್ರಶ್ನೆ ಬರ್ಬೋದು. ಅದೊಂದು ಸ್ವಾಭಾವಿಕ ಮತ್ತು ಬಲವಂತವಿಲ್ಲದ ಮಾರ್ಗ. ಸಹಜ ಮಾರ್ಗ ಅಂದ್ರೆ ಸ್ವಾಭಾವಿಕವಾಗಿರ್ಬೇಕು, ಬಲವಂತ ಇಲ್ಲದಾಗಿರ್ಬೇಕು. ಈಗ ನಾವು ಯಾವುದೇ ಇನ್ಸ್ಟ್ರಕ್ಷನ್ ಕೊಟ್ರೆ ಅಭ್ಯಾಸಿಗೆ, ನೀವು ಪ್ರಶಿಕ್ಷಕರಾಗಿ ಬಲವಂತ ಮಾಡಬಾರದು. ಬಲವಂತ ಮಾಡ್ತು ಅಂದ್ರೆ ಅದು ಸ್ವಾಭಾವಿಕವಾಗಿರಲ್ಲ. ಬಲವಂತ ನಾವು ಮಾಡ್ತು ಅಂದ್ರೆ ಅಭ್ಯಾಸಿ ಅದಕ್ಕೆ ತದ್ವಿರೋಧದ ಒಂದು ಶಕ್ತಿಯನ್ನು ತೋರಿಸ್ತಾರೆ, ರೆಸಿಸ್ಟ್ ಮಾಡ್ತಾರೆ, ಅದನ್ನ ತಡಿತಾರೆ. ಬಲವಂತ ಏನೂ ಮಾಡಲಿಲ್ಲ ಅಂದ್ರೆ ಅಭ್ಯಾಸಿ ಅದಕ್ಕೆ ತಡೆಯೊಡ್ಡಲ್ಲ, ಸರಿ ಸಾಗಾಗಿ ಅದು ಹೃದಯಕ್ಕೆ ಹೋಗಿ ಮತ್ತೆ ಮುಟ್ಟತ್ತೆ. ಈಗ ಅಂತರಾಳಕ್ಕೆ ಸೆಳೆಯಲ್ಪಟ್ಟ ನಂತರ ನಾವು ಪತಂಜಲಿಯ 6ನೇ ಸೋಪಾನಕ್ಕೆ
ಧಾರಣಕ್ಕೆ ಬಂದಿರುತ್ತೇವೆ. ಧಾರಣ ಅಂದ್ರೆ ಏನು? ಉಳಿದ ವಿಷಯಗಳನ್ನು ನಿರೋಧಿಸುವುದು ಎಂದು ವಿವರಿಸುತ್ತಾರೆ. ಇದು ಕೂಡ ಬರಬಹುದು ಪ್ರಶ್ನೆ. ಧಾರಣ ಎಂದರೆ ಏನು? ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು, ಪ್ರತ್ಯಾಹಾರ ಆದ್ಮೇಲೆ ನಂತರ ಬರ್ತಕ್ಕಂಥ ಅಗ ಯಾವುದು? ಧಾರಣ, ಸಮಾಧಿ ಮತ್ತೆ ಆಸನ ಅಂತ ಕೊಟ್ಟಿದ್ರು. ಸೊ ಆ ಆರ್ಡರ್ ಕೂಡ ಇಂಪಾರ್ಟೆಂಟು. ಮೊದಲ 4 ಶಾರೀರಿಕದ್ದು, ನಂತರ 4 ನಮ್ಮ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದ್ದು. ಅರ್ಥಾತ್ ಧ್ಯಾನದ ಅವಧಿಯಲ್ಲಿ ನೀವು ವಿಚಲಿತರಾಗುವುದಿಲ್ಲ. ಹೊರಗಿನಿಂದ ಬರುವ ವಾಹನಗಳ ಮೇಲೆ ಗದ್ದಲ ನಿಮಗೆ ಕೇಳಿಸುತ್ತಲೇ ಇರುತ್ತದೆ. ಪಕ್ಕದ ಕೋಣೆಯಲ್ಲಿ ಯಾರೋ ದೂರವಾಣಿಯಲ್ಲಿ ಗಟ್ಟಿಯಾಗಿ ಮಾತನಾಡುತ್ತಿರುವುದು ಅರಿವು ನಿಮಗೆ ಇದ್ದೇ ಇರುತ್ತದೆ. ಆದರೂ ನೀವು ಇವುಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಅವು ನಿಮಗೆ ತೊಂದರೆ ಕೊಡುವುದಿಲ್ಲ. ಅವುಗಳ ಪ್ರಭಾವ ನಿರೋಧಿಸಲ್ಪಟ್ಟಿರುತ್ತದೆ. ಹೇಗಿದ್ದರೂ ಪತಂಜಲಿಯವರ ವ್ಯಾಖ್ಯಾನ ಫಲವಾಗಿ ಜನರು ಸಾಮಾನ್ಯವಾಗಿ ಧಾರಣವನ್ನು ತೀವ್ರ ಏಕಾಗ್ರತೆ ಸ್ಥಿತಿ ಎಂದು ತಪ್ಪು ತಿಳಿಯುತ್ತಾರೆ. ಸೊ ಇದು ಜ್ಞಾಪಕ ಇಟ್ಕೊಳ್ರಿ, ಇದು ಇಂಟೆನ್ಸ್ ಕಾನ್ಸಂಟ್ರೇಷನ್ ಈಸ್ ನಾಟ್ ಧಾರಣ. ನಾವು ಇದರ ಶಬ್ದ ವ್ಯುತ್ಪತ್ತಿಯನ್ನು ಪರಿಶೀಲಿಸೋಣ. ಇದು ಧರ್ ಎಂಬ ಸಂಸ್ಕೃತ ಮೂಲದಿಂದ ಬಂದಿದ್ದು ಹಿಡಿದಿರಿಸಿಕೊಳ್ಳುವಂಥದ್ದು. ಸೊ ಧಾರಣ ಅಂದ್ರೆ ಹಿಡಿದಿರಿಸಿಕೊಳ್ಳುವಂಥದ್ದು. ಇದರ ಅರ್ಥ, ಹಾಗಾಗಿ ಒಂದು ಪುಟ್ಟ ಶಿಶು ಅದರ ತಾಯಿಯ ಗರ್ಭದಲ್ಲಿ ಆಧರಿಸಿ ಹಿಡಿದಿರಲ್ಪಟ್ಟಂತೆ ನಾವು ಕೂಡ ಆಧರಿಸಿ ಹಿಡಿದಿರಲ್ಪಟ್ಟಿರುತ್ತೇವೆ. ಎಲ್ಲಿ? ಹೃದಯ ಗರ್ಭದಲ್ಲಿ. ಹೃದಯದಲ್ಲಿ ನಾವು ಪೂರ್ಣ ವಿಶ್ರಾಂತಿಯಲ್ಲಿರುವಾಗ ನಿಜಕ್ಕೂ ಏನೋ ವಿಶೇಷವಾದುದು, ಏನೋ ಪವಿತ್ರವಾದುದು ಸಂಭವಿಸುತ್ತದೆ. ಪ್ರಕೃತಿಯಲ್ಲಿ ಸೌಕರ್ಯದ ಕಾರಣದಿಂದಾಗಿ ಅಂಕುರಿಸುತ್ತದೆ. ಪ್ರಕೃತಿಯಲ್ಲಿ ಭೂಮಿ ತಾಯಿಯ ಗರ್ಭದಲ್ಲಿ ಬೀಜಗಳು ಅಲ್ಲಿ ಅವು ಕಾಣುವ ಬೆಚ್ಚನೆಯ ಸೌಕರ್ಯದ ಕಾರಣದಿಂದಾಗಿ ಅಂಕುರಿಸುತ್ತವೆ. ಏಕೆಂದರೆ ಆ ಹಿತದಲ್ಲಿ ಅವುಗಳು ಒಡೆದು ತಮ್ಮ ರಕ್ಷಣಾತ್ಮಕ ಪದರವನ್ನು ಉದುರಿಸುತ್ತವೆ. ಏಕೆಂದರೆ ಅವು ತಮ್ಮನ್ನು ಆವರಿಸುವ ಭೂಮಿಯ ರಕ್ಷಣೆಯನ್ನು ಗ್ರಹಿಸುತ್ತವೆ. ಹೃದಯದ ಗರ್ಭದಲ್ಲಿ ನಾವು ಅದೇ ಸ್ಥಳದ ಹಿತಭಾವ ಮತ್ತು ರಕ್ಷಣೆಯನ್ನು ಅನುಭವಿಸಿದಾಗ ದೈವಿ ಬೀಜವು ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಇದು ತುಂಬಾ ಇಂಪಾರ್ಟೆಂಟು. ನಮಗೆ ಹೃದಯದಲ್ಲಿ ಯಾವ ಕೆಲಸ ಆಗುತ್ತೆ ಅಂದ್ರೆ, ನಮಗೆ 2 ಭಾವನೆ ಬೇಕು. ಹಿತ ಭಾವನೆ ಬೇಕು, ನಾವು ರಕ್ಷಣೆಯಲ್ಲಿದ್ದೀವಿ ಅನ್ನೋ ಭಾವನೆ ಬೇಕು. ಈ 2 ಭಾವನೆಗಳಿದ್ದಾಗ ಮಾತ್ರ ದೈವಿ ಬೀಜ ಟಿಸಿಲು ಹೊಡೆಯುತ್ತೆ. ಎಲ್ಲಿ? ಹೃದಯದ ಗರ್ಭದಲ್ಲಿ. ಮತ್ತು ಆ ಬೀಜದಿಂದ ಒಂದು ಹೊಸ ಆಧ್ಯಾತ್ಮಿಕ ಜೀವನದ ಅನುಕ್ರಮವಾಗಿ ಹೊರಹೊಮ್ಮುತ್ತದೆ. ಈಗ ನಾವು ಪ್ರಜ್ಞೆಯ ಸಂಪೂರ್ಣವಾದ ಹೊಸದಾದ ಒಂದು ರೋಹಿತ ಅಂದ್ರೆ ಸ್ಪೆಕ್ಟ್ರಮ್ ಅನ್ನು ಅನುಭವಿಸಲು ಆರಂಭಿಸುತ್ತೇವೆ. ಸೊ ಆ ಬೀಜ ಮೊಳಕೆ ಹೊಡೆದ್ರೆ ಮಾತ್ರನೇ ನಾವು ಆ ಕಾನ್ಶಿಯಸ್ನೆಸ್ ನ ಸ್ಪೆಕ್ಟ್ರಮ್, ಇದು ನಮ್ಮ ಪ್ರಜ್ಞೆಯ ಸ್ಪೆಕ್ಟ್ರಮ್ ಅಥವಾ ಪ್ರಜ್ಞೆಯ ಒಂದು ರೋಹಿತ ಏನಿದೆ ಅದನ್ನು ಅನುಭವಿಸಲು ಸಾಧ್ಯ. ಅದು ನಮಗೆ ಬೀಜ ಮೊಳಕೆ ಹೊಡಿಲಿಲ್ಲ ಅಂದ್ರೆ ನಮ್ಗೆ ಅನುಭವಿಸಲು ಸಾಧ್ಯ ಇಲ್ಲ. ಹಾಗಾದ್ರೆ ಬೀಜ ಯಾವಾಗ ಮೊಳಕೆ ಹೊಡೆಯುತ್ತೆ? ನಾವು ಹೃದಯದ ಗರ್ಭದಲ್ಲಿ ಹಿತವಾದಂತ ಅನುಭವ ಮತ್ತು ರಕ್ಷಣಾ ಕವಚವನ್ನು ಭೇದಿಸ್ಲಿಕ್ಕೆ ಇರತಕ್ಕಂಥ ಪೂರಕವಾದಂತ ಅನುಭವ ನಮಗೆ ಬಂದ್ರೆ ಮಾತ್ರ ಅವಾಗ ಆ ಬೀಜ, ದೈವದ ಬೀಜ ನಮಗೆ ಮೊಳಕೆ ಹೊಡೆಯುತ್ತೆ. ನಮಗೆ ಹಿತವಾಗಿಲ್ಲ ಅಂತ ಅನಿಸಿದ್ರೆ, ನಮಗೆ ಅದು ರಕ್ಷಣೆ ಕೊಡ್ತಾ ಇಲ್ಲ ಅಂತ ಅನಿಸಿದ್ರೆ ದೈವದ ಬೀಜ ಮೊಳಕೆ ಹೊಡೆಯಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು ಗಾಢವಾದ ವಿಶ್ರಾಂತಿಯನ್ನು ಅನುಭವಿಸುತ್ತೇವೆ. ನಾವು ಬಣ್ಣನಿಗೆ ಮೀರಿದ ಹಿತವನ್ನು ಅನುಭವಿಸುತ್ತೇವೆ. ಸೊ ಈಗ ಧಾರಣ ಆದಾಗ ಏನಾಗುತ್ತೆ ಅಂತ ದಾಜಿಯವರು ಹೇಳ್ತಾರೆ. ಧಾರಣ ಆದಾಗ ನಾವು ವಿಶ್ರಾಂತಿಯನ್ನು ಅನುಭವಿಸ್ತೀವಿ ಮತ್ತು ಹಿತವನ್ನು ಅನುಭವಿಸ್ತೀವಿ. ನಾವು ಅಷ್ಟು ಪ್ರಶಾಂತವಾಗಿರುವಾಗ ಮನಸ್ಸು ಇನ್ನೂ ಅವಿಶ್ರಾಂತವಾಗಿರಬಲ್ಲದೆ ನಮ್ಮ ಭಾವಗಳು ನಮ್ಮೊಳಗೆ ಅವ್ಯವಸ್ಥೆಯನ್ನು ಉಂಟು ಮಾಡಬಲ್ಲದೆ ಈಗ ಎಲ್ಲವೂ ಶಾಂತವಾಗುತ್ತದೆ ಮತ್ತು ನಾವು ತೃಪ್ತರಾಗುತ್ತೇವೆ. ಸೊ ಶಾಂತತೆ ಮತ್ತು ತೃಪ್ತತೆಗೆ ಮೊದಲು ಆಗ್ಬೇಕಾಗಿರ್ತಕ್ಕಂಥದ್ದು ಧಾರಣ. ನೋಡಿ, ನಾವು ಧ್ಯಾನದ ವಸ್ತುವನ್ನು ನಮ್ಮ ಮನಸ್ಸುಗಳಲ್ಲಿ ಹಿಡಿದಿಟ್ಟುಕೊಳ್ಳಬೇಕಾಗಿಲ್ಲ. ಅನೇಕ ಬಾರಿ ಜನರು ಹಾಗೆ ಯೋಚಿಸುತ್ತಾರೆ. ಅದು ತುಂಬಾ ಬಳಲಿಕೆ ಆಗುತ್ತದೆ. ಅದಕ್ಕಿಂತ ಧ್ಯಾನದ ವಸ್ತುವು ನಮ್ಮನ್ನು ಹಿಡಿದಿರಿಸಿಕೊಳ್ಳುತ್ತದೆ. ಸೊ ಪ್ರತ್ಯಾಹಾರ ಅಂದ್ರೆ ಇಲ್ಲಿ ದಾಜಿಯವರು ಏನ್ ಡಿಫೈನ್ ಮಾಡ್ತಿದ್ದಾರೆ ಅಂದ್ರೆ, ಯಾವ ರೀತಿ ವಿವರಣೆ ಕೊಡ್ತಿದ್ದಾರೆ ಅಂದ್ರೆ, ಧ್ಯಾನದ ವಸ್ತು ನಮ್ಮನ್ನ ಹಿಡಿದಿರಿಸಿಕೊಂಡಾಗ ಅದನ್ನ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಇನ್ನೊಂದು ರೀತಿ
ಈಗ ಒಂದು ಟಂಬ್ಲರ್ ಇದೆ, ಆ ಟಂಬ್ಲರ್ಗೆ ನೀವು ಆಯಿಲ್ ಹಾಕ್ತಾ ಇದ್ದೀರಾ ಅಂತ ಇಟ್ಕೊಳ್ರಿ. ಆ ಆಯಿಲ್ ಮೇಲ್ಗಡೆಯಿಂದ ಕೆಳಗಡೆ ಹರಿಯತ್ತಲ್ವಾ, ಅದಕ್ಕೆ ನಾವು ಧಾರಣೆ ಅಂತ ಹೇಳ್ತೀವಿ ಅಥವಾ ಧಾರ ಅಂತ ಹೇಳ್ತೀವಿ. ಆ ದಾರ ಅವಿರತವಾಗಿ ಹರಿತಾ ಇರುತ್ತೆ ಒಂದೆಡೆಗೆ. ಎಲ್ಲಿಗೆ ಹರಿತಾ ಇರುತ್ತೆ? ಎಲ್ಲಿ ಅದನ್ನು ಹಿಡಿದಿಟ್ಕೊಂಡಿದೆಯೋ ಅದರ ಕಡೆಗೆ ಹರಿತಾ ಇದೆ. ಸೊ ಕೆಲವರು ಆ ದಾರ ಏನಿದೆಯಲ್ಲ, ಆ ಧಾರೆನೂ ಕೂಡ ಧಾರಣ ಅಂತ ಕರೀತಾರೆ. ಒಂದೇ ವಿಷಯಕ್ಕೆ, ಒಂದೇ ವಸ್ತುವಿನೆಡೆಗೆ ಮನಸ್ಸು ಅಪ್ರಯತ್ನವಾಗಿ ಧಾರೆಯಾಗಿ ಹರಿತಾ ಇದೆ, ಅದನ್ನ ಕೂಡ ಧಾರಣ ಅಂತ ಹೇಳ್ತಾರೆ. ದಾಜಿಯವರು ಅದರ ಜೊತೆ ಜೊತೆಯಾಗಿ ಹಿಡಿದಿಟ್ಕೊಂಡಿರ್ತಕ್ಕಂಥ ವಸ್ತು ಇದೆಯಲ್ಲ, ಅದು ಧಾರಣ ಅಂತ ಕರೀತಾರೆ. ಆ ವಸ್ತು ನಮ್ಮನ್ನು ಏನ್ ಹಿಡಿದಿಟ್ಕೊಳ್ಳುತ್ತೆ ಅದನ್ನ ಧಾರಣ ಅಂತ ಕರೀತಾರೆ. ಪತಂಜಲಿ ಈಗ ಪ್ರತ್ಯಾಹಾರ ಆಯ್ತು, ಧಾರಣ ಆಯ್ತು. ಪತಂಜಲಿಯ ಮುಂದಿನ ಸೋಪಾನವೇ ಧ್ಯಾನ. ಅಂದರೆ ಮನಸ್ಸು ಒಂದು ವಸ್ತುವಿನ ಮೇಲೆ ಹಿಡಿದಿರಿಸುವುದು. ಆದರೆ ಮನಸ್ಸು ವಿಶ್ರಾಂತವಾಗಿರುವಾಗ ನಾವು ಅದನ್ನು ಒಂದೆಡೆ ಹಿಡಿದಿರುವ ಅಗತ್ಯವೇ ಇಲ್ಲ. ಅದು ಅದಾಗಲೇ ಸ್ಥಿರವಾಗಿದೆ. ಅಲ್ಲಿ ಅದು ಸುಲಭವಾಗಿ ಸಂತುಲಿತವಾಗಿದೆ, ಬ್ಯಾಲೆನ್ಸ್ ಆಗಿದೆ, ಇಟ್ ಇಸ್ ಸ್ಟೇಬಲ್. ಹಾಗಿದ್ದರೆ ಧಾರಣ ಮತ್ತು ಧ್ಯಾನಗಳು ನಿಜವಾಗಿ ಒಂದೇ ಸ್ಥಿತಿಯನ್ನು ವಿವರಿಸುತ್ತದೆ ಎಂದು ನಾನು ಹೇಳಿದೆ. ಅದು ಸರಿ ಎಂದರು ದಾಜಿ. ಅವಿಚಲಿತ ಮನಸ್ಸು, ನೆಲೆಗೊಂಡ ಮನಸ್ಸುಗಳ ನಡುವೆ ವ್ಯತ್ಯಾಸವಿಲ್ಲ, ಅವು ವ್ಯತ್ಯಾಸವಿಲ್ಲದವು. ಸೊ ವಿಚಲಿತ ಇರತಕ್ಕಂಥ ಮನಸ್ಸು, ನೆಲೆಗೊಂಡ ಮನಸ್ಸು. ಸರಿನಾ? ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾರೆ ಇನ್ನು ಮುಂದಕ್ಕೆ. ನಾವು ವಿಶ್ರಾಂತ ಮನಸ್ಸನ್ನು ಜಡ ಮನಸ್ಸು ಎಂದು ಅಪಾರ್ಥ ಮಾಡಿಕೊಳ್ಳದಿರೋಣ. ಪ್ರತಿಯಾಗಿ ಈ ಸ್ಥಿತಿಯಲ್ಲಿ ನಮ್ಮ ಅರಿವು ಸಕ್ರಿಯವಾಗಿರುತ್ತದೆ. ಹಾಗಾದರೆ ಜಡ ಮನಸ್ಸಿಗೂ ವಿಶ್ರಾಂತ ಮನಸ್ಸಿಗೂ ವ್ಯತ್ಯಾಸವೇನು? ವಿಶ್ರಾಂತ ಮನಸ್ಸಿನಲ್ಲಿ ಅರಿವಿರುತ್ತೆ, ಜಡ ಮನಸ್ಸಿನಲ್ಲಿ ಅರಿವಿರಲ್ಲ. ಇದು ತುಂಬಾ ಮುಖ್ಯ. ಸೊ ಜಡ ಮನಸ್ಸಿನಲ್ಲಿ ಅರಿವಿರಲ್ಲ, ಹಾಗಾಗಿ ಅದು ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಪ್ರಜ್ಞೆಯು ಆಂತರ್ಯದ ದೈವಿ ಸಾನ್ನಿಧ್ಯದಲ್ಲಿ ಮಗ್ನವಾಗಿರುತ್ತದೆ. ನಾವು ಅದರಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಿರುತ್ತೇವೆ. ಅಲ್ಲಿ ತಲ್ಲೀನತೆಯ ಮಟ್ಟವು ಒಂದು ನಿರ್ದಿಷ್ಟ ಮಿತಿಯನ್ನು ದಾಟುವಾಗ ನಾವು ಅದನ್ನು ಸಮಾಧಿ ಎಂದು ಕರೆಯುತ್ತೇವೆ. ಅದು ಪತಂಜಲಿ ಕ್ರಮ ಸೋಪಾನದಲ್ಲಿ 8ನೇ ಹಾಗೂ ಅಂತಿಮ ಸೋಪಾನವಾಗಿದೆ. ಏಕೆಂದರೆ ಸಮಾಧಿ ಈ 8 ಅಂಗಗಳಲ್ಲಿ ಕೊನೆಯದ್ದಾಗಿದ್ದರೂ ಜನರು ಸಾಮಾನ್ಯವಾಗಿ ಅದನ್ನು ಆಧ್ಯಾತ್ಮಿಕ ಪ್ರಯಾಣದ ಪರಾಕಾಷ್ಠೆ ಎಂದು ಭಾವಿಸುತ್ತಾರೆ. ವಾಸ್ತವದಲ್ಲಿ ಸಮಾಧಿ ಕೇವಲ ಪ್ರಾರಂಭ ಮಾತ್ರ. ಅದರಿಂದ ಆಚೆಗೆ ಇನ್ನೂ ತುಂಬಾ ಇದೆ. ನಿಜವಾಗಿ ನಮ್ಮಲ್ಲಿ ಅನೇಕರು ಸಮಾಧಿಯ ರುಚಿಯನ್ನು ನಿಮಗೆ ಆದಂತೆ ನಮ್ಮ ಪ್ರಪ್ರಥಮ ಧ್ಯಾನದಲ್ಲೇ ಕಂಡಿರುತ್ತಾರೆ. ನಾವು ಪ್ರಗತಿ ಹೊಂದಿದಂತೆ ಸಮಾಧಿಯ ನಮ್ಮ ಅನುಭವವು ಆಳವಾಗುತ್ತದೆ ಮತ್ತು ಬದಲಾಗುತ್ತದೆ. ಸೊ ಸಮಾಧಿ ಅಂದಿದ ತಕ್ಷಣ ಇಟ್ ಈಸ್ ನಾಟ್ ದ ಸೇಮ್ ಸ್ಟೇಟ್ ರಿಪೀಟಿಂಗ್. ಸಮಾಧಿ ಆಳ ಬದಲಾವಣೆ ಆಗುತ್ತೆ, ಸಮಾಧಿ ಬದಲಾವಣೆ ಆಗುತ್ತೆ, ಅದನ್ನ ನಾವು ಅನುಭವಿಸುವಂತ ರೀತಿ ಕೂಡ ಬದಲಾವಣೆ ಆಗುತ್ತೆ. ಇದ್ರ ಬಗ್ಗೆ ಬಾಬೂಜಿ ಅವರು 2 ಕಡೆ ಕಂಪ್ಲೀಟ್ ವರ್ಕ್ಸ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಂಪ್ಲೀಟ್ ವರ್ಕ್ಸ್ ನಲ್ಲಿ 2 ಕಡೆ ಬೇರೆ ಬೇರೆ ರೀತಿಯಾಗಿ ಸಮಾಧಿ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಸಮಾಧಿಯು ಗಾಢವಾದ ಧ್ಯಾನವಾಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸಮಾಧಿ ಅಂದರೆ ಏನು? ಗಾಢವಾದ ಧ್ಯಾನ. ಸರಿನಾ ತಪ್ಪಾ ಅಂತ ಕೇಳ್ಬೋದು. ಅಥವಾ ದಿವ್ಯ ವಸ್ತುವಿನಲ್ಲಿ ಆಳವಾಗಿ ತಲ್ಲೀನರಾಗುವುದು. ಆಗ ನಾವು ಆಂತರ್ಯದಲ್ಲಿರುವ ಆ ದೈವಿ ಸಾನ್ನಿಧ್ಯದೊಂದಿಗೆ ಐಕ್ಯ ಹೊಂದಲಾರಂಭಿಸುತ್ತೇವೆ. ಅಂತಿಮವಾಗಿ ನಾವು ಒಂದಾಗುತ್ತೇವೆ. ಸೊ ಮೊದಲು ನಾವೇನ್ ಮಾಡ್ಬೇಕು? ಆ ಒಳಗಡೆ ಇರ್ತಕ್ಕಂಥ ವಸ್ತುವಿನಲ್ಲಿ ತಲ್ಲೀನರಾಗಬೇಕು. ತಲ್ಲೀನವಾದ ಮೇಲೆ ನಾವು ಅದರಲ್ಲಿ ಐಕ್ಯತೆ ಮಾಡಿಕೊಳ್ಳಿಕ್ಕೆ ಸಾಧ್ಯ. ತಲ್ಲೀನತೆನೇ ಇಲ್ಲದೆ ಇದ್ರೆ ಐಕ್ಯರಾಗಲು ಸಾಧ್ಯವಿಲ್ಲ. ಆದಾಗ್ಯೂ ಸಂಪೂರ್ಣ ಐಕ್ಯತೆ ಒಮ್ಮೆಲೇ ಆಗುವುದಿಲ್ಲ. ಅದೊಂದು ಪ್ರಗತ್ಯಾತ್ಮಕ ಸಂಗತಿ. ಅಂದ್ರೆ ಇಟ್ಸ್ ಎ ಪ್ರೋಗ್ರೆಸಿವ್ ಥಿಂಗ್. ಸ್ವಲ್ಪ ಸ್ವಲ್ಪನೇ ಐಕ್ಯವಾಗ್ತೀವಿ. ಅನುಕ್ರಮವಾದ ಪ್ರತಿಯೊಂದು ಧ್ಯಾನದಲ್ಲಿ ಇನ್ನಷ್ಟು ಹೆಚ್ಚು ಐಕ್ಯವಾಗುವುದು ಸಾಧ್ಯವಾಗಬಹುದು. ಪ್ರತಿಯೊಂದು ಪುಟ್ಟ ಐಕ್ಯತೆಯಲ್ಲೂ ನಾವು ಒಂದು ಸಂಪೂರ್ಣತೆ ಭಾಗವನ್ನು ಅನುಭವಿಸುತ್ತೇವೆ. ಹಾಗಾದ್ರೆ ನಿಮಗೆ ಐಕ್ಯತೆ ಆಗ್ತಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಯು ಫೀಲ್ ಎ ಸೆನ್ಸ್ ಆಫ್ ಕಂಪ್ಲೀಟ್ನೆಸ್, ಹೋಲ್ಸಮ್ನೆಸ್. ಸೊ ನಮ್ಗೆ ಒಳಗಡೆ ಐಕ್ಯತೆ ಆಗ್ತಿದೆ ಅಂತ ಗೊತ್ತಾಗ್ಬೇಕಾದ್ರೆ ನಮಗೆ ಸಂಪೂರ್ಣತೆಯ ಭಾವ ಹೃದಯದಲ್ಲಿ ಉತ್ಪನ್ನವಾಗಬೇಕು. ಸಂಪೂರ್ಣತೆಯ ಭಾವ ಉತ್ಪನ್ನ ಆಗ್ತಾ ಇದೆ ಅಂದ್ರೆ ಕಾನ್ಶಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ.
ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂದ್ರೆ ನಾವು ಒಳಗೂ ಹೊರಗೂ ಇರತಕ್ಕಂಥ ವಿದ್ಯಮಾನಗಳಿಗೆ ನಾವು ಭೇದ ಮಾಡೋದಿಲ್ಲ. ನಾನು ಬೇರೆ ಅವರು ಬೇರೆ ಅನ್ನೋ ವಿಚಾರಗಳಿಗೆ ನಾವು ಭೇದ ಮಾಡೋದಿಲ್ಲ. ನನ್ನಂತೆ ಅವರು, ನನ್ನ ಜೊತೆಯಾಗಿ ಅವರು ಕೂಡ ನಡಿಲಿಕ್ಕೆ ಸಾಧ್ಯ ಇದ್ದೆ, ಅವರಿದ್ದಂತೆ ನಾನು ಅವರನ್ನ ಸ್ವೀಕಾರ ಮಾಡಬೇಕು ಅನ್ನೋ ಮನೋಭಾವ ಬೆಳೆಯಲಿಕ್ಕೆ ಶುರು ಆಗುತ್ತೆ. ಇದನ್ನೇ ನಾವು ಹೃದಯ ವೈಶಾಲ್ಯತೆ ಅಂತ ಕರೆಯೋದು, ಜನರಾಸಿಟಿ ಆಫ್ ದ ಹಾರ್ಟ್. ನಾವು ಸಮಾಧಿನಲ್ಲಿ ಮುಳುಗೆದ್ದ ತಕ್ಷಣನೇ ಪ್ರತಿ ಸತಿ ನಾವು ಸಮಾಧಿಯಲ್ಲಿ ಮುಳುಗಿದಾಗ ಸ್ವಲ್ಪ ಮಟ್ಟಿಗೆ ಐಕ್ಯತೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಐಕ್ಯತೆ ಆಗ್ತಿದ್ದಂಗೆನೆ ನಮಗೆ ಸಂಪೂರ್ಣತೆಯ ಅನುಭವ ಆಗುತ್ತೆ. ಸಂಪೂರ್ಣತೆಯ ಅನುಭವ ಆದಾಗ ವಿ ಬಿಕಮ್ ಇನ್ಕ್ಲೂಸಿವ್. ಎಲ್ಲರನ್ನೂ ಒಗ್ಗೂಡಿಸುವ, ಎಲ್ಲರನ್ನೂ ಒಂದಾಗಿಸುವ, ಎಲ್ಲರ ಒಳಗಡೆ ಬೆರೆಯುವ ಮನೋಭಾವ ನಮ್ಮಲ್ಲಿ ಅಪ್ರಯತ್ನವಾಗಿ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನಾವು ಈ ಹಿಂದೆ ಅನುಭವಿಸಿದ ಯಾವುದಕ್ಕೂ ಸಾಟಿ ಇರುವುದಿಲ್ಲ. ನಮ್ಮ ಹೃದಯಗಳು ಶಾಂತಿ ಮತ್ತು ಸಂತೃಪ್ತಿಯಲ್ಲಿ ನೆಲೆಯಾಗುತ್ತವೆ. ವಿಷಯ ಹೀಗಿರುವಾಗ ಯಾವುದಾದರೂ ಒಂದು ನಮ್ಮನ್ನು ಪ್ರಕ್ಷುಬ್ಧಗೊಳಿಸಲು ಸಾಧ್ಯವೇ? ನಮಗೆ ಮತ್ತು ಒತ್ತಡಕ್ಕೊಳಗಾಗದಂತೆ ಮತ್ತು ಹಾಗೂ ಸಮತೋಲನ ತಪ್ಪಿದಂತೆ ಅನಿಸಲು ಸಾಧ್ಯವೇ? ಹೃದಯವು ಶಾಂತಿಯಿಂದಿರುವಾಗ ಮಾತ್ರ ಮನಸ್ಸು ನಿರಾತಂಕವಾಗಿರುತ್ತದೆ. The heart is at ease, peace, mind is at ease. ಇದು ಇಂಗ್ಲಿಷ್ನಲ್ಲಿ ಬರೆದಿರತಕ್ಕಂಥ ಸೇಯಿಂಗು. When the heart is at peace, mind is at ease. ಕನ್ನಡದಲ್ಲಿ ಬರೆದ್ರೆ ಹೃದಯವು ಶಾಂತಿಯಿಂದಿರುವಾಗ ಮಾತ್ರ ಮನಸ್ಸು ನಿರಾತಂಕದಿಂದಿರುತ್ತದೆ. ಇದು ಕೂಡ ಅಂಡರ್ಲೈನ್ ಮಾಡಿಕೊಂಡ್ರೆ ಅದು ಪ್ರಶ್ನೆ ಬರಬಹುದು. ಆದರೂ ಅನೇಕರು ಧ್ಯಾನವನ್ನು ಕೇವಲ ಮಾನಸಿಕ ನಿಷ್ಕ್ರಿಯತೆ ಅಥವಾ ವಿಚಾರ ರಾಹಿತ್ಯದ ಸ್ಥಿತಿ ಎಂದು ಪರಿಗಣಿಸುತ್ತಾರೆ. ತುಂಬಾ ಜನ ಬಂದು ಕೇಳ್ತಾರೆ, ವಿ ವಾಂಟ್ ಎ ಥಾಟ್ಲೆಸ್ ಸ್ಟೇಟ್. ಆಂತರಿಕ ಸ್ತಬ್ಧತೆಯ ಮೂಲಗಳು ಐಕ್ಯತೆಯ ಆ ಸ್ಥಿತಿಯಲ್ಲಿ ಇರುತ್ತವೆ ಎಂಬುದನ್ನು ಅನೇಕ ಜನರು ಅರ್ಥ ಮಾಡಿಕೊಂಡಿಲ್ಲ. ಸೊ ನಾವು ಒಳಗಡೆ ಐಕ್ಯ ಆಗ್ತಿದ್ದಂಗೆನೆ ಬಾಹ್ಯವಾಗಿ ಸ್ತಬ್ಧಗೊಳ್ತಾ ಇರ್ತೀವಿ. ಜನರು ಸಾಮಾನ್ಯವಾಗಿ ಮಾನಸಿಕ ಸ್ತಬ್ಧತೆಯ ಕಾರಣವನ್ನು ಅರ್ಥ ಮಾಡಿಕೊಳ್ಳದೆ ಈ ಸ್ತಬ್ಧತೆಯನ್ನೇ ಒಂದು ಗುರಿಯನ್ನಾಗಿ ತೆಗೆದುಕೊಳ್ಳುತ್ತಾರೆ. ಧ್ಯಾನವೆಂದರೆ ವಿಚಾರಗಳನ್ನು ಅದು ಬಿಡುವ ಒಂದು ಕಸರತ್ತು ಎಂದು ನಂಬಿಕೊಂಡು ಅವರು ವಿಚಾರ ರಾಹಿತ್ಯ ಸ್ಥಿತಿಯನ್ನು ಪ್ರೇರಿಸಲು ಅನೇಕ ಕೃತಕ ವಿಧಾನಗಳನ್ನು ರೂಪಿಸುತ್ತಾರೆ. ಶರೀರದಲ್ಲಿ ಖಂಡಿತವಾಗಿಯೂ ಕೆಲವು ನಿರ್ದಿಷ್ಟ ಬಿಂದುಗಳಿದ್ದು ಅವುಗಳ ಮೇಲೆ ಏಕಾಗ್ರತವಾದರೆ ಅವು ವಿಚಾರ ರಾಹಿತ್ಯವನ್ನು ಉಂಟು ಮಾಡುತ್ತದೆ. ಆ ಕಾರಣವೇ ಕೆಲವರು ನಾಸಿಕಾಗ್ರದ ಮೇಲೆ ಧ್ಯಾನಿಸುತ್ತಾರೆ. ಹೇಗಿದ್ದರೂ ಪ್ರಕೃತಿ ಇಲ್ಲದ, ಐಕ್ಯತೆ ಇಲ್ಲದ ವಿಚಾರ ರಾಹಿತ್ಯವು ಬರಿಯ ಅಜ್ಞಾನದ ಮಾನಸಿಕ ಮಂದತ್ವದ ಒಂದು ಸ್ಥಿತಿಯಷ್ಟೇ. ಅದರಿಂದ ಏನೂ ಉಪಯೋಗವಿಲ್ಲ. ಅದು ಸಮಾಧಿ ಅಲ್ಲ. ಸೊ ಸಮಾಧಿ ಇಸ್ ನಾಟ್ ಥಾಟ್ಲೆಸ್ನೆಸ್. ಥಾಟ್ಲೆಸ್ ಮೈಂಡ್ ನೆಸೆಸರ್ಲಿ ಈಸ್ ನಾಟ್ ಇಮ್ಮರ್ಸ್ಡ್ ಇನ್ ಸಮಾಧಿ. ಸೊ ಸಮಾಧಿ ನಿಜವಾಗಿ ಆಗ್ಬೇಕಾದ್ರೆ ನಾವು ಹೃದಯದಲ್ಲಿ ಐಕ್ಯತೆ ಹೊಂದಬೇಕು. ಯಾವ ವಸ್ತುವಿನಲ್ಲಿ, ಹೃದಯದಲ್ಲಿ ಯಾವ ವಸ್ತು ಇದೆಯೋ ಆ ವಸ್ತುವಿನೊಂದಿಗೆ ಐಕ್ಯತೆಯನ್ನು ಹೊಂದಬೇಕು. ಆ ವಸ್ತುವಿನೊಂದಿಗೆ ಐಕ್ಯತೆಯನ್ನು ಹೊಂದಿದಾಗ ಬಾಹ್ಯದಲ್ಲಿ ಅಂದ್ರೆ ನಮ್ಮ ಮನಸ್ಸಿನ ಸ್ತರದಲ್ಲಿ ವಿಚಾರಗಳು ಬರೋದು ತನಗೆ ತಾನಾಗೆ ಕಡಿಮೆ ಆಗುತ್ತೆ. ಯಾವಾಗ ವಿಚಾರಗಳು ಬರೋದು ತನಗೆ ತಾನಾಗೆ ಕಡಿಮೆ ಆಗುತ್ತೋ ನಮಗೆ ವಿಚಾರ ರಾಹಿತ್ಯದ ಆ ಸ್ಥಿತಿ ಇದೆಲ್ಲ ತನಗೆ ತಾನಾಗೆ ಪ್ರಕಟ ಆಗಲಿಕ್ಕೆ ಶುರು ಆಗುತ್ತೆ. ನಾವು ಈಗ ಈ ಪದವನ್ನು ಪರಿಶೀಲಿಸೋಣ. ಸಮಾಧಿ ಎಂದರೆ ಸಮ ಮತ್ತು ಆದಿ ಎಂಬ ಎರಡು ಸಂಸ್ಕೃತ ಪದಗಳ ಸಂಯೋಜನೆಯಾಗಿದೆ. ಆದ್ದರಿಂದ ಸಮಾಧಿಯಲ್ಲೂ ನಾವು ಮೂಲ ಸ್ಥಿತಿಗೆ ಸಮನಾಗಿರುವ ಒಂದು ಸ್ಥಿತಿಯೊಳಗೆ ಪ್ರವೇಶಿಸುತ್ತೇವೆ. ಅದು ನಾವು ಈ ಅಸ್ತಿತ್ವಕ್ಕೆ ಬರುವ ಮೊದಲು ಇದ್ದಂಥ ಸ್ಥಿತಿ. ಅದನ್ನೇ ನಾವು ಮೂಲ ಅಸ್ತಿತ್ವ ಅಂತ ಕರಿತೀವಿ. ಆ ಮೂಲ ಅಸ್ತಿತ್ವದಲ್ಲಿ ನಾವು ಮುಳುಗಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ಎಡೆಗೆ ನಾವು ನಮ್ಮ ಪ್ರಯಾಣವನ್ನು ಬೆಳೆಸ್ತೀವಿ. ಆ ಸಮಯದಲ್ಲಿ ನಾವು ಯಾವುದರಿಂದ ಹೊರ ಬಂದೆವೋ ಆ ಮೂಲದ ಹೊರತಾಗಿ ಯಾವುದೂ ಇರಲಿಲ್ಲ. ಮೂಲ ಅಸ್ತಿತ್ವ ಇದ್ದಾಗ ಬರೀ ಅದೊಂದೇ ಇತ್ತು. ಆ ಸ್ಥಿತಿಯಲ್ಲಿ ಅಲ್ಲಿ ಪರಿಪೂರ್ಣತೆ, ಪ್ರಶಾಂತತೆ ಮತ್ತು ಪರಿಪೂರ್ಣ ಸಮಸ್ಥಿತಿ ಇದ್ದಿತು. ಸೊ ಇದು ನಿಮಗೆ ಕ್ಲೂ. ಮೂಲ ಸ್ಥಿತಿಯಲ್ಲಿ ಏನಿದೆ? ಪರಿಪೂರ್ಣ ಪ್ರಶಾಂತತೆ, ಪರಿಪೂರ್ಣ ಸಮಸ್ಥಿತಿ, ಇದು ಎರಡೂ ಇತ್ತು. ವಸ್ತುಶಃ ಸಮ ಎಂದರೆ ನಾನು ಈಗ ತಾನೇ ವಿವರಿಸಿದಂತೆ ಸರಿಸಮ ಎಂದು ಮಾತ್ರ ಅರ್ಥವಲ್ಲ, ಬದಲಾಗಿ ಅದು ಸಮತೋಲನ ಎಂದು ಕೂಡ ಅರ್ಥವಾಗುತ್ತದೆ. ಆದ ಕಾರಣ ನಾವು ಸಮಾಧಿಯನ್ನು ಮೂಲ ಸಮಸ್ಥಿತಿ ಎಂದು ಕೂಡ ಅರ್ಥೈಸಿಕೊಳ್ಳಬಹುದು. ಸಮಾಧಿ ಅಂದ್ರೆ ಅದಕ್ಕೆ ನಾವು
ಯಾರು ಸಮಾಧಿ ಇಸ್ ದ ಪರಾಕಾಷ್ಠೆ ಅಂತ ಯೋಚನೆ ಮಾಡ್ತಾರಲ್ಲ, ಅವರು ಸಮಾಧಿ ಅಂದ್ರೆ ನಾವು ಮೂಲ ಸ್ಥಿತಿಗೆ ತಲುಪಿದ ನಂತರ ನಮ್ಗೆ ಆಗ್ತಕ್ಕಂಥ ಅನುಭವನ ಅವರು ಪರಾಕಾಷ್ಠೆ ಅಂತ ಕರೆತಿರ್ತಕ್ಕಂಥದ್ದು. ಆದ್ರೆ ನಮ್ಮ ಅಭ್ಯಾಸದಲ್ಲಿ, ನಮ್ಮ ಸಂಸ್ಥೆಯ ಈ ಒಂದು ಅಭ್ಯಾಸದಲ್ಲಿ, ಧ್ಯಾನದ ಪದ್ಧತಿಯಲ್ಲಿ ನಾವು ಪ್ರತಿಯೊಂದು ಸಿಟ್ಟಿಂಗ್ನಲ್ಲೂ ಕೂಡ, ಬೈಠಕ್ನಲ್ಲೂ ಕೂಡ ಸ್ವಲ್ಪ ಸ್ವಲ್ಪನೇ ಐಕ್ಯತೆಯನ್ನು ಪಡಿತೀವಿ. ಸ್ವಲ್ಪನೇ ಸಮಾಧಿಗೆ ಹೋಗ್ತೀವಿ, ಸ್ವಲ್ಪನೇ ಐಕ್ಯತೆಯನ್ನು ಪಡಿತೀವಿ. ಕಡೆಯದಾಗಿ ಆ ಮೂಲ ಸ್ಥಿತಿಯಲ್ಲಿ ನಾವು ನೆಲೆಯಾಗ್ತೀವಿ. ಸೊ ನಮ್ಮ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಸಮಾಧಿ ನಾವು ನಿಧಾನವಾಗಿ ಚೂರ್ಚೂರೇ ಗಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಾಧನ ಧ್ಯಾನದಲ್ಲಿ. ಅವರು ಹೇಳ್ತಕ್ಕಂಥ ಸಮಾಧಿ ಅಂದ್ರೆ ಪರಾಕಾಷ್ಠೆಯ ಒಂದು ಅನುಭವ. ಹಾಗಾದರೆ ಸಮಾಧಿ ಎಂದರೆ ನಮ್ಮ ಮೂಲ ಸ್ಥಿತಿಗೆ ಸಮನಾದ ಒಂದು ಸ್ಥಿತಿ, ಅದು ಸಂತುಲಿತ ಸ್ಥಿತಿ, ಕಂಪ್ಲೀಟ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ವಾಟ್ ವಾಸ್ ದೇರ್ ಬಿಫೋರ್ ಕ್ರಿಯೇಷನ್? ಕಂಪ್ಲೀಟ್ ಬ್ಯಾಲೆನ್ಸ್, ಕಂಪ್ಲೀಟ್ ಕಾಮ್ನೆಸ್. ಖಂಡಿತವಾಗಿ ಎಂದರು ದಾಜಿ. ಸಮಾಧಿ ಎಂಬ ಪದವನ್ನು ರೂಪಿಸುವ ಮೂರನೆಯ ಒಂದು ರೀತಿಯೂ ಕೂಡ ಇದೆ. ಸಮ ಎಂದರೆ ಸಮತೋಲನ, ಆದಿ ಎಂದರೆ ಮಾನಸಿಕ ಕ್ಷೋಭೆ ಎಂಬ ಮೂಲದೊಡನೆ ಜೋಡಿಸಿರಿ. ಈ ಜೋಡಣೆಯ ಪ್ರಕಾರ ಸಮಾಧಿ ಅಂದರೆ ಮಾನಸಿಕ ಪ್ರಕ್ಷುಬ್ಧತೆಯನ್ನು ಸಮತೋಲನಗೊಳಿಸುವುದು ಎಂದು ಅರ್ಥವಾಗುತ್ತದೆ. ಸೊ ಥರ್ಡ್ ಡೆಫಿನೇಷನ್ ಕೊಡ್ತಾ ಇದ್ದಾರೆ. ಮಾನಸಿಕ ಕ್ಷೋಭೆ ಏನಿದೆ ಅದನ್ನ ಸಮತೋಲನಗೊಳಿಸ್ತಕ್ಕಂಥ ಪ್ರಕ್ರಿಯೆಗೆ ನಾವು ಸಮಾಧಿ ಅಂತ ಕರಿತೀವಿ. ಇದು ಒಂದು ಪ್ರಬೋಧಕವಾದ ವಿವರಣೆ. ಸಮಾಧಿಯಲ್ಲಿ ಪ್ರಕ್ಷುಬ್ಧ ಮನಸ್ಸು ತನ್ನ ಮೂಲ ಸಮತೋಲನಕ್ಕೆ ಮರಳುತ್ತದೆ. ಸಮತೋಲನ ಎಂಬುದು ಮನಸ್ಸಿಗೆ ಸ್ವಾಭಾವಿಕವಾದದ್ದು, ಪ್ರಕ್ಷುಬ್ಧತೆ ಕೃತಕವಾದದ್ದು, ಅದು ನಂತರ ಬಂದುದು, ನಾವು ಸೃಷ್ಟಿಸಿದ್ದು. ಸೊ ಎ ಡಿವೈನ್ ಮೈಂಡ್ ಈಸ್ ಆಲ್ವೇಸ್ ಸೆಟಲ್ಡ್. ಎನ್ ಇಂಡಿವಿಜುವಲ್ ಮೈಂಡ್ ವಿಚ್ ಇಸ್ ಎ ಕ್ರಿಯೇಷನ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್ ಆಲ್ವೇಸ್ ಡಿಸ್ಟರ್ಬ್ಡ್. ಸೊ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಡಿವೈನ್ ಮೈಂಡು ಕೂಡ ಯಾವಾಗಲೂ ಮನಸ್ಸು ಅಂದಿದ ತಕ್ಷಣ ಯಾವಾಗಲೂ ಅದು ಪ್ರಕ್ಷುಬ್ಧವಾಗಿ ಇರಬೇಕು, ಅದೇ ಅದರ ಸ್ವಭಾವ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಇಲ್ಲಿ ದಾಜಿಯವರು ಬರೀತಾ ಇದ್ದಾರೆ, ಇದು ಕೂಡ ನಿಮಗೆ ಬರ್ಬೋದು. ಸಮತೋಲನ ಎಂಬುದು ಮನಸ್ಸಿನ ಸ್ವಾಭಾವಿಕ ಸ್ಥಿತಿ. ಆ ಲೈನ್ 2 ಲೈನ್ ಇದೆಯಲ್ಲ, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಮತ್ತು ನಾವು ಅದನ್ನು ಸೃಷ್ಟಿಸುವುದು ಮುಂದುವರಿಸುತ್ತಲೇ ಇದ್ದೇವಲ್ಲ ಎಂದು ನಾನು ಹೇಳಿದೆ. ಹೌದು ಎಂದರು ದಾಜಿ. ಪ್ರಕ್ಷುಬ್ಧತೆ ನಮ್ಮ ಪ್ರಯತ್ನಗಳನ್ನು ಅವಲಂಬಿಸಿದೆ, ಆದರೆ ಸಮತೋಲನ ಯಾವ ಪ್ರಯತ್ನವನ್ನು ಅವಲಂಬಿಸಿಲ್ಲ. ನೀವು ಸಂಗತಿಗಳನ್ನು ಅವುಗಳಷ್ಟಕ್ಕೆ ಬಿಟ್ಟಾಗ ಅವು ತಾವಾಗಿ ಸಂತುಲಿತವಾಗುತ್ತದೆ. ಒಂದು ಕೊಳವನ್ನು ಯಾವುದಾದರೂ ಒಂದು ಪ್ರಕ್ಷುಬ್ಧಗೊಳಿಸಿದಾಗ ಮಾತ್ರ ಅದರಲ್ಲಿ ತರಂಗಗಳು ಏಳುತ್ತವೆ. ಅದರಷ್ಟಕ್ಕೆ ಬಿಟ್ಟರೆ ಅದು ಪ್ರಶಾಂತವಾಗುತ್ತದೆ. ನೀವು ಧ್ಯಾನದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಮನಸ್ಸನ್ನ ಅಷ್ಟೇ ಬಿಟ್ಬಿಡ್ತೀವಿ. ವಿ ಲೆಟ್ ಗೋ ಆಫ್ ವಾಟ್ ಎವರ್ ದ ಮೈಂಡ್ ಈಸ್ ಡೂಯಿಂಗ್, ವಿ ಡೋಂಟ್ ಬಾದರ್ ಅಬೌಟ್ ಇಟ್. ಮನಸ್ಸು ಏನ್ ಮಾಡ್ತಿದ್ಯೋ ಅದನ್ನೆಲ್ಲ ನೋಡ್ತೀವಿ, ಯಾವುದ್ರಲ್ಲೂ ಇಂಟರ್ಫಿಯರ್ ಮಾಡ್ಲಿಕ್ಕೆ ಹೋಗಲ್ಲ. ಯಾವುದ್ರಲ್ಲೂ ನಾವು ಇಂಟರ್ಫಿಯರ್ ಮಾಡದೇ ಇದ್ದಾಗ ಮನಸ್ಸು ತನಗೆ ತಾನಾಗೆ ಶಾಂತ ಆಗ್ಲಿಕ್ಕೆ ಸಾಧ್ಯ ಉಂಟು. ಆದರೆ ಬರೀ ಶಾಂತತೆ ನಮಗೆ ಆಧ್ಯಾತ್ಮಿಕ ಪ್ರಗತಿನ ಕೊಡಲ್ಲ. ಅದು ಶಾಂತತೆ ಆದ ಮೇಲೆ ಎಲ್ಲಿ ಹೋಗಿ ನೆಲೆಸುತ್ತೆ, ಯಾವುದರಲ್ಲಿ ಐಕ್ಯವಾಗುತ್ತೆ, ಇವೆಲ್ಲವೂ ಕೂಡ ನಮಗೆ ಆಧ್ಯಾತ್ಮಿಕ ಪ್ರಗತಿಯನ್ನು ಉಂಟು ಮಾಡಬಲ್ಲ ಸಂಗತಿ. ನಾವು ಸಮಾಧಿಯನ್ನು ಹಾಗಿದ್ದರೆ ನಾವು ಸಮತೋಲನವನ್ನು ಸೃಷ್ಟಿಸಲಾರೆವು ಎಂದೆ ನಾನು. ನಾವು ಸಮಾಧಿಯನ್ನು ಸೃಷ್ಟಿಸಲಾರೆವು ಎಂದು ಉತ್ತರಿಸಿದರು ದಾಜಿ. ನಾವು ಧ್ಯಾನಿಸುತ್ತೇವೆ, ಸಮಾಧಿ ತನ್ನಿಂತಾನಾಗೆ ಬರುತ್ತದೆ. ಪ್ರತಿಯೊಂದು ಶಾಂತವಾದ ಬಳಿಕ ಯಾವುದು ಉಳಿಯುವುದೋ ಅದೇ ಸಮಾಧಿ. ಅನಂತ ವಸ್ತುವಿನ ಮೇಲೆ ಪ್ರಯತ್ನ ರಹಿತ ಕೇಂದ್ರೀಕರಣ, ಇದು ಧ್ಯಾನ. ಸೊ ಧ್ಯಾನದ ಡೆಫಿನೇಷನ್ ಕೂಡ ನಿಮಗೆ ಹೇಳ್ಬೋದು. ಧ್ಯಾನ ಅಂದ್ರೆ ಏನು? ಅನಂತ ವಸ್ತುವಿನ ಮೇಲೆ ಪ್ರಯತ್ನ ರಹಿತವಾದ ಕೇಂದ್ರೀಕರಣಕ್ಕೆ ನಾವು ಧ್ಯಾನ ಅಂತ ಕರಿತೀವಿ. ಒಂದು ಸೀಮಿತ ವಸ್ತುವಿನೊಂದಿಗೆ ನಿಮ್ಮ ಅರಿವು ಸೀಮಿತವಾಗಿರುತ್ತದೆ. ಉದಾಹರಣೆಗೆ, ಅನೇಕ ಮಂದಿ ಮಂತ್ರಗಳನ್ನು ಪಠಿಸುತ್ತಾರೆ. ಅದರ ಒಂದು ಶಬ್ದವನ್ನು ಮತ್ತೆ ಮತ್ತೆ ಪುನರುಚ್ಚರಿಸುವುದರಿಂದ ಅವರು ತಮ್ಮ ಮನಸ್ಸನ್ನು ದಿಗ್ಬಂಧನಕ್ಕೆ ಒಳಪಡಿಸುತ್ತಾರೆ. ಅಷ್ಟೇ, ತಾವು ಪುನರುಚ್ಚರಿಸುವ ಶಬ್ದದ ಪರಿಧಿಗೆ ಅವರು ತಮ್ಮ ಅರಿವನ್ನು ಬಂಧಿಸುತ್ತಾರೆ. ಒಂದು ಸೀಮಿತ ಕಲ್ಪನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತಾ ನಿಮ್ಮ ಅರಿವು ಏಕಾಗ್ರತವಾಗಿರುತ್ತದೆ. ನಿಮ್ಮ ಅರಿವು ಏಕಾಗ್ರತವಾಗಿರುವಾಗ ನೀವು ಆ ಏಕಬಿಂದುವಿನ ಹೊರತಾಗಿ ಉಳಿದೆಲ್ಲವನ್ನೂ ಕಳೆದುಕೊಳ್ಳುವಿರಿ.
ನಿಮ್ಮ ಕಣ್ ಕಾಪು ಹಾಕಿರುವ ಕುದುರೆಯಂತಾಗುತ್ತೀರಿ. ಅದರಲ್ಲಿ ನೀವು ನಿಮ್ಮ ಮುಂದಿರುವ ವಸ್ತುವನ್ನು ಬಿಟ್ಟು ಬೇರೆನನ್ನೂ ಕಾಣುವುದಿಲ್ಲ. ನಿಮ್ಮ ಅರಿವು ಸೀಮಿತವಾಗಿರುತ್ತದೆ. ಇದು ಕೂಡ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಏಕಾಗ್ರತೆಯಲ್ಲಿ ಅರಿವು ಸೀಮಿತವಾಗುತ್ತೆ, ಧ್ಯಾನದಲ್ಲಿ ಅರಿವು ವಿಸ್ತಾರವಾಗುತ್ತೆ. ಇದು ಎರಡೂ ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಏಕಾಗ್ರತೆ ಮತ್ತು ಧ್ಯಾನದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಅದನ್ನ ದಯವಿಟ್ಟು ಕೂಡ ನೀವು ಇದನ್ನ ಅರ್ಥ ಇಟ್ಕೊಳ್ರಿ. ಸೊ 3, ಏಕಾಗ್ರತೆಯಲ್ಲಿ ಪ್ರಯತ್ನ ಇದೆ, ಧ್ಯಾನದಲ್ಲಿ ಪ್ರಯತ್ನ ಇಲ್ಲ. ಏಕಾಗ್ರತೆಯಲ್ಲಿ ನಾವು ಪ್ರಯತ್ನ ಪೂರ್ವಕವಾಗಿ ಬೇರೆ ಏಕಾಗ್ರ ವಸ್ತು ಯಾವುದಿದೆ ಅದನ್ನು ಬಿಟ್ಟು ಬೇರೆ ಎಲ್ಲ ವಸ್ತುಗಳನ್ನು ನಾವು ಅದು ಬಿಡ್ತೀವಿ. ಆದರೆ ಧ್ಯಾನದಲ್ಲಿ ನಾವು ಯಾವುದನ್ನೂ ಸಹ ಅದು ಬಿಡ್ಲಿಕ್ಕೆ ಪ್ರಯತ್ನ ಪಡಲ್ಲ. 3ನೇದು, ಏಕಾಗ್ರತೆಯಲ್ಲಿ ಏನಾಗುತ್ತೆ, ಅರಿವು ಸೀಮಿತಗೊಳ್ಳುತ್ತೆ, ಧ್ಯಾನದಲ್ಲಿ ಅರಿವು ವಿಸ್ತಾರಗೊಳ್ಳುತ್ತೆ. ಈ 3 ಕೂಡ ವ್ಯತ್ಯಾಸಗಳು. ಇದು ಕಾಮನ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾನ್ಸಂಟ್ರೇಷನ್ ಅಂಡ್ ಮೆಡಿಟೇಷನ್? ಧ್ಯಾನದ ವಸ್ತು ಅನಂತವಾಗಿದ್ದರೆ ಏನಾಗುತ್ತದೆ ಎಂದು ನಾನು ಕೇಳಿದೆ. ಒಂದು ಅನಂತ ವಸ್ತುವಿನೊಳಗೆ ನಿಮ್ಮ ಏಕನಿಷ್ಠ ಅರಿವು ಅಸ್ತಿತ್ವದ ಅನಂತ ಸಮಷ್ಟಿಯನ್ನು ಆವರಿಸುತ್ತದೆ. ಸೊ ವಸ್ತು ಅನಂತವಾಗಿದ್ದಾಗ ನಮ್ಮ ಪ್ರಜ್ಞೆ ಕೂಡ ಅನಂತತೆಯೆಡೆಗೆ ಬೆಳೆಯುತ್ತದೆ. ಅಂಥದ್ದೊಂದು ಅರಿವಿನಲ್ಲಿ ಪ್ರತಿಯೊಂದು ಒಳಗೊಂಡಿರುತ್ತದೆ. ಅದಕ್ಕೆ ನಾನು ಇವಾಗಲೇ ಹೇಳಿದ್ನಲ್ಲ, ಧ್ಯಾನ ಮಾಡ್ತಾ ಮಾಡ್ತಾ ಸಮಾಧಿ ನಮಗೆ ಅನುಭವ ಆಗ್ತಾ ವಿ ಬಿಕಮ್ ಮೋರ್ ಇನ್ಕ್ಲೂಸಿವ್. ಎಲ್ಲವನ್ನೂ ಒಳಗೊಂಡು ನಾವು ಮುಂದುವರಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದರಿಂದ ಯಾವುದೂ ತಪ್ಪಿಸಿಕೊಳ್ಳಲಾರದು. ಆದರೆ ಇದರರ್ಥ ನಿಮಗೆ ಏಕಕಾಲದಲ್ಲಿ ಜಗತ್ತಿನ ಪ್ರತಿ ಮನುಷ್ಯ, ಪ್ರತಿಯೊಂದು ನಾಯಿ ಮತ್ತು ಪ್ರತಿಯೊಂದು ಆಕಳು, ವಿಶ್ವದ ಪ್ರತಿಯೊಂದು ಕಣದ ಬಗ್ಗೆ ಅರಿವಿದೆ ಎಂದೇ ಅಲ್ಲ. ಧ್ಯಾನದಲ್ಲಿ ಆದರೆ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಯೂನಿವರ್ಸಲ್ ಆಗ್ತಿದೆ, ವಿಸ್ತಾರ ಆಗ್ತಿದೆ ಅಂದ್ರೆ ಯಾವ ರೀತಿ ನಮಗೆ ಅನುಭವಕ್ಕೆ ಬರುತ್ತೆ? ಅಲ್ಲಿ ಯಾರೋ ದೂರದಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು, ಇಲ್ಲಿ ಯಾರೋ ಆಕಳು ಮಾಡ್ತಿರೋದು, ಇನ್ನೆಲ್ಲೋ ಪ್ರಪಂಚದಲ್ಲಿ ನಡೀತಿರತಕ್ಕಂಥ ವಿಷಯ ಗೊತ್ತಾದ್ರೆ ನಮಗೆ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಬೆಳೆದಿದೆ ಅಂತನಾ? ಅಲ್ಲ ಅಂತ ಹೇಳ್ತಾರೆ ದಾರ್ಜಿಯವರು. ಧ್ಯಾನದಲ್ಲಿ ನಾವು ಪಡೆಯುವ ಅರಿವು ವಿವಿಧ ರೂಪಗಳಲ್ಲಿರುವ ಅದರ ವಿವಿಧತೆಯ ಅರಿವಲ್ಲ, ಬದಲಾಗಿ ಏಕತೆಯ ಅರಿವು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಅರಿವು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂದ್ರೆ ಏನ್ ಅನ್ಕೊಳ್ತಾರೆ ಅಂದ್ರೆ, ಬೇರೆ ಬೇರೆ ವಿಷಯಗಳು ಜಾಸ್ತಿ ಗೊತ್ತಾದ್ರೆ ನಮ್ಗೆ ಅರಿವು ಜಾಸ್ತಿ ಆಯ್ತು ಅಂತ ಅನ್ಕೊಳ್ತಾರೆ. ಇಲ್ಲ, ಬೇರೆ ಬೇರೆ ವಿಷಯಗಳಲ್ಲಿರುವ ಏಕತ್ವ ಏನಿದೆ ಅದು ನಮ್ಮ ಅರಿವಿಗೆ ಗ್ರಹಿಕೆ ಆಗುತ್ತೆ. ಅದು ಸಮಷ್ಟಿಯ ಬಗೆಗಿನ, ಸಂಪೂರ್ಣತೆಯ ಬಗೆಗಿನ ಒಂದು ಅರಿವು. ಒಂದು ವೇಳೆ ಸಮಷ್ಟಿಗೆ ಒಂದು ಗುಣ ಇರುವುದೇ ಆದರೆ ಅದು ಅಸ್ತಿತ್ವ, ಅದು ಪರಿಶುದ್ಧ ಸಾನ್ನಿಧ್ಯ, ಪರಿಶುದ್ಧ ಅಸ್ತಿತ್ವ. ಸಮಷ್ಟಿ ಅಂದ್ರೆ ಯೂನಿವರ್ಸಲ್, ವ್ಯಷ್ಟಿ ಅಂದ್ರೆ ಇಂಡಿವಿಜುವಲ್. ಸೊ ನಾವು ವ್ಯಷ್ಟಿಯಿಂದ ಸಮಷ್ಟಿಗೆ ಬೆಳೀತಾ ಇದ್ದೀವಿ. ಹಾಗಾದ್ರೆ ನಮ್ಮ ಅರಿವು ವ್ಯಷ್ಟಿಯಿಂದ ಸಮಷ್ಟಿಗೆ ಬೆಳೆದಾಗ ಏನಾಗುತ್ತೆ, ಎಲ್ಲ ವಸ್ತುಗಳು ಏನಿದೆ ಅದರಲ್ಲಿ ಇರ್ತಕ್ಕಂಥ ಏಕತ್ವವನ್ನು ಗ್ರಹಿಸ್ಲಿಕ್ಕೆ ಅದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ವಸ್ತುಗಳು ಏನೇನ್ ಬೇರೆ ಬೇರೆ ಮಾಡ್ತಿದೆ ಅದನ್ನು ಗ್ರಹಿಸೋದು ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಲ್ಲ. ಎಲ್ಲ ವಸ್ತುವಿನಲ್ಲಿ ಇರ್ತಕ್ಕಂಥ ಏಕತ್ವ ಗ್ರಹಿಸ್ಲಿಕ್ಕೆ ಸಾಧ್ಯ ಆಯ್ತಂತಂದ್ರೆ ಅದ್ರ ಮೂಲಕ ಸಾಕಷ್ಟು ಕೆಲಸಗಳಾಗುತ್ತೆ. ಅದನ್ನು ನಾವು ಸಮಷ್ಟಿಯ ಪ್ರಜ್ಞೆ ಅಂತ ಕರಿತೀವಿ. ನಾವು ಅದರ ಒಂದು ಭಾಗವಾಗಿದ್ದೇವೆ. ನಾವು ಹೇಳಿದ್ವಿ, ಹೌದು ಎಂದರು ದಾಜಿ. ಅದರಿಂದ ನಿಮ್ಮನ್ನು ನೀವು ಪ್ರತ್ಯೇಕವಾಗಿ ಇರಲಾರಿರಿ. ನೀವು ಯಾವುದೋ ಒಂದು ಪರ್ವತ ಶಿಖರದ ಕೆಳಗೆ ನಿಂತು ಅನಂತದೆಡೆಗೆ ಅವಲೋಕಿಸುತ್ತಾ ನಿಲ್ಲುವ ಹಾಗಲ್ಲ, ಬದಲಾಗಿ ನೀವೇ ಅದಾಗುವುದು. ನಿಮ್ಮ ಪರಿಸ್ಥಿತಿ ಈಗ ಪ್ರಾಚೀನ ವೇದೋಕ್ತಿ ತತ್ವಮಸಿ ಯನ್ನು ನೆನಪಿಸುತ್ತದೆ. ಅದೇ ನೀವಾಗಿರುವೆ, ಅದೇ ಸತ್ಯ, ನೀವು ಅದಾಗಿದ್ದೀರಿ. ಆದರೆ ಇದನ್ನು ನೀವು ಮನಗಾಣುವುದಿಲ್ಲ. ಯಾಕಿಲ್ಲ ಎಂದು ನಾನು ಕೇಳಿದೆ. ಏಕೆಂದರೆ ಅನಂತದಲ್ಲಿ ನೀವು ಕರೆಗೆ ಬಿಟ್ಟಿದ್ದೀರಿ. ದಾಜಿ ಹೇಳಿದರು, ನೀವು ಇನ್ನು ಮುಂದೆ ಅಲ್ಲಿ ಇರುವುದಿಲ್ಲ. ನೀವು ಮುಂದೆ ಅಲ್ಲಿರದಿದ್ದರೆ ಈ ಸತ್ಯವನ್ನು ಯಾರು ಗ್ರಹಿಸುತ್ತಾರೆ? ಈಗ ಅರಿವಿಕೆಯಲ್ಲಿ ಕರಗುತ್ತಾನೆ, ಬಿಂದು ಸಿಂಧುವಿನಲ್ಲಿ ಲಯವಾಗುತ್ತದೆ. ಸೊ ಯಾರು ಅರಿವಿಗೆ ತಂದುಕೊಳ್ತಾ ಇದಾರಲ್ಲ ಅವರೇ ಅರಿವಿನಲ್ಲಿ ಕರಗಿ ಹೋಗ್ತಾರೆ. ಮತ್ತೆ ಯಾರು ಅರಿವಿನ ತಂದುಕೊಳ್ತಾರೆ, ಯಾರು ಇದರಲ್ಲಿ ಅಂತ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ. ದಾಜಿ ತುಸು ತಡೆದರು. ಆದರೆ ಅದು ಕೊನೆಯಲ್ಲ, ಅದು ಕೇವಲ ಒಂದು ಆರಂಭ ಅಷ್ಟೇ. ಇದು ಕೂಡ ಬಾಬೂಜಿ ಅವರು ದಿಸ್ ಇಸ್ ದ ಸ್ಟಾರ್ಟ್ ಆಫ್ ದ ಸ್ಪಿರಿಚುವಲ್ ಸ್ಟೇಟ್, ದಿಸ್ ಇಸ್ ದ ಸ್ಟಾರ್ಟ್ ಆಫ್ ದ ಸ್ಪಿರಿಚುವಲ್ ಸ್ಟೇಟ್ ಅಂತ
ಕಂಪ್ಲೀಟ್ ವರ್ಕ್ಸ್ ಓದಿದ್ರೆ ಯಾವ ಹಂತಕ್ಕೆ ಬಂದರೂ ಕೂಡ ದಿಸ್ ಇಸ್ ದ ಸ್ಟಾರ್ಟ್ ಆಫ್ ದ ಸ್ಪಿರಿಚುವಲ್ ಸ್ಟೇಟ್ ಅಂತ ಬರೀತಾರೆ. ದಾಜಿ ಅವರು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಆರಂಭ ಅಷ್ಟೇ, ಆರಂಭ ಅಷ್ಟೇ. ಯಾಕೆಂದ್ರೆ ನಮ್ಮ ಪ್ರಯಾಣ ಅನಂತಡೆಗೆ ಹೋಗಬೇಕು. ಈಗ ಮುಂದಿನ ಭಾಗ ಧ್ಯಾನದಲ್ಲಿ ನಮಗೆ ಬೇಕಾಗಿರತಕ್ಕಂಥ ಮನೋಭಾವದ ಬಗ್ಗೆ ದಾಜಿಯವರು ಸ್ವಲ್ಪ ಮಟ್ಟಿಗೆ ಬೆಳಕು ಚೆಲ್ಲಿಕ್ಕೆ ಹೊರಟಿದ್ದಾರೆ. ಒಂದು ಮಧ್ಯಾಹ್ನ ನಾನು ಜಾಜಿಯವರೊಂದಿಗೆ ಉಪನೇ ಧ್ಯಾನ ಮಾಡಿದೆ ಅಂತ ಅವರು ನುಡಿದರು, ಧ್ಯಾನವೇ ಎಲ್ಲವೂ ಅಲ್ಲ. ನಿಮ್ಮ ಮಾತಿನ ಅರ್ಥವೇನು ಎಂದು ನಾನು ಕೇಳಿದೆ. ಆಧ್ಯಾತ್ಮಿಕ ಸಾಧನೆ ಮುಖ್ಯ, ಅವರು ಹೇಳಿದರು. ಅದಿಲ್ಲದೆ ಪರಿವರ್ತನೆ ಬರೆಯ ಕನಸು. ಆದರೂ ಅತ್ಯಂತ ಶಿಸ್ತುಬದ್ಧವಾದ ವಿಧಾನದೊಂದಿಗೆ ಸಂಯೋಜಿಸಲ್ಪಟ್ಟಿರುವ ಅತ್ಯಂತ ಪರಿಣಾಮಕಾರಿಯಾದ ಧ್ಯಾನ ವಿಧಾನವೂ ಸಹ ನಮ್ಮನ್ನು ಮಾರ್ಗದ 5% ಮಾತ್ರ ಕೊಂಡೊಯ್ಯುತ್ತದೆ. ಅಂದ್ರೆ ಅವರ್ ಪ್ರಾಕ್ಟೀಸ್ ಇಸ್ ಓನ್ಲಿ 5%. ನಾವು ಎಷ್ಟೇ ಶಿಸ್ತುಬದ್ಧಾಗಿ ಅಭ್ಯಾಸ ಮಾಡಿದರೂ ಕೂಡ, ಅತ್ಯಂತ ಚೆನ್ನಾಗಿ ಒಳ್ಳೆ ಇರತಕ್ಕಂಥ ಮಾರ್ಗ ಹುಡುಕಿಕೊಂಡ್ರು ಕೂಡ ನಮಗೆ 5% ಅಷ್ಟೇ ಅದನ್ನು ನಮಗೆ ಚಲನೆ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ. ಹಾಗಾದ್ರೆ ಉಳಿದ 95% ಎಂದು ನಾನು ಕೇಳಿದೆ. ಮನೋಭಾವ ಎಂದರು ದಾಜಿ. ನಾವು ಏನು ಮಾಡುತ್ತೇವೋ ಅದು ಮುಖ್ಯ, ಆದರೆ ಅದು ನಾವು ಹೇಗೆ ಮಾಡುತ್ತೇವೆ ಆ ಮನೋಭಾವದಷ್ಟು ಮುಖ್ಯವಲ್ಲ. ಅದು ಧ್ಯಾನಕ್ಕೆ ಮಾತ್ರ ಅನ್ವಯಿಸುವುದಿಲ್ಲ. ಯಾವುದೇ ಚಟುವಟಿಕೆಯನ್ನು ತೆಗೆದುಕೊಂಡರೂ ಅದನ್ನು ಸ್ಪಷ್ಟಗೊಳಿಸುವುದು ನಮ್ಮ ಮನೋಭಾವ, ಮತ್ತು ನಮ್ಮ ಮನೋಭಾವವೇ ಅದರ ಯಶಸ್ಸನ್ನು ನಿರ್ಧರಿಸುತ್ತದೆ. ಸೊ ನಾವು ಮಾಡುವ ಕ್ರಿಯೆಯ ಯಶಸ್ಸು ಯಾವುದರ ಮೇಲೆ ನಿರ್ಭರವಾಗಿದೆ ಅಂತ ನಿಮಗೆ ಪ್ರಶ್ನೆ ಬರಬಹುದು. ನಾವು ಮಾಡುವ ಕ್ರಿಯೆಯ ಯಶಸ್ಸು ಮನೋಭಾವದ ಮೇಲೆ ನಿರ್ಧಾರವಾಗಿದೆ, ಪ್ರಯತ್ನದ ಮೇಲಲ್ಲ. ನೀವು ಒಂದು ಋಣಾತ್ಮಕ ಮನೋಭಾವದೊಂದಿಗೆ ಧ್ಯಾನಿಸಿದರೆ ಅದು ಪ್ರತಿಕೂಲವಾಗಿರುತ್ತದೆ. ನಿಮ್ಮ ಋಣಾತ್ಮಕತೆ ನಿಮ್ಮ ಧ್ಯಾನದ ವಸ್ತುವಾಗಿರುತ್ತದೆ. ನೀವು ಕಣ್ಣುಗಳನ್ನು ಮುಚ್ಚಿರಬಹುದು, ನೀವು ಧ್ಯಾನದಲ್ಲಿಯೂ ಇರುವಂತೆ ಕಾಣಬಹುದು, ಆದರೆ ವಾಸ್ತವದಲ್ಲಿ ನೀವು ಕೇವಲ ನಿಮ್ಮ ಋಣಾತ್ಮಕ ವಿಚಾರಗಳು ಮತ್ತು ಭಾವನೆಗಳಲ್ಲಿ ಬಗ್ಗೆ ಚಿಂತಿಸುತ್ತಿರುವಿರಿ. ಅದು ನಿಮ್ಮ ಗಮನದ ಕೇಂದ್ರವಾಗಿರುತ್ತದೆ. ನೀವು ನಿಮ್ಮ ವಿಷಣ್ಣ ಮನೋಭಾವವನ್ನು ಧ್ಯಾನಿಸಿದರೆ ಏನಾಗುತ್ತದೆ? ಅದು ಗಾಢವಾಗುತ್ತದೆ. ಹಾಗಾಗಿನೇ ನಾವು ಮೆಂಟಲಿ ಅಪ್ಸೆಟ್ ಆಗಿರತಕ್ಕಂಥ ಪೇಷಂಟ್ಸ್ಗೆ ಧ್ಯಾನ ಮಾಡಬೇಡಿ ಅಂತ ಹೇಳ್ತೀವಿ. ಎನಿಬಡಿ ಹೂ ಇಸ್ ಸ್ಟ್ರೆಸ್ಡ್, ಎನಿಬಡಿ ಹೂ ಇಸ್ ವೆರಿ ಆಂಕ್ಷಿಯಸ್, ಎನಿಬಡಿ ಹೂ ಇಸ್ ಡಿಪ್ರೆಸ್ಡ್, ದೇ ಆರ್ ನಾಟ್ ಸಪೋಸ್ ಟು ಮೆಡಿಟೇಟ್. ಬಿಕಾಸ್ ಮೆಡಿಟೇಷನ್ ಮಾಡಿದಾಗ ಅವ್ರ ನಕಾರಾತ್ಮಕ ಯೋಚನೆಗಳು, ನಕಾರಾತ್ಮಕ ಭಾವನೆಗಳು ಏನಿದೆಯಲ್ಲ ಅದರಲ್ಲಿ ಮುಳುಗಿ ಹೋಗಿ ಅದನ್ನು ಜಾಸ್ತಿ ಮಾಡ್ಕೊಳ್ತಾರೆ, ಇನ್ನೂ ಡೆನ್ಸ್ ಮಾಡ್ಕೊಳ್ತಾರೆ. ಧ್ಯಾನದ ಉದ್ದೇಶವು ಪ್ರಜ್ಞೆಯ ಸೂಕ್ಷ್ಮತಮ ಸ್ಥಿತಿಗಳೊಳಗೆ ಪ್ರವೇಶಿಸುವುದು. ಅವರು ಮುಂದುವರಿಸಿದರು, ನೀವು ನಿಮ್ಮೊಂದಿಗೆ ವ್ಯಗ್ರತೆ, ವೈಷಮ್ಯ, ಯಾತನೆಗಳನ್ನು ತಂದರೆ ಅದು ಸಾಧ್ಯವೆಂದು ಭಾವಿಸುತ್ತೀರಾ? ಅವನ್ನೆಲ್ಲ ನಾವು ಹಿಂದೆ ಬಿಡಬೇಕಾಗುತ್ತದೆ. ಅಂತ ವಿಷಯಗಳು ನಮ್ಮನ್ನು ಸೀಸದಂತೆ ಕೆಳಗೆ ಜಗ್ಗುತ್ತವೆ. ಆದರೆ ಶುದ್ಧೀಕರಣ ವಿಧಾನದಿಂದ ಅದನ್ನು ಸುಲಭವಾಗಿ ನಿವಾರಿಸಬಹುದು. ಸೊ ಯಾರಾದರೂ ಸ್ಟ್ರೆಸ್ ಆಗಿ ಬಂದಿದ್ರೆ, ಯಾರಾದರೂ ಆಂಗ್ಸೈಟಿಯಿಂದ ಬಂದಿದ್ರೆ, ಯಾರಾದರೂ ತುಂಬಾ ಚಿಂತನೆಯಲ್ಲಿ ಮುಳುಗೋಗಿದ್ರೆ ಅವರಿಗೆ ನಾವು ಬರೀ ಶುದ್ಧೀಕರಣ ಮಾಡಿ ಕಳಿಸ್ಬೇಕು, ಇನ್ನೇನೂ ಮಾಡ್ಲಿಕ್ಕೆ ಹೋಗಬಾರದು. ನಮಗೆ ಸೂಕ್ಷ್ಮ ರೀತಿಗಳಲ್ಲಿ ಅಡ್ಡಿಯೊಡ್ಡುವ ಇತರ ಮನೋಭಾವಗಳು ಇವೆ. ನಿರೀಕ್ಷೆಗಳು ಇನ್ನೊಂದು. ಸೊ ಈಗ ಮನೋಭಾವದ ಬಗ್ಗೆ ಮಾತಾಡ್ತಿದ್ದಾರೆ. ಮೊದಲು ಎರಡನೇದಾಗಿ, ಸೊ ಧ್ಯಾನ ನಾವು ಸಕಾರಾತ್ಮಕವಾಗಿ ಮಾಡ್ತಾ ಇದೀವ, ನಕಾರಾತ್ಮಕವಾಗಿ ತಗೊಂಡು ಮಾಡ್ತಾ ಇದೀವ? ಧ್ಯಾನ ಕುತೂಹಲದಿಂದ ಮಾಡ್ತಿದೀವ, ಕ್ಯೂರಿಯಾಸಿಟಿಯಿಂದ ಮಾಡ್ತಿದೀವ, ಅಥವಾ ಯಾವುದೇ ನಿರಾಸಕ್ತಿಯಿಂದ ಮಾಡ್ತಿದೀವ? ಇದೆಲ್ಲವೂ ಕೂಡ ನಮಗೆ ಧ್ಯಾನದ ನಮ್ಮ ಒಂದು ರಿಸಲ್ಟ್ ಇದೆ ಅದರ ಮೇಲೆ ಪರಿಣಾಮ ಬೀರುತ್ತೆ. ಮತ್ತೊಂದು ಸಹ ಎರಡನೇದು ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್. ನೋಡಿ, ಅನೇಕರು ಒಂದು ನಿರ್ದಿಷ್ಟವಾದ ಫಲದ ನಿರೀಕ್ಷೆಯೊಂದಿಗೆ ಧ್ಯಾನ ಮಾಡುತ್ತಾರೆ. ಒಂದು ದಿನ ನಿಮಗೆ ಧ್ಯಾನದಲ್ಲಿ ವಿಶೇಷವಾದ ಒಂದು ಅನುಭವ ಆಯಿತು ಎಂದುಕೊಳ್ಳಿ. ಮುಂದಿನ ಬಾರಿ ಧ್ಯಾನ ಮಾಡುವಾಗ ನೀವು ಮತ್ತೆ ಅದೇ ಅನುಭವವನ್ನು ಪಡೆಯಲು ಪ್ರಯತ್ನಿಸುತ್ತೀರಿ. ಹಾಗೆ ಮಾಡುವುದರಲ್ಲಿ ನೀವು ನಿಮ್ಮ ಧ್ಯಾನಕ್ಕೆ ಒಂದು ನಿಬಂಧನೆಯನ್ನು ಒಡ್ಡುತ್ತೀರಿ. ನನಗೆ ಇವತ್ತು ಶಾಂತಿಯ ಅನುಭವ ಆಗಬೇಕು, ಅದಕ್ಕಿಂತಲೂ ಒಳ್ಳೆಯದೇನೋ ನಿಮಗಾಗಿ ಕಾದಿದೆ, ಆದರೂ ನೀವು ಶಾಂತಿಯನ್ನು ಮಾತ್ರವೇ ಬೇಕೆನ್ನುತ್ತೀರಿ. ಹಾಗಾಗಿ ನೀವು ಅವಕಾಶವನ್ನು ತಪ್ಪಿಸಿಕೊಳ್ಳುತ್ತೀರಿ. ಸೊ ವಿ ಹ್ಯಾವ್ ಟು ಸಿಟ್ ವಿತ್ ದ ಮೆಡಿಟೇಷನ್ without any expectation. We have to sit with the meditation with a positive attitude. ಅತ್ಯುತ್ತಮ ಅನುಭವಗಳಾದರೂ ಸರಿ, ನಾವು ಹೇಗೆ ಅವುಗಳನ್ನು ಸಿಕ್ಕಿ ಹಾಕಿಕೊಳ್ಳಬಹುದು ಎಂಬುದನ್ನು ಇದು ತೋರಿಸುತ್ತದೆ. ನಮ್ಮಲ್ಲಿ
ನಮ್ಮ ಅನುಭವಗಳಿಗೆ ಅಂಟಿಕೊಳ್ಳುವ ಪ್ರವೃತ್ತಿ ಇದೆ. ಸೊ ವಿ ಆಲ್ ಲೈಕ್ ಟು ಗೆಟ್ ಅಟ್ಯಾಚ್ ಟು ಸಮ್ ಗುಡ್ ಎಕ್ಸ್ಪೀರಿಯನ್ಸ್. ದೇರ್ ಇಸ್ ನೋ ಗುಡ್ ಎಕ್ಸ್ಪೀರಿಯನ್ಸ್, ದೇರ್ ಇಸ್ ನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನಾವು ಯಾವುದಕ್ಕೂ ಅಂಟು ಹಾಕೊಳ್ಳಬಾರದು. ಹಾಗಾದ್ರೆ ನಮಗೆ ಈ ಅಂಟಿಕೊಳ್ಳುವ ಜಾಡಿ ಯಾಕೆ ಬಂದಿದೆ? ಯಾಕಂದ್ರೆ ನಾವು ಹಲವಾರು ಜನ್ಮದಿಂದ ಇದನ್ನ ಅಭ್ಯಾಸ ಮಾಡಿಬಿಡ್ತೀವಿ. ನಾವು ಹೆಚ್ಚು ಒಂದು ವಿಷಯನ ಅಭ್ಯಾಸ ಮಾಡಿದ್ರೆ ಹೆಚ್ಚು ಅದಕ್ಕೆ ಅಂಟಿಕೊಳ್ತೀವಿ. ಸೊ ಹಾಗಾಗಿ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ನೀವು ಧ್ಯಾನ ಮಾಡಿದ್ರು ಕೂಡ ಧ್ಯಾನಕ್ಕೆ ಅಂಟ್ಕೊಳ್ತೀರಲ್ಲ ಅಂತ ನಿನ್ನೆ ಯಾರು ಪ್ರಶ್ನೆ ಕೇಳಿದ್ರು. ಧ್ಯಾನ ಮಾಡ್ತಾ ಮಾಡ್ತಾ ಆ ಅಂಟುವಿಕೆ ತಾನಾಗೆ ಕರಗಲಿಕ್ಕೆ ಶುರುವಾಗುತ್ತೆ. ಯಾಕಂತಂದ್ರೆ ಧ್ಯಾನದಲ್ಲಿ ನಮಗೆ ಶುದ್ಧೀಕರಣ ಮತ್ತೆ ಪ್ರಾಣಹುತಿಯ ನೆರವು ಬರೋದ್ರಿಂದ ಆ ಅಂಟುವಿಕೆ ಏನಿದೆ ತಾನಾಗೆ ಕರಗಲಿಕ್ಕೆ ಶುರು ಆಗುತ್ತೆ. ಧ್ಯಾನದಲ್ಲಿ ಮತ್ತೊಂದಾಗುತ್ತೆ, ಅದನ್ನ ತಪಸ್ಸು ಅಂತ ಕೂಡ ಕರಿತೀವಿ. ತಪಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಸಿಸ್ಟಮ್ನಲ್ಲಿ ಬಿಸಿ ಜಾಸ್ತಿ ಆಗುತ್ತೆ, ತಪ ಜಾಸ್ತಿ ಆಗುತ್ತೆ. ಅದು ಕೂಡ ಆ ಅಂಟುವಿಕೆಯನ್ನ ಕರಗಿಸ್ಬಿಡುತ್ತೆ. ನಮ್ಮಲ್ಲಿ ನಮ್ಮ ಅನುಭವಗಳಿಗೆ ಅಂಟಿಕೊಳ್ಳುವ ಪ್ರವೃತ್ತಿ ಇದೆ. ಬದಲಾಗಿ ನಾವು ಯಾವಾಗಲೂ ಮುಂದಕ್ಕೆ ಹೋಗಲು ಇಚ್ಛಿಸುತ್ತಿರಬೇಕು. ಸೊ ಇಚ್ಛೆನೂ ಬೇಕು, ಧ್ಯಾನದ ಅಭ್ಯಾಸವೂ ಬೇಕು ಅಂಟಿಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳಿಕ್ಕೆ. ಆದರೆ ಧ್ಯಾನದ ಅನುಭವಕ್ಕೆ ಅಂಟಿಕೊಳ್ಳಿಕ್ಕೆ ಹೋಗಬಾರದು, ಅದನ್ನ ನಿರೀಕ್ಷೆ ಮಾಡ್ತಾ ಕೂತ್ಕೋಬಾರದು. ಅಂತಿಮವಾಗಿ ಆನಂದ ಉದಯಿಸುವ ಉನ್ನತ ಹಂತದಲ್ಲೂ ನೀವು ಚಲಿಸುತ್ತಲೇ ಇರಬೇಕು. ಇದು ಟ್ರ್ಯಾಪ್ ಅಂತ ಹೇಳ್ತೀವಲ್ಲ, 2ನೇ ಪಾಯಿಂಟ್ ನಲ್ಲಿ ಶಾಂತತೆಯ ಟ್ರ್ಯಾಪ್ ಇದೆ, 7ನೇ ಪಾಯಿಂಟ್ ನಲ್ಲಿ ಪವರ್ನ ಟ್ರ್ಯಾಪ್ ಇದೆ, ಶಕ್ತಿಯ ಟ್ರ್ಯಾಪ್ ಇದೆ, 10ನೇ ಪಾಯಿಂಟ್ ನಲ್ಲಿ ಸಚ್ಚಿದ ಆನಂದದ ಟ್ರ್ಯಾಪ್ ಇದೆ. ಅಲ್ಲಿ ಅಂಟ್ಕೊಂಡ್ಬಿಡ್ತೀವಿ. ಎಲ್ಲ ಅಂಟ್ಕೊಂಡು ನಾವು ಅಲ್ಲೇ ಸಿಗಾಕೊಂಡ್ಬಿಡ್ತೀವೋ ಅದನ್ನ ನಾವು ಅವಧೂತ ಗತಿ ಅಂತ ಕರಿತೀವಿ. ನೀವು ಚಲಿಸುತ್ತಲೇ ಇರಬೇಕು. ಇಲ್ಲವಾದರೆ ಆನಂದದ ಆ ಸ್ಥಿತಿಯಲ್ಲಿ ಇರುವ ನಿಮ್ಮ ಆಸೆ ನಿಮ್ಮನ್ನು ಹಿಂದಕ್ಕೆಳೆದು ಹಿಡಿಯುತ್ತದೆ. ನೀವು ಎಷ್ಟು ಇದನ್ನು ಇಷ್ಟಪಡುತ್ತೀರೆಂದರೆ ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸಲು ನೀವು ಬಯಸುತ್ತೀರಿ. ನೀವು ಅದನ್ನು ಮೀರಿ ಹೋಗಲು ಬಯಸುವುದಿಲ್ಲ. ನೀವು ಏನನ್ನೋ ಅನುಭವಿಸಬಹುದಾದರೆ ಯಾವಾಗಲೂ ಅದಕ್ಕಿಂತ ಆಚೆಗೆ ಏನೋ ಇದೆ ಎಂದು ಖಂಡಿತ ಅಲ್ಲವೇ? ಸೊ ಇವತ್ತೇನೋ ಅನುಭವಿಸ್ತಾ ಇದ್ದೇನೆ, ಅದನ್ನ ಆಚೆ ಇನ್ನೇನೋ ಇದೆ, ದಟ್ ಈಸ್ ಡೆಫಿನೆಟ್. ಸೊ ನಾವು ಒಂದನ್ನೇ ಅನುಭವಿಸ್ತಾ ಇರಲಿಕ್ಕೆ ಇಚ್ಛೆ ಪಡಬಾರದು. ನಾವು ತದ್ವಿರುದ್ಧವಾದ ಅತಿರೇಕವನ್ನು ತಪ್ಪಿಸಬೇಕು. ಅದು ಮುಂಬರುವ ಹಂತಕ್ಕೋಸ್ಕರ ಇರುವ ಅಸಹನೆ. ಸೊ ಅತಿರೇಕನೂ ನಾವು ಮಾಡ್ಕೋಬಾರದು, ನಾವು ನಿರೀಕ್ಷೆನೂ ಇಟ್ಕೋಬಾರದು. ನಾವು ಚಲಿಸುತ್ತಾ ಇರುವುದಕ್ಕಾಗಿ ಯಾವುದೇ ಧಾವಂತದಲ್ಲಿರುವುದು ಅಗತ್ಯವಿಲ್ಲ. ಈ ಮನೋಭಾವವು ನಮ್ಮನ್ನು ಹಿಂದಕ್ಕೆ ಹಿಡಿದಿರುತ್ತದೆ. ಸೊ ಧಾವಂತ ಮಾಡಿಕೊಂಡ್ರೆ ನಾವು ಜರ್ನಿ ಇದಾಗುತ್ತೆ, ಅತಿರೇಕ ಮಾಡಿಕೊಂಡ್ರೆ ನಮ್ಮ ಜರ್ನಿ ಸ್ಲೋ ಆಗುತ್ತೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಮ್ಮ ಜರ್ನಿ ಸ್ಲೋ ಆಗುತ್ತೆ. ಈ ಮೂರು ಕೂಡ ನಾವು ಇಟ್ಕೊಳ್ರಿ. ಒಂದು ಅನುಭವದಲ್ಲಿ ಸ್ಥಗಿತಗೊಳ್ಳುವುದು ಮತ್ತು ಧಾವಂತದಲ್ಲಿರುವುದು ಇವುಗಳ ನಡುವಿನ ಒಂದು ನವರಾದ ವ್ಯತ್ಯಾಸ ಮಾತ್ರ ಎಂದುಕೊಳ್ಳಿ. ನಾನು ಹೇಳಿದೆ ಆಗ ಇವೆರಡರ ವ್ಯತ್ಯಾಸ ಕೇಳ್ತಿದ್ದಾರೆ. ಒಂದು ಅನುಭವದಲ್ಲಿ ಸಿಕ್ಕಾಕೊಳ್ಳೋದು, ಧಾವಂತದಲ್ಲಿ ಇರೋದು. ಇಲ್ಲ, ಖಂಡಿತ ಇಲ್ಲ ಎಂದರು ದಾಜಿ. ಅದೊಂದು ಸರಳ ವಿಷಯ. ಪ್ರಕ್ರಿಯೆಯು ಪೂರ್ಣ ಮುಕ್ತತೆಯಿಂದ ತಾನಾಗಿ ಅರಳಿಕೊಳ್ಳಲು ಬಿಟ್ಟು ಬಿಡಿ. ಅಂದ್ರೆ ಸಹಜವಾಗಿ ಅದು ಅರಳಲಿಕ್ಕೆ ನಾವು ಬಿಡಬೇಕು. ಹೇಗೆ ಒಂದು ಮಗು ಸಹಜವಾಗಿ ಹೂವಾಗಿ ಅರಳಲಿಕ್ಕೆ ನಾವು ಬಿಡ್ತೀವೋ, ನಮ್ಮ ಧ್ಯಾನದ ಸ್ಥಿತಿ ಒಳಗಡೆ ಅರಳಲಿಕ್ಕೆ ನಾವು ಅವಕಾಶ ಕೊಡಬೇಕು. ಅದರ ಮೇಲೆ ಯಾವುದೇ ಷರತ್ತುಗಳನ್ನು ಇಡಬೇಡಿ, ಯಾವುದರ ಮೇಲೂ ಒತ್ತಾಯ ಹೇರಬೇಡಿ ಮತ್ತು ಯಾವುದಕ್ಕಾಗಿಯೂ ಒತ್ತಾಯ ಮಾಡಬೇಡಿ. ನಮ್ಮಲ್ಲಿ ಧ್ಯಾನಾತ್ಮಕ ಅನುಭವಕ್ಕಾಗಿಯೂ ಸಹ ಯಾವುದೇ ನಿರೀಕ್ಷೆಗಳಿಲ್ಲದೆ ಯಾವುದೇ ನಿರೀಕ್ಷೆ ಇಲ್ಲದೆ ಧ್ಯಾನ ಮಾಡಿದ್ರೆ ಧ್ಯಾನ ಅತ್ಯುತ್ತಮವಾಗಿರುತ್ತದೆ. ಏನಾದರೂ ಒಳ್ಳೆಯದೇ, ಏನಾದರೂ ಒಳ್ಳೆಯದೇ. ನಿಮಗೆ ಯಾವುದೇ ಅನುಭವ ಆಗದಿದ್ದರೂ ಅದು ಒಳ್ಳೆಯದೇ. ಬಾಬೂಜಿ ಅವರು ನೀವು ಕಂಪ್ಲೀಟ್ ವರ್ಕ್ಸ್ ನೋಡಿದ್ರೆ ಅವ್ರು ಬರೀತಾರೆ ಡೈರಿನಲ್ಲಿ, ನೋ ಚೇಂಜಸ್ ನೋಟಿಸ್ಡ್, ನೋ ಚೇಂಜಸ್ ನೋಟಿಸ್ಡ್. ಎಷ್ಟೋ ದಿವಸಗಳು ಹಾಗೇ ಬರೀತಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅರೆ ಅಷ್ಟು ಧ್ಯಾನ ಮಾಡ್ತಿದ್ರು ಆದ್ರೆ ಏನು ಗೊತ್ತಾ, ಏನು ಚೇಂಜಸ್ ನೋಟಿಸ್ ಮಾಡಿಲ್ಲ ಅಂತ ಬರೀತಾರೆ. ಸೊ ಬಾಬೂಜಿ ಅವ್ರಿಗೆ ಹಂಗಾಗಿದ್ರೆ ನಮ್ಮೆಲ್ರಿಗೂ ಸಹ ಹಂಗಾಗ್ಲಿಕ್ಕೆ ಸಾಧ್ಯ ಇದೆ. ಏನು ಬದಲಾವಣೆ ಆಗದೆ ಇರತಕ್ಕಂಥ ಸಾಧ್ಯತೆ ಉಂಟು. ನಿಜವಾಗಿ ಧ್ಯಾನವೆಂದರೆ ಕಾಯುವಿಕೆಯ ಒಂದು ರೂಪ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅಸಹನೆಯಿಂದ ಅಲ್ಲ. ನೀವು ಬಸ್ಸಿಗೆ ಕಾಯುತ್ತಾ ಹಿಂದೆ ಮುಂದೆ ದಾಪುಗಾಲು ಹಾಕುವ ಹಾಗಲ್ಲ. ಅದೊಂದು ವಿಶ್ರಾಂತಿಯ ಕಾಯುವಿಕೆ.
ನೀವು ಆರಾಮವಾಗಿರುತ್ತೀರಿ, ಹಾಯಾಗಿರುತ್ತೀರಿ. ನೀವು ಅಸಹನೆಯಿಂದ ಇರುವುದು ಒಳ್ಳೆಯದನ್ನು ಮಾಡುವುದಿಲ್ಲ. ಪ್ರತಿಯೊಂದು ತನ್ನದೇ ಆದಂಥ ಸಮಯದಲ್ಲಿ ನಡೆಯುತ್ತದೆ. ಉದಾಹರಣೆಗೆ, ನೀವು ಚಿಟ್ಟೆಯ ಕೋಶವನ್ನು ಅದು ಸಂಪೂರ್ಣವಾಗಿ ಬೆಳೆಯುವ ಮೊದಲು ಕತ್ತರಿಸಿ ತೆಗೆಯಲಾಗದು. ಅದು ಚಿಟ್ಟೆಯನ್ನು ಕೊಲ್ಲುತ್ತದೆ. ಅದೇ ರೀತಿ ನಾವು ಆಧ್ಯಾತ್ಮಿಕ ಹಂತಗಳನ್ನು ಅವುಗಳ ಸಮಯದ ಮೇಲೆ ಮೊದಲೇ ನಿರೀಕ್ಷಿಸಲಾಗದು. ಅವೇ ಬರುತ್ತದೆ. ಸಹಜವಾಗಿ ಬರೋದಕ್ಕೆ ನಾವು ಕಾಯಬೇಕು. ಕೆಲವೊಮ್ಮೆ ನಮಗೆ ಅಹಿತಕರ ಅನುಭವಗಳು ಆಗುತ್ತವೆ. ಆಗ ಏನಾಗುವುದು ಎಂದು ನಾನು ಕೇಳಿದೆ. ಧ್ಯಾನದಲ್ಲಿ ಅನೇಕ ಸಂಗತಿಗಳು ನಡೆಯುತ್ತವೆ, ದಾಜಿಯವರೆಂದರು. ಆದರೆ ಪ್ರತಿಯೊಂದು ಅನುಭವವೂ ಅಂತಿಮವಾಗಿ ಒಳ್ಳೆಯದೇ. ಏಕೆಂದರೆ ಅನುಭವಕ್ಕೂ ಅದೇನೆಂದು ನಮಗೆ ಅರ್ಥವಾಗದಿದ್ದರೂ ಅದಕ್ಕೊಂದು ಉದ್ದೇಶ ಇರುತ್ತೆ. ಪ್ರತಿಯೊಂದು ಅನುಭವಕ್ಕೂ ಒಂದು ಉದ್ದೇಶ ಇರುತ್ತೆ. ನಮಗೆ ಅದು ಅರ್ಥ ಆಗದೇ ಇರ್ಬೋದು, ಅದು ಅರ್ಥ ಆಗುವಂಥ ಅಗತ್ಯವೂ ಇಲ್ಲ. ನಾವು ಚಲಿಸುತ್ತಿರಲು ನಮಗೆ ನಮ್ಮ ಅರ್ಥೈಸುವಿಕೆಯ ಅಗತ್ಯವಿಲ್ಲ. ನಿಮ್ಮ ಅನುಭವಗಳನ್ನು ಸುಮ್ಮನೆ ಹಗುರಾಗಿ ತೆಗೆದುಕೊಳ್ಳಿ ಮತ್ತು ಮುಂದುವರಿದರು. ಈಗ ನೀವು ಕನಸನ್ನು ಹ್ಯಾಕ್ ತಗೊಳ್ತಿರೋ, ನಿಮ್ಮ ಅನುಭವನ ಕೂಡ ಅದೇ ರೀತಿ ತಗೋಬೇಕು. ತುಂಬಾ ಅದ್ರ ಒಳಗಡೆ ಹೋಗಿ ತುಂಬಾ ಅದನ್ನು ಪೆಕ್ ಮಾಡ್ತಾ ಅದನ್ನ ಹರಿದು ಹರಿದು ನೋಡುವಂತ ಸ್ವಭಾವ ಬೆಳೆಸ್ಕೋಬಾರ್ದು. ನಮ್ಮಲ್ಲಿ ಬಹುತೇಕ ಮಂದಿಗೆ ಆಧ್ಯಾತ್ಮಿಕ ಪ್ರಯಾಣದ ಗಾನತೆಗಳು ಅರ್ಥವಾಗುವುದಿಲ್ಲ. ಗಮ್ಯದ ಬಗ್ಗೆ ನಾನು ಒಂದು ಅಸ್ಪಷ್ಟವಾದ ಕಲ್ಪನೆ ಇದ್ದರೂ ದಾರಿಗುಂಟ ಬರುವ ಎಲ್ಲ ಹಂತಗಳು ನಮಗಿನ್ನೂ ಗೊತ್ತಿಲ್ಲ. ಸೊ ನಮಗೆ ಗುರಿ ಬಗ್ಗೆ ಏನೋ ಒಂದು ಐಡಿಯಾ ಇದೆ. ಅದು ದಾರಿನಲ್ಲಿ ಬರ್ತಕ್ಕಂಥ ಏನೇನೆಲ್ಲ ಅವಸ್ಥೆಗಳಿದೆ, ಸ್ಥಿತಿಗಳಿದೆ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಹಂತಗಳು ಅಸಂಖ್ಯಾತ. ಕೆಲವೊಮ್ಮೆ ರಸ್ತೆ ಹಿಂದಕ್ಕೆ ಚಲಿಸುವಂತೆ ಕಾಣಿಸುತ್ತದೆ, ಕೆಲವೊಮ್ಮೆ ರಸ್ತೆಯೇ ಇರುವುದಿಲ್ಲ. ಆದರೂ ನಾವು ನಮ್ಮ ಪ್ರಯಾಣವನ್ನು ಪ್ರಜ್ಞೆಯ ಮೂಲಕ ಚಲಿಸುತ್ತೇವೆ. ಹಾಗಾದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಎಲ್ಲ ಆಗುತ್ತೆ? ಪ್ರಜ್ಞೆಯ ಮುಖಾಂತರ ಆಗುತ್ತೆ. ಇದು ಕೂಡ ಒಂದು ಮಾರ್ಕ್ ಕ್ವೆಶ್ಚನ್ ಬರ್ಬೋದು. ಹಾಗಾಗಿ ಅನುಭವಗಳು ಕೆಲವೊಮ್ಮೆ ಮೋಸಗೊಳಿಸುವಂತದ್ದಾಗಿರಬಹುದು. ಉದಾಹರಣೆಗೆ, ನಾವು ಈ ಹಿಂದೆ ಸಮಾಧಿಯ ಬಗ್ಗೆ ಮಾತನಾಡಿದ್ದೆವು. ಆಳವಾದ ಧ್ಯಾನ ಎಂದು ನಾನು ಹೇಳಿದೆ, ಹೌದು. ಆದರೆ ದಾರ್ಜಿ ಮುಂದುವರೆಸಿದರು, ಪ್ರತಿಯೊಂದು ಧ್ಯಾನವು ಸಮಾಧಿಯಲ್ಲಿ ಕೊನೆಗೊಳ್ಳುವುದಿಲ್ಲ. ಕೆಲವು ದಿವಸಗಳು ಅದು ಆಳವಾಗಿರುವುದಿಲ್ಲ. ಕೆಲವೊಮ್ಮೆ ನಮಗೆ ಧನಾತ್ಮಕ ಅನುಭವ ನಮ್ಮ ಇಷ್ಟಕ್ಕೆ ತೀರಾ ನೀರಸವೆನಿಸಬಹುದು. ಆಗ ನಾವು ಏನೋ ಎಡವಟ್ಟಾಗಿದೆ ಎಂದು ಚಿಂತಿಸುತ್ತೇವೆ. ಇದು ಪಥದ ಬಗ್ಗೆ ನಮಗೆ ಪರಿಚಯವಿಲ್ಲದಿರುವುದನ್ನು ತೋರಿಸುತ್ತದೆ. ಅನೇಕ ಸಂದರ್ಭಗಳಲ್ಲಿ ಒಂದು ಅಹಿತಕರ ಧ್ಯಾನಕ್ಕೆ ಸಕಾರಣವಿರುತ್ತವೆ. ಆಗೊಮ್ಮೆ ಈಗೊಮ್ಮೆ ನಾವು ಅಹಿತಕರ ಅವಧಿಯ ಮೂಲಕ ಸಾಗುತ್ತೇವೆ. ಅತ್ಯಂತ ದೊಡ್ಡ ಕಾರಣವೆಂದರೆ ನಮ್ಮ ಪ್ರಯಾಣದಲ್ಲಿ ನಾವು ಒಂದು ಹಠಾತ್ ಪ್ರಗತಿಯನ್ನು ಕಂಡಿದ್ದೇವೆ. ನಾವು ಒಂದು ಮುನ್ನಡೆಯಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಏನೋ ಆಂತರಿಕ ಪರಿವರ್ತನೆಯಾಗಿದೆ ಮತ್ತು ಈಗ ನಾವು ನಮ್ಮ ಹೊಸ ಸ್ಥಿತಿಗೆ ಒಗ್ಗಿಕೊಳ್ಳಬೇಕಾಗಿದೆ. ಸೊ ಕೆಲವೊಮ್ಮೆ ನಮಗೆ ಸ್ಟ್ಯಾಗ್ನೇಷನ್ ಅಂತ ಅನಿಸುತ್ತೆ, ಏನು ಚಲನೆನೇ ಆಗ್ತಿಲ್ಲ ಅಂತ ಅನಿಸುತ್ತೆ, ಧ್ಯಾನ ನೀರಸ ಅಂತ ಅನಿಸುತ್ತೆ. ಇವೆಲ್ಲವೂ ಆದಾಗ ಕಾರಣ ಕೊಟ್ಟಿದ್ದಾರೆ ಇಲ್ಲಿ. ಕೆಲವೊಮ್ಮೆ ನಾವು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಒಂದು ದಾಪುಗಾಲನ್ನು ಇಟ್ಟರೆ, ದೊಡ್ಡ ಹೆಜ್ಜೆಯನ್ನು ಇಟ್ಟರೆ, ಆ ಒಂದು ಹೊಸ ಸ್ಥಿತಿಗೆ ನಾವು ಹೊಂದಿಕೊಳ್ಳಿಕ್ಕೆ ಸಮಯ ಬೇಕಾಗ್ತದೆ. ಆ ಸಮಯದಲ್ಲಿ ನಮಗೇನು ಆಗ್ತಾ ಇಲ್ಲ, ಏನು ಆಗ್ತಿಲ್ಲ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಉಂಟು. ಅದು ಹಾಗೆಂದರೆ ಏನು ಎಂದು ನಾನು ಪ್ರಶ್ನಿಸಿದೆ. ಅದು ಒಂದು ಹೊಸ ಮನೆಗೆ ಹೋಗುವ ಹಾಗೆ ಎಂದರು ದಾಜಿ. ನೀವು ಒಂದು ಕೋಣೆಯೊಳಗೆ ಹೋಗುತ್ತೀರಿ, ವಿದ್ಯುತ್ ದೀಪದ ಗುಂಡಿಗಾಗಿ ಎಡಬದಿಯಲ್ಲಿ ಹುಡುಕಾಡುತ್ತೀರಿ, ಆದರೆ ಅದು ಬಲಗಡೆ ಇರುತ್ತದೆ. ನಿಮ್ಮ ಹೊಸ ಪರಿಸರಕ್ಕೆ ಒಗ್ಗಿಕೊಳ್ಳಲು ನಿಮಗೆ ಸಮಯ ಬೇಕಾಗುತ್ತದೆ. ಅತ್ಯುತ್ತಮ ಮಾರ್ಗವೆಂದರೆ ನಮ್ಮ ಧ್ಯಾನಾತ್ಮಕ ಅನುಭವಗಳನ್ನು ಮತ್ತು ಅವು ನಮ್ಮಲ್ಲಿ ಉಂಟು ಮಾಡುವ ಇರುವಿನ ಸ್ಥಿತಿಗಳನ್ನು ತೀರ್ಮಾನಿಸುವ ಗೊಡವೆಗೆ ಹೋಗದೇ ಇರುವುದು. ಬದಲಾಗಿ ರೈಲು ಬಂಡಿಯಲ್ಲಿರುವ ಪ್ರಯಾಣಿಕನ ಹಾಗೆ ಹಾದು ಹೋಗುತ್ತಿರುವ ದೃಶ್ಯಗಳನ್ನು ಸುಮ್ಮನೆ ಗಮನಿಸುವುದು. ಏನೂ ಗೊತ್ತಾಗ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ನಿಮಗೆ ಏನು ಗಮನಕ್ಕೆ ಬರ್ತಾ ಇದೆ ಅದನ್ನ ಧ್ಯಾನದಲ್ಲಿ ನಿಮ್ಮ ಡೈರಿನಲ್ಲಿ ಬರಿತಾ ಹೋಗ್ರಿ. ಕಾಲಕ್ರಮೇಣದಲ್ಲಿ ಆಂತರ್ಯದಲ್ಲೇ ನಿಮಗೆ ಅದರ ವಿಚಾರಗಳು ಗೊತ್ತಾಗತ್ತೆ ಅಂತ ಕೂಡ ಇನ್ನೊಂದು ದಾರಿ ನಿಮಗೆ ಉಲ್ಲೇಖ ಮಾಡಿದ್ದೇನೆ. ಸಪೋಸ್ ಯಾರು ಪುಸ್ತಕ ಏನೂ ಓದಿಲ್ಲ, ಯಾವ ವಿಚಾರನೂ ಗೊತ್ತಿಲ್ಲ, ಏನೋ ವಿಚಾರ ತಿಳ್ಕೊಳ್ಳದೆ ಇದ್ದಾಗ ಏನ್ ಮಾಡೋದು? ನಮ್ಗೇನ್ ಧ್ಯಾನದ ಅನುಭವ ಆಗುತ್ತೆ ಅದನ್ನ ಬರಿತಾ ಹೋಗ್ರಿ. ಇವತ್ತು ಧ್ಯಾನ ಚೆನ್ನಾಗಾಗ್ಲಿಲ್ಲ, ಆಳಕ್ಕೆ ಹೋಗ್ಲಿಲ್ಲ ಅಂದ್ರೆ ಅದನ್ನು ಬರೀರಿ. ಇವತ್ತು ಧ್ಯಾನ ಚೆನ್ನಾಗಾಯ್ತು, ಆಳಕ್ಕೆ ಹೋಯ್ತು, ತಲ್ಲೀನತೆಯಲ್ಲಿತ್ತು ಅಂದ್ರೆ ಅದನ್ನು ಬರೀರಿ. ಈ ಪ್ರಯಾಣದಲ್ಲಿ ನಿಮ್ಮ
ನಮ್ಮ ಕಿಟಕಿಯಲ್ಲಿ ಅನೇಕ ದೃಶ್ಯಗಳು ಹಾದು ಹೋಗುತ್ತವೆ. ನಮ್ಮ ಅನುಭವಗಳು, ನಮ್ಮ ಸ್ಥಿತಿಗಳು ಹೇಗೆ ಪ್ರತಿಫಲಿಸುತ್ತದೆ? ಹೇಗೆ ನಮ್ಮ ಕೋಪ ಮತ್ತು ಅಹಂಕಾರಗಳು ನಮಗೆ ಕೆಟ್ಟ ಅನುಭವಗಳನ್ನು ಕೊಡುತ್ತದೆ ಮತ್ತು ಹೇಗೆ ನಮ್ಮ ಕರುಣೆ ಮತ್ತು ವಿನಯಗಳು ನಮಗೆ ಆನಂದದಾಯಕ ಅನುಭವಗಳನ್ನು ಕೊಡುತ್ತವೆ ಎಂಬುದರ ಬಗೆಗೆ ನಾವು ಈಗಾಗಲೇ ಮಾತನಾಡಿದ್ದೇವೆ. ಆದರೆ ಅಲ್ಲಿ ನಾವೆಲ್ಲರೂ ಹಂಚಿಕೊಳ್ಳುವ ಒಂದು ಅತಿ ಆಳವಾದ ಸ್ವಭಾವವಿದೆ. ಅದು ದೈವಿ ಸ್ವಭಾವ. ಅದು ನಮ್ಮ ಸುಪ್ತ ಸ್ವಭಾವ. ಈಗ 4ನೇ ಸ್ವಭಾವದ ಬಗ್ಗೆ ಮಾತಾಡ್ತಿದ್ದಾರೆ. ದೈವಿ ಸ್ವಭಾವ ಅಥವಾ ಸುಪ್ತ ಸ್ವಭಾವ. ಅದು ಬದಲಾವಣೆ ಇಲ್ಲದ ಸ್ವಭಾವವೂ ಆಗಿದೆ. ನಾವು ಪ್ರಗತಿ ಹೊಂದಿದ್ದಂತೆ ಈ ಬದಲಾವಣೆ ಇಲ್ಲದ ಆ ಅಂತರಾಳದ ಸ್ವಭಾವಕ್ಕೆ ಹೊಂದಿಕೊಳ್ಳಲು ನಮ್ಮ ಬಾಹ್ಯ ಸ್ವಭಾವವು ನಿಧಾನವಾಗಿ ವಿಕಸಿಸುತ್ತದೆ. ಆ ಬದಲಾವಣೆ ಇಲ್ಲದ ಸ್ಥಿತಿಯೊಂದಿಗೆ ಸದೃಶವಾಗುವ ತನಕ ನಾವು ಸತತ ಬದಲಾವಣೆಗೆ ಒಳಗಾಗಲೇಬೇಕು. ಅಂದ್ರೆ ಬದಲಾವಣೆಯಿಂದ ಶುರು ಮಾಡಿ ನಾವು ಬದಲಾವಣೆ ರಹಿತವಾದಂಥ ಸ್ಥಿತಿಗೆ ನಾವು ಕ್ರಮೇಣ ನಮ್ಮನ್ನು ನಾವು ಹೊಂದಿಕೊಳ್ಳುತ್ತೇವೆ. ಆ ಮೂಲಭೂತ ಸ್ಥಿತಿಯನ್ನು ತಲುಪುವ ಮೊದಲು ನಾವು ಇರುವಿನ ಅನೇಕ ಆಧ್ಯಾತ್ಮಿಕ ಸ್ಥಿತಿಗಳ ಮೂಲಕ ಹಾದು ಹೋಗುತ್ತೇವೆ. ಸೊ ನಾವು ಟ್ರೂ ಸೆಲ್ಫ್ ಅಂತ ಹೇಳಿದ್ವಲ್ಲ, ಆ ಟ್ರೂ ಸೆಲ್ಫ್ ಅಥವಾ ನಮ್ಮ ಮೂಲ ಅಸ್ತಿತ್ವ ಅಥವಾ ಮೂಲ ಸ್ಥಿತಿ ಏನಿದೆ, ಆ ಮೂಲ ಸ್ಥಿತಿಯಲ್ಲಿ ನೆಲೆಯಾದಾಗ ಬದಲಾವಣೆ ರಹಿತವಾದಂಥ ಸ್ಥಿತಿನಲ್ಲಿ ನೆಲೆ ಆಗ್ತೀವಿ. ಅಲ್ಲಿವರೆಗೂ ಕೂಡ 1ನೇ ಬಿಂದುವಿನಿಂದ 13ನೇ ಬಿಂದುವರೆಗೂ ಕೂಡ ಪ್ರತಿಯೊಂದು ಧ್ಯಾನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗ್ತಾನೆ ಹೋಗುತ್ತೆ. ಆ ಸಮಯದಲ್ಲೆಲ್ಲ ನಮಗೆ ಆ ಆಂತರಿಕ ಬದಲಾವಣೆಗಳನ್ನು ಪ್ರತಿಫಲಿಸುವ ಅನುಭವಗಳು ಆಗುತ್ತವೆ. ಬದಲಾವಣೆ ಅವ್ಯವಸ್ಥಿತವಾಗಿರಬಲ್ಲದು, ಏಕೆಂದರೆ ಬದಲಾವಣೆಯಲ್ಲಿ ಸ್ಥಿರತೆ ಇರುವುದಿಲ್ಲ. ಈ ಬದಲಾವಣೆಗಳು ಧನಾತ್ಮಕವಾಗಿದ್ದು ನಮ್ಮ ವ್ಯಕ್ತಿತ್ವದಲ್ಲಿನ ಒಟ್ಟಾರೆ ಸಮತೋಲನವನ್ನು ಪ್ರತಿಫಲಿಸಿದರೂ ಅವುಗಳಿಗೆ ಒಗ್ಗಿಕೊಳ್ಳಲು ಮತ್ತು ಸ್ವಲ್ಪ ಹೊಂದಾಣಿಕೆ ಬೇಕಾಗುತ್ತದೆ. ನಾವು ಬದಲಾವಣೆ ಇಲ್ಲದ ಸ್ಥಿತಿಯನ್ನು ತಲುಪುವ ತನಕ ಒಂದು ನಿರ್ದಿಷ್ಟ ಮಟ್ಟದ ಚಡುಪಡಿಸುವಿಕೆ ನಮ್ಮೊಳಗೆ ಉಳಿದುಕೊಳ್ಳುತ್ತದೆ. ಸೊ ಇದು ದಾರ್ಜಿ ಅವರು ಹೇಳ್ತಾರೆ ಸ್ಪಿರಿಚುವಲ್ ಅನಾಟಮಿಲಿ. 1ನೇ ಪಾಯಿಂಟ್ನಲ್ಲಿ ರೆಸ್ಟ್ಲೆಸ್ನೆಸ್ ಇದೆ, 2ನೇ ಪಾಯಿಂಟ್ನಲ್ಲಿ ಸ್ವಲ್ಪ ಸೆಟಲ್ನೆಸ್ ಇದೆ, 3ನೇ ಪಾಯಿಂಟ್ನಲ್ಲಿ ರೆಸ್ಟ್ಲೆಸ್ನೆಸ್ ಇದೆ, 4ನೇ ಪಾಯಿಂಟ್ನಲ್ಲಿ ಸೆಟಲ್ನೆಸ್ ಇದೆ. ಸೊ ನಾವು ಆಲ್ಟರ್ನೇಟ್ ಮಾಡ್ತಾ ಹೋಗ್ತೀವಿ. ಸೊ ನಮ್ಮ ಮುಂದಿನ ಪ್ರಗತಿಗೆ ನಮಗೆ ಆ ಚಡಪಡಿಸುವಿಕೆ ಬೇಕಾಗಿದೆ. ನಮ್ಮೆಲ್ಲ ಅನುಭವಗಳ ಮಧ್ಯೆ ಮಾರ್ಗದಲ್ಲಿ ಎಲ್ಲೋ ನಾವು ಈ ಎಲ್ಲ ಅನುಭವಗಳ ಮೂಲಕ್ಕೆ ನಮ್ಮ ಪರಿವರ್ತನೆಯ ಆಂತರಿಕ ಕಾರಣಕ್ಕೆ ಅಡ್ಡವಾಗಿ ಎಡವಿ ಬಿಡುತ್ತೇವೆ. ಆ ಕ್ಷಣ ಮುಖ್ಯವಾದುದು. ನಿಮ್ಮ ಹೃದಯವು ಕೃತಜ್ಞತೆಯಿಂದ ಕರಗಿ ಬಿಡುತ್ತದೆ. ಬೇರೆ ಬೇರೆ ಏನೇನೋ ಅನುಭವಗಳಾಗ್ತಾ ಇದೆ. ಈ ಎಲ್ಲ ಅನುಭವಗಳ ಮೂಲಕ ನಮ್ಮ ಪರಿವರ್ತನೆಯ ಆಂತರಿಕ ಕಾರಣಕ್ಕೆ ಅಡ್ಡವಾಗಿ ಎಡಬಿಡುತ್ತೇವೆ. ಅಲ್ಲಿ ನಾವು ಆ ಮೂಲ ಸ್ಥಿತಿ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಅಲ್ಲಿ ನಮಗೆ ಹೃದಯ ಕೃತಜ್ಞತೆಯಿಂದ ಕರಗಿ ಹೋಗುತ್ತದೆ. ನಿಮ್ಮ ಮನಸ್ಸು ಅಷ್ಟು ಕರಗುತ್ತದೆ. ನೀವು ಅಂತರಾಳದಲ್ಲಿರುವ ಪರಮ ಅಸ್ತಿತ್ವದೊಂದಿಗೆ ಪ್ರೇಮಕ್ಕೊಳಗಾಗುತ್ತೀರಿ. ಯು ಸ್ಟಾರ್ಟ್ ಲವ್ವಿಂಗ್ ಯುವರ್ ಓನ್ ಎಕ್ಸಿಸ್ಟೆನ್ಸ್, ನಾಟ್ ಯುವರ್ ಎಕ್ಸಿಸ್ಟೆನ್ಸ್ ವಿಚ್ ಇಸ್ ಚೇಂಜಿಂಗ್, ದ ಚೇಂಜ್ಲೆಸ್ ಎಕ್ಸಿಸ್ಟೆನ್ಸ್ ದಟ್ ವಿ ಹ್ಯಾವ್ ಗಾಟ್. ಬದಲಾವಣೆ ರಹಿತವಾದಂಥ ನಮ್ಮ ಮೂಲ ಅಸ್ತಿತ್ವದ ಮೇಲೆ ನಮಗೆ ಪ್ರೇಮ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮ್ಮ ಗಮನ ಸ್ಥಾನಪಲ್ಲಟನವಾಗುತ್ತದೆ. ನೀವು ಇನ್ನು ಮುಂದೆ ಅನುಭವಗಳನ್ನು ಲೆಕ್ಕಿಸುವುದಿಲ್ಲ. ಶಾಂತಿ, ಸಂತೋಷ ಅಥವಾ ಯಾವುದೇ ಬದಲಾಗುವ ಸ್ಥಿತಿಯನ್ನು ನೀವು ಲೆಕ್ಕಿಸುವುದಿಲ್ಲ. ನೀವು ಶಾಂತಿದಾತನನ್ನೇ ಹೊಂದಬಲ್ಲವರಾಗಿರುವಾಗ ನಿಮಗೆ ಶಾಂತಿ ಏಕೆ ಬೇಕು? ಇನ್ನು ಮುಂದೆ ನೀವು ಪರಿವರ್ತನೆಯನ್ನು ಗಮನಿಸುವುದಿಲ್ಲ. ಧ್ಯಾನವು ಈಗ ಪರಿಶುದ್ಧ ಮತ್ತು ಸರಳವಾಗಿ ಪ್ರೇಮದ ಒಂದು ಕ್ರಿಯೆಯಾಗಿರುತ್ತದೆ. ಸೊ ವಿ ಮೂವ್ ಫ್ರಮ್ ಚೇಂಜಸ್ ಟು ಅ ಚೇಂಜ್ಲೆಸ್ ಸ್ಟೇಟ್. ಯಾವುದು ಆ ಚೇಂಜ್ಲೆಸ್ ಸ್ಟೇಟ್ ಇದೆ ಅದನ್ನು ನಾವು ಹೋಗ್ತೀವಿ, ಅದನ್ನು ನಾವು ಪ್ರೇಮಕ್ಕೊಳಪಡಿಸ್ತೀವಿ. ಯಾವಾಗ ಅದನ್ನು ನಾವು ಪ್ರೇಮಕ್ಕೊಳಪಡಿಸ್ತೀವೋ ಅದರಲ್ಲಿ ಪರಿಶುದ್ಧತೆ, ಈಗ ಧ್ಯಾನ ನಮಗೆ ಪರಿಶುದ್ಧತೆ ಮತ್ತು ಸರಳತೆಯನ್ನು ತಂದುಕೊಡುತ್ತೆ. ಧ್ಯಾನದಲ್ಲಿ ಆಗ್ತಕ್ಕಂಥ ಅನುಭವಗಳ ಬಗ್ಗೆ ನಾವು ತುಂಬಾ ತಲೆಕೆಡಿಸ್ಕೊಳ್ಳಲ್ಲ. ಧ್ಯಾನವು ಏನನ್ನಾದರೂ ಪಡೆಯುವ ಅಥವಾ ಏನನ್ನಾದರೂ ಅನುಭವಿಸೋದನ್ನು ಕುರಿತಾಗಿರದೆ ಕೇವಲ ಪ್ರೇಮ ಮಾತ್ರವಾಗಿರುತ್ತದೆ. ಸೊ ಆ ಪ್ರೇಮದಲ್ಲಿ ನಾವು ಮುಳುಗೋಗ್ತೀವಿ. ಇದನ್ನು ಬಲವಂತ ಮಾಡಲಾಗದು. ಇದು ತನ್ನಿಂತಾಗೆ ಸ್ವಾಭಾವಿಕವಾಗಿ ಸಂಭವಿಸುತ್ತದೆ. ಅನೇಕ ಬಾರಿ ಅದು ಸಂಭವಿಸಿದೆ ಎಂಬುದನ್ನು ನೀವು ಗಮನಿಸಿಯೂ ಇರುವುದಿಲ್ಲ. ಮಾರ್ಗದಲ್ಲೆಲ್ಲೋ ಅದನ್ನು ಅರಿಯದೆಯೇ ನೀವು ಪ್ರೇಮ ಪಾಶದಲ್ಲಿ ಬೀಳುವಿರಿ. ಇದು ತನ್ನ ಸ್ನೇಹಿತನನ್ನು ತನಗರಿಯಲಿಲ್ಲದೆಯೇ ಅನೇಕ ವರ್ಷಗಳಿಂದ ತಾನು ಪ್ರೀತಿಸುತ್ತೇನೆ ಎಂಬುದನ್ನು
ಮನಗಾಣುವ ಹುಡುಗಿಯ ಹಾಗೆ. ಸೊ ಎಷ್ಟೋ ಸತಿ ವಿ ಮೈಟ್ ನಾಟ್ ಇವನ್ ಬಿ ಅವೇರ್ ದಟ್ ವಿ ಆರ್ ಆಕ್ಚುಲಿ ಲವಿಂಗ್ ದ ಡಿವೈನ್, ಬಟ್ ವಿ ವಿಲ್ ಬಿ ಲವಿಂಗ್ ದ ಡಿವೈನ್. ಪ್ರೇಮವಿರುವಾಗಲೆಲ್ಲ ಹಂಬಲವೂ ಇರುತ್ತದೆ, ಜೊತೆಗಿರಬೇಕು ಎಂಬ ಹಂಬಲ. ಈ ಹಂಬಲಕ್ಕೆ ಒಂದು ಸೂಕ್ಷ್ಮ ವೇದನೆಯೂ ಇರುತ್ತದೆ, ಅದು ವಿರಹ ವೇದನೆ. ಅದು ತನ್ನ ಪ್ರಿಯತಮನಿಂದ ದೂರವಿರುವ ಪ್ರಿಯತಮನ ಗೋಳು, ನೋವು. ಈ ಹಂಬಲವು ಗಾಢವಾಗಬಹುದು. ಇದೇ ಭಕ್ತಿಯ ಮೊದಲ ಹಂತ. ಸೊ ಇಲ್ಲಿ ದಾಜಿಯವರು, ಇದು ಕೂಡ ನಿಮಗೆ ಎಕ್ಸಾಮ್ ಪ್ರಶ್ನೆ. ಭಕ್ತಿಯ ಮೊದಲ ಹಂತ ಯಾವುದು ಅಂದ್ರೆ, ಪ್ರೇಮವಿದ್ದಾಗ ಹಂಬಲ ಇರುತ್ತೆ, ಹಂಬಲ ಇದ್ದಾಗ ಸೂಕ್ಷ್ಮ ವೇದನೆ ಕೂಡ ಇರುತ್ತೆ, ಸೂಕ್ಷ್ಮ ವೇದನೆ ಇದ್ದಾಗ ದೂರವಿರುವ ನೋವಿರುತ್ತೆ, ಪ್ರಿಯತಮನ ನೋವಿರುತ್ತೆ. ಆ ಹಂಬಲ ಗಾಢವಾದಾಗ ಅದನ್ನು ನಾವು ಭಕ್ತಿಯ ಮೊದಲ ಹಂತ ಕರೀತಾರೆ. ಯಾಕಂದ್ರೆ ಭಕ್ತಿಯ 3 ಹಂತನ ದಾಜಿಯವರು ಇಲ್ಲಿ ವಿವರಣೆ ಕೊಡ್ತಾರೆ. ಭಕ್ತಿಯ ಮೊದಲ ಹಂತ ಯಾವುದು? ಯಾಕಂದ್ರೆ ಹಿಂದಿನ ಒಂದು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಿತ್ತು, ಭಕ್ತಿಯ 3 ಹಂತಗಳನ್ನು ವಿವರಿಸಿ. ಸೊ ಇದು ಮೊದಲನೇ ಹಂತ, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ ಈ ಪ್ಯಾರಾಗ್ರಾಫ್. ಸೊ ನೆಕ್ಸ್ಟ್ 2ನೇ ಹಂತ ಬರುತ್ತೆ, ನೆಕ್ಸ್ಟ್ 3ನೇ ಹಂತ ಬರುತ್ತೆ. ಅದು ಬಂದಾಗ ಅದರ ವಿಚಾರವಾಗಿ ಚರ್ಚೆ ಮಾಡೋಣಂತೆ. ಈಗ ಭಕ್ತಿ ಎಂದರೆ ಏನು ಎಂದು ನಾನು ಕೇಳಿದೆ, ವಿವರಿಸಿ ಎಂದು ನಾನು ಕೇಳಿದೆ. ಇಲ್ಲಿಗೆ ನಿಲ್ಲಿಸೋಣಂತೆ ಇವತ್ತು. ನಾಳೆಯಿಂದ ಇದರಲ್ಲಿ ಭಕ್ತಿಯ ವಿಚಾರವಾಗಿ ಮತ್ತಷ್ಟು ಮಾತಾಡಲಿಕ್ಕೆ ಶುರು ಮಾಡೋಣ. ಸರಿನಾ? ಬ್ರದರ್ ನಮಸ್ತೆ. ಪ್ರಣಾಮಗಳು ಬ್ರದರ್. ನಾಳೆ ಸಂಡೇ ಕ್ಲಾಸ್